ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾಲನೆಗೆ ಸ್ವಾಗತ. ಸೊ ಟಿ ಪೇಪರ್ ಫಸ್ಟ್ ಹಾಗೂ ಟಿ ಪೇಪರ್ ಸೆಕೆಂಡ್ ಯಾರು ಬರಿತಾ ಇದ್ದಿರಲ್ಲ ಅವರು ಕಡ್ಡಾಯವಾಗಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಇರುತ್ತೆ ಅಂದರೆ 8ರಿಂದ 10 ಅಂಕಗಳ ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ಅತಿ ಹೆಚ್ಚಾಗಿ ಇವು ಎಲ್ಲಿಂದ ಪ್ರಶ್ನೆಗಳು ಬರ್ತಾವೆ ಅಂದರೆ ನಿಮ್ಗೆ ಗೊತ್ತಿರಲಿ. 6ರಿಂದ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಕನ್ನಡ ಪಠ್ಯಪುಸ್ತಕದಿಂದ ನೇರವಾಗಿ ಅಲ್ಲಿಂದನೇ ಬರ್ತಾ ಇದ್ದಾವೆ. ಹೀಗಾಗಿ ನಿಮಗೆ ಸಹಕಾರಿ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಕ್ಲಾಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಇದು ಕೇವಲ ರಿವಿಷನ್ ಕ್ಲಾಸ್ ಆಗಿರ್ತದೆ. ಸಮಯ ಜಾಸ್ತಿ ತಗೊಳ್ಳೋಗಿಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವಿಷನ್ ಮಾಡ್ತಾ ಹೋಗೋಣ. ನೀವು ಇದನ್ನು ಬೇಗ ನೋಡ್ತಾ ಬನ್ನಿ. ನೋಟ್ಸ್ ಮಾಡೋ ಟೈಮ್ ಎಲ್ಲ ಇದು. ನಾ ಇಲ್ಲಿ ವರ್ಣಮಾಲೆಯಿಂದ ಪ್ರಾರಂಭ ಮಾಡ್ತಾ ಬರ್ತೀನಿ. ಇಲ್ಲಿ ಒಂದು ಫಸ್ಟ್ ಇರ್ತಕ್ಕಂಥದ್ದು ವರ್ಣಮಾಲೆಯಿಂದ ಪ್ರಾರಂಭ ಮಾಡೋಣ. ಇದು PDF ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೂಲಕ ನೀವೇನು ಮಾಡ್ಬೋದು, ಈ PDF ಪಡೆದು ಕೂಡ ನೀವು ಕೂಡ ರಿವಿಷನ್ ಮಾಡ್ತಾ ಬರ್ಬೋದು. ಯಾರಿಗೆ ಓದಲಿಕ್ಕೆ ಈ ಟೈಮಲ್ಲಿ ಸಾಧ್ಯ ಆಗೋಗಿಲ್ಲ ಅವ್ರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇರೋದು. ಇದುವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಮೊದಲನೇದಾಗಿ ವರ್ಣಮಾಲೆ ಬಗ್ಗೆ ಕೊಟ್ಟಿದ್ದಾರೆ. ಪ್ರಶ್ನೆ ಬೇಸಿಕ್ ಆಗಿ ಕೂಡ ಇರ್ತಾವೆ. ಗೊತ್ತಿರಲಿ. ಕನ್ನಡದಲ್ಲಿ ಒಟ್ಟು ವರ್ಣಮಾಲೆಗಳ ಸಂಖ್ಯೆ ಎಷ್ಟು? 49. ವರ್ಣಮಾಲೆ ಅಂದ್ರೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಯನ್ನು ವರ್ಣಮಾಲೆ ಎಂದು ಕರೆಯುತ್ತಾರೆ. ಇಷ್ಟು ಸಿಂಪಲ್ ಆಗಿ ಗೊತ್ತಿದ್ರೆ ಸಾಕು. ಇಲ್ಲಿ ರಿವಿಷನ್ ಮಾಡ್ತಾ ಇದ್ದೀನಿ ನಾನು, ಡಿಟೇಲ್ ಆಗಿ ಜಾಸ್ತಿ ಹೇಳ್ತಾ ಹೋಗಲ್ಲ. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ರಿವಿಷನ್ ಆದ್ರೆ ಸಾಕಾಗುತ್ತೆ ನಿಮಗೆ ಇಲ್ಲಿ. ಈ ವರ್ಣಮಾಲೆಯಲ್ಲಿ ಎಷ್ಟು ವಿಧ ಅಂದರೆ ಒಟ್ಟಾರೆ 3 ವಿಧ. ಮೊದಲನೇದಾಗಿ ಸ್ವರಗಳು, ಅದೇ ರೀತಿ ವ್ಯಂಜನಗಳು, ಯೋಗವಾಹಗಳು ಅಂತೇಳಿ. ಸ್ವರ ಅಂದ್ರೆ ಒಂದೊಂದು ಪಾಯಿಂಟ್ ಏನು ಹೇಳ್ತೀನಿ ಅಷ್ಟು ಮಾತ್ರ ಗಮನ ಇಟ್ಕೊಂಡ್ರೆ ಸಾಕು ನೀವು ಇಲ್ಲಿ. ಈ ಸ್ವರಾಕ್ಷರ ಅಂದ್ರೆ ಒಂದೇ ಪಾಯಿಂಟ್ ನೆನಪಿಟ್ಕೊಳ್ರಿ. ಏನಿಲ್ಲಿ ಸ್ವರಾಕ್ಷರ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಾಕ್ಷರ ಅಂತ ಕರೀತಾರೆ. ಈ ಸ್ವರಗಳಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ 13. ಇದರಲ್ಲಿ ಮತ್ತೆ 2 ವಿಧಗಳು ಬರ್ತವೆ. ಮೊದಲನೇದಾಗಿ ರಸಸ್ವರ, ದೀರ್ಘ ಸ್ವರ. ರಸಸ್ವರ ಅಂದ್ರೆ ಏನಿಲ್ಲ, ಇಲ್ಲಿ ಒಂದು ಮಾತ್ರೆ ಅಂತ ಕರೀತಾರೆ. ಒಂದು ಮಾತ್ರಾ ಕಾಲಾವಧಿಯಲ್ಲಿ ಉಚ್ಚಾರಣೆ ಆಗ್ತವೆ. ಒಂದು ಮಾತ್ರೆ ಅಂದ್ರೆ ಏನಿಲ್ಲಿ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡಲಿಕ್ಕೆ ತೆಗೆದುಕೊಳ್ಳುವ ಸಮಯವನ್ನು ಏನಂತಾರ ಮಾತ್ರೆ ಅಂತ ಕರಿತಾ ಬರ್ತಾರೆ ಇಲ್ಲಿ. ಹಾಗಾದ್ರೆ ರಸಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಗೊತ್ತಿರಲಿ, ರಸಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 6 ಬರ್ತವೆ. ಅದೇ ರೀತಿ ಎರಡನೇದ್ದು ದೀರ್ಘ ಸ್ವರಗಳ ಸಂಖ್ಯೆ 7. ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾವೆ ಯಾವ ಬರ್ತವೆ ಅಂತ. ಇವು ನೋಡ್ತಾ ಬನ್ನಿ ನೀವು. ಮುಂದುವರಿದು ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯಂಜನ ಅಕ್ಷರಗಳು. ಹಾಗಾದ್ರೆ ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಆಗುವ ಅಕ್ಷರಗಳಿಗೆ ಏನಂತಾರೆ ಇಲ್ಲಿ ವ್ಯಂಜನ ಅಂತ ಕರಿತಾ ಬರ್ತಾರೆ. ಹಾಗಾದ್ರೆ ವ್ಯಂಜನಗಳಲ್ಲಿ ಮತ್ತೆ ಎಷ್ಟು ವಿಧಗಳಂದ್ರೆ 2 ವಿಧಗಳು. ಮೊದಲನೇದಾಗಿ ವರ್ಗೀಯ ವ್ಯಂಜನ, ಎರಡನೇದ್ದು ಅವರ್ಗೀಯ ವ್ಯಂಜನ. ಹಾಗಾದ್ರೆ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ. ಈ ವರ್ಗೀಯ ವ್ಯಂಜನ, ವರ್ಗ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು ಗುಂಪು ಅಂತೇಳಿ. ಈ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲಿ 25. ನೆಕ್ಸ್ಟ್ ಅತಿ ಹೆಚ್ಚಾಗಿ ಪ್ರಶ್ನೆ ಕೇಳಿರೋದಿಲ್ಲಿ ಇಲ್ಲಿ ವರ್ಗೀಯ ವ್ಯಂಜನದಲ್ಲಿ ಇರ್ತಕ್ಕಂಥ ಕೊನೆಯ ಕಂಬ ಸಾಲನ್ನು ಅತಿ ಹೆಚ್ಚಾಗಿ ಕೇಳಿದ್ದಾರೆ. ಇದಕ್ಕೆ ಏನಂತ ಕರೀತಾರೆ? ಅನುನಾಸಿಕ ಅಕ್ಷರಗಳು ಅಂತಾನು ಕೂಡ ಕರೀತಾರೆ. ಇದು ಅನುನಾಸಿಕ ಅಕ್ಷರಗಳು ಅಂತ ಕರಿತಾ ಬರ್ತಾರೆ. ಹಾಗಾದ್ರೆ ಇದರಲ್ಲಿ ಮತ್ತೆ ಎಷ್ಟು ವಿಧ ಬರ್ತಾವ ಅಂದ್ರೆ 3 ವಿಧ ಬರ್ತಾವ. ಮೊದಲನೇದಾಗಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಅಂದ್ರೆ ಇವೇನದ 1 ಮತ್ತು 3ನೇ ಸಾಲು ಇರ್ತಕ್ಕಂಥ ಇವೆಲ್ಲ ಅಲ್ಪ ಪ್ರಾಣಗಳು. ಅದೇ ರೀತಿ 2 ಮತ್ತು 4ನೇ ಸಾಲು ಇರ್ತಕ್ಕಂಥವು 2 ಮತ್ತು 4ನೇ ಸಾಲು ಇರ್ತಕ್ಕಂಥವು ಮಹಾಪ್ರಾಣಗಳಂತ ಕರಿತಾ ಬರ್ತಾರೆ. ಇವ್ಯಾವು ಮಹಾಪ್ರಾಣಗಳು. ಹಾಗಾದ್ರೆ ಕೊನೆಯಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಅನುನಾಸಿಕ ಅಕ್ಷರಗಳು. ಹಾಗಾದ್ರೆ ಒಟ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂದ್ರೆ 25. ಅಲ್ಪ ಪ್ರಾಣಗಳ ಸಂಖ್ಯೆ ಅಂದ್ರೆ ಎಷ್ಟಿಲ್ಲಿ 10. ಮಹಾಪ್ರಾಣಗಳ ಸಂಖ್ಯೆ ಎಷ್ಟಂದ್ರೆ ಇಲ್ಲಿ 10. ಹಾಗಾದ್ರೆ ಒಟ್ಟಾರೆ ವರ್ಗೀಯ ವ್ಯಂಜನಗಳ ಸಂಖ್ಯೆ 25 ಅಂತ ಗೊತ್ತಾಗ್ತಾ ಬಂತು ನಿಮಗೆ. ಸಾಕು ಇಷ್ಟು ಗೊತ್ತಿದ್ರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಆಗುವುದು ಅಲ್ಪ ಪ್ರಾಣ. ಇವು ಸಂಖ್ಯೆ ಎಷ್ಟು? ಅಲ್ಪ ಪ್ರಾಣಗಳ ಸಂಖ್ಯೆ ಅಂದ್ರೆ 10. ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಆಗೋದು ಇಲ್ಲಿ ಮಹಾಪ್ರಾಣ. ಇವುಗಳ ಸಂಖ್ಯೆ ಎಷ್ಟಂದ್ರೆ 10. ಇಲ್ಲೇನ ಖಚಡ ತಪ ಘಜಡ ದಬ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು. ನಿಮಗೆ ಹೇಳಿದ್ವಿ ಅನುನಾಸಿಕ ಅಂದ್ರ, ನಾಸಿಕ ಅಂದ್ರ ಮೂಗು ಅಂತ ಹೇಳಿ. ಈ ಮೂಗಿನ ಸಹಾಯದಿಂದ ಉಚ್ಚಾರಣೆ ಆಗುವ ಅಕ್ಷರಗಳೆಲ್ಲ ಅನುನಾಸಿಕ ಅಕ್ಷರಗಳು. ಇವುಗಳ ಸಂಖ್ಯೆ 5. ಹಾಗಾದ್ರೆ ಒಟ್ಟಾರೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಂತ ಗೊತ್ತಾಯ್ತು ನಿಮಗೆ? 25. ಮುಂದೆ ಉಳಿದಿರೋದೀಗ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಇಲ್ಲಿ ನೋಡಿಲ್ಲ, ಏಕಾರದಿಂದ ಳಕಾರದವರೆಗಿನ ಇರ್ತಕ್ಕಂಥ 9 ಅಕ್ಷರಗಳನ್ನ ಏನಂತಾರೆ ಇಲ್ಲಿ ಅವರ್ಗೀಯ ವ್ಯಂಜನಗಳಂತ ಕರಿತಾ ಬರ್ತಾರೆ. ಅಂದ್ರೆ ಇವ್ನು ಯಾಕೆ ಅವರ್ಗೀಯ ಅಂತಾರಂದ್ರೆ ಇವು ಅಕ್ಷರಗಳ ಹುಟ್ಟುವ ಸ್ಥಾನ ಏನಾಗಿರ್ತೈತಿ ಇಲ್ಲಿ ಬೇರೆ ಬೇರೆ ಆಗಿರೋದ್ರಿಂದ ಇವನ್ನ ನಿರ್ದಿಷ್ಟವಾಗಿ ಗುಂಪು ಮಾಡಿಲ್ಲ. ಹೀಗಾಗಿ ಇವುಗಳಿಗೆ ಏನಂತಾರ ಅವರ್ಗೀಯ ಅಂತ ಕರಿತಾ ಬರ್ತಾರ. ಹೆಸರು ಇರ್ತದಿಲ್ಲ ಅವರ್ಗೀಯ ವ್ಯಂಜನಗಳಂತೆ. ಮತ್ತೆ ಇದರಲ್ಲಿ ಯಾವುದು ವಿಧ ಇರೋದಿಲ್ಲ. ನೆಕ್ಸ್ಟ್ ಮಿಕ್ಕಿ ಉಳಿದಿರ್ತಕ್ಕಂಥದ್ದು ಯೋಗವಾಹಗಳು.
ಯೋಗವಾಹ ಅಂದರೆ ಇಲ್ಲಿ ಬೇರೆ ಅಕ್ಷರದ ಜೊತೆಗೂಡಿ ಉಚ್ಚಾರಣೆ ಆಗುವಂಥ ಅಕ್ಷರ ಇವು. ಅಂದರೆ ಈಗ ಸ್ವತಂತ್ರವಾಗಿ ಒಂದೇ ಅಕ್ಷರ ನೋಡಿ, ಇಲ್ಲಿ ಇದನ್ನು ಬರೆದ್ರೆ ಎಲ್ಲಿ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ನೋಡಿ 2 0 ಕೊಟ್ಟರು ಕೂಡ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ನಿಮ್ಗೆ ಈಸಿಯಾಗಿ ಅರ್ಥ ಆಗೈತೆ ಅನ್ಕೊಂತೀನಿ ಇಲ್ಲಿ. ಅಂದ್ರೆ ಬೇರೆ ಅಕ್ಷರ ಸಹಾಯ ಇಲ್ಲದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರ ಯಾವ ಅಂದ್ರೆ ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗ. ಅಮ್ಮಗೆ ಇದಕ್ಕೆ ಏನಂತ ಕರೀತಾರೆ? ಅನುಸ್ವಾರ ಅಂತಾರ. 2 ವಿಸರ್ಗ ಅಂದರೆ 2 0 ಕೊಟ್ಟರೆ ಏನಂತಾರೆ? ಇಲ್ಲಿ ವಿಸರ್ಗ ಅಂತ ಕರಿತಾ ಬರ್ತಾರೆ. ಅನುಸ್ವಾರ, ವಿಸರ್ಗ. ಇವು ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ. ಸಿಂಹ, ದುಃಖ ಅಂತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆ ಆಗ್ತವೆ? ಯೋಗವಾಹಗಳಿಗೆ ಉಚ್ಚಾರಣೆ ಆಗ್ತವೆ. ಸೊ ಇದನ್ನು ನಿಮಗೆ ವರ್ಕ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದೆಲ್ಲ ಬೇಡ ಈಗ. ಸೊ ಮುಂದುವರೆದು ನೋಡ್ತಾ ಹೋಗೋಣ. ಮತ್ತೆ ಏನು ಅಂಶ ಕೊಟ್ಟಿದ್ದಾರೆ ಬೇರೆ ಅಂದ್ರೆ, ವರ್ಣಮಾಲೆ ಆದ ನಂತರ ಬರ್ತಕ್ಕಂಥದ್ದು ಸಂಯುಕ್ತ ಅಕ್ಷರ ಅಂತೇಳಿ. ಏನು ಸಂಯುಕ್ತ ಅಕ್ಷರ ಅಂದ್ರೆ ಇಲ್ಲಿ ವ್ಯಂಜನಕ್ಕೆ ವ್ಯಂಜನ ಸೇರಿ ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಗಳಿಗೆ ಸಂಯುಕ್ತ ಅಕ್ಷರ ಅಥವಾ ಇನ್ನೊಂದು ಹೆಸರೇನಿಲ್ಲಿ ಒತ್ತಕ್ಷರ ಅಂತ ಕರಿತಾ ಬರ್ತಾರೆ. ಅಂದ್ರೆ 2 ಬರ್ಬೇಕು. ಇಲ್ಲಿ ಏನು 2 ಬರ್ಬೇಕು? ವ್ಯಂಜನ 2 ಆದ್ರೂ ಬರ್ಬೋದು, 2ಕ್ಕಿಂತ ಹೆಚ್ಚಾದ್ರೂ ಬರ್ಬೋದು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಇಲ್ಲಿ ಏನು ಸೇರುತ್ತೆ? ಒಂದು ಸ್ವರ ಸೇರುತ್ತೆ. ಈ ಸ್ವರದ ಸಹಾಯದಿಂದ ಉಚ್ಚಾರಣೆ ಆಗೋದಕ್ಕೆ ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತಾ ಬರ್ತಾರೆ. ಇದರಲ್ಲಿ ಮತ್ತೆ ಎಷ್ಟು ವಿಧಗಳಂದ್ರೆ 2 ವಿಧಗಳಿರ್ತಾವೆ. ಒಂದು ಸಜಾತಿ ಒತ್ತಕ್ಷರ, ಇನ್ನೊಂದು ವಿಜಾತಿ ಒತ್ತಕ್ಷರ. ಸಜಾತಿ ಅಂದ್ರೆ ಇಲ್ಲಿ ಅದೇ ಜಾತಿಯ ಅಕ್ಷರ ಅದಕ್ಕೆ ಬರೋದು. ಅಂದ್ರೆ ಒಂದೇ ಜಾತಿಯ 2 ವ್ಯಂಜನಗಳಿಗೆ ಒಂದು ಸ್ವರ ಸೇರಿದ್ರೆ ಅದಕ್ಕೆ ಏನಂತಾರ? ಸಜಾತಿ ಅಂತ ಕರಿತಾ ಬರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಉದಾಹರಣೆ ಗೊತ್ತಾಗೈತೆ ಅನ್ಕೊಂತೀನಿ. ಅಕ್ಕ, ಅಪ್ಪ, ಅಮ್ಮ, ಈ ರೀತಿ ಈ ಪದಗಳೆಲ್ಲವೂ ಯಾವುದಕ್ಕೆ ಉದಾಹರಣೆ? ಇಲ್ಲಿ ಸಜಾತಿ ಉದಾಹರಣೆ. ಅಂದ್ರೆ ಇಲ್ಲಿ ಪ ಕೆಳಗೆ ಪೋನೆ ಬರಬೇಕು, ಮ ಕೆಳಗೆ ಮದೊತ್ತೆ ಬರಬೇಕು. ಅದ್ರ ಜಾತಿ ಅದೇ ವ್ಯಂಜನ ಸೇರ್ಕೊಂಡ್ರದು ಸಜಾತಿ ಆಗ್ತದೆ. ಹಾಗಾದ್ರೆ ವಿಜಾತಿ ಅಂದ್ರೆ ಇಲ್ಲಿ ಬೇರೆ ಬೇರೆ ಜಾತಿಯ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಏನಾದರೂ ಸೇರ್ಕೊಂಡ್ರೆ ಅದಕ್ಕೆ ಏನಂತಾರೆ? ಇಲ್ಲಿ ವಿಜಾತಿ. ನೋಡಿ ಬೇರೆ ಜಾತಿ ಸೇರ್ಬೇಕಿಲ್ಲಿ, ಬೇರೆ ಬೇರೆ. ಈ ಪಾಯಿಂಟ್ ಅಷ್ಟೇ, ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಇಲ್ಲೇ ಬೇರೆ ಬೇರೆ ಜಾತಿ ನೆನ್ಪಿಟ್ಕೋರಿ, ಅಲ್ಲಿ ಒಂದೇ ಜಾತಿದ ಅನ್ನೋದನ್ನು ನೆನ್ಪಿಟ್ಕೋರಿ. ಉದಾಹರಣೆಗೆ ಚಕ್ರ, ಆಜ್ಞೆ, ಸ್ತ್ರೀ, ವಸ್ತ್ರ ಅಂತೇಳಿ. ಈಗ ನೋಡಿಲಿ ಕಕ್ಕೆ ಏನ್ ಬರ್ಬೇಕಿತ್ತು? ಕದೊತ್ತ ಬರ್ಬೇಕಿತ್ತು. ಆದ್ರೆ ಏನ್ ಬಂದೈತಿ? ಇಲ್ಲಿ ಚಕ್ರ ಅಂತೇಳಿ ರದೊತ್ತು ಬಂದಿರೋದ್ರಿಂದ ಇದು ವಿಜಾತಿ ಆಗ್ತದ. ಅದೇ ರೀತಿ ಆಜ್ಞೆ ಅಂತಕ್ಕಂಥದ್ದು ಜೆ ಕೆಳಗೆ ಏನ್ ಬಂದೈತಿ? ಏದೊತ್ತು ಬಂದಿರೋದ್ರಿಂದ ಇದಕ್ಕೂ ಕೂಡ ವಿಜಾತಿ ಅಂತ ಕರಿತಾ ಬರ್ತಾರ. ಸಿಂಪಲ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದೆ ನೋಡ್ತಾ ಹೋಗೋಣ. ಹಾಗೆ ನಾವಿಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೇರೆ ವಚನಗಳು ಅಂತೇಳಿ. ವಚನ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಸಿಂಪಲ್ ಆಗಿ ಸಂಖ್ಯೆಯನ್ನು ಸೂಚಿಸುವ ಪದಗಳು. ನೋಡಿಲ್ಲಿ ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ವಚನ ಅಂತ ಕರೀತಾರೆ. ವಚನ ಅಂದ್ರೆ ಏನಿಲ್ಲಿ ಒಂದು ಸಂಖ್ಯೆಯನ್ನು ಸೂಚಿಸಿದ್ರೆ ಅದು ಏಕವಚನ, ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಸೂಚಿಸಿದ್ರೆ ಅದಕ್ಕೆ ಏನಂತಾರ? ಬಹುವಚನ ಅಂತ ಕರಿತಾ ಬರ್ತಾರೆ. ನೆಕ್ಸ್ಟ್ ಮುಂದುವರೆದ ನೋಡ್ತಾ ಹೋಗೋಣ. ಅರ್ಥ ಆಗೈತೆ ಅಂತ ನಿಮಗೆ. ಇಲ್ಲಿ ಪತ್ರ, ನೆಕ್ಸ್ಟ್ ಬರ್ತಕ್ಕಂಥದ್ದು ಪತ್ರಗಳು, ನಾಯಕ, ನಾಯಕರು, ತಮ್ಮ, ತಮ್ಮಂದಿರು, ರೈತ, ರೈತರು. ಈ ರೀತಿ ಒಂದು ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಸ್ಥಳ ಆಗಿರಲಿ. ಒಂದನ್ನು ಸೂಚಿಸಿದ್ರೆ ಅದು ಏಕವಚನ, ಒಂದಕ್ಕಿಂತ ಹೆಚ್ಚನ್ನು ಸೂಚಿಸಿದ್ರೆ ಅದು ಬಹುವಚನ ಆಗಿರ್ತದೆ. ಸಿಂಪಲ್, ಇಷ್ಟೇ ಆಯ್ತು. ಮುಂದುವರೆದು ನೋಡ್ತಾ ಹೋಗೋಣ. ಮತ್ತೆ ಬೇರೆ ವ್ಯಾಕರಣಾಂಶವನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೇನೆ. ಮೊದಲೇದಾಗಿ ಇಲ್ಲಿ ನಾಮಪದ ಅಂತ ಕೊಟ್ಟಿದ್ದಾರೆ. ನಾಮಪದ ಅಂದ್ರೆ ಏನಂದ್ರೆ ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದಗಳಿಗೆಲ್ಲ ಏನಂತಾರೆ? ಇಲ್ಲಿ ನಾಮಪದ ಅಂತ ಕರಿತಾ ಬರ್ತಾರೆ. ಅದು ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಸ್ಥಳ ಆಗಿರಲಿ. ಹಾಗಾದ್ರೆ ಮಂಡ್ಯ, ತಿಮ್ಮಣ್ಣ, ಹುಲಿ, ಕಲ್ಲು ಇವೆಲ್ಲ ಒಟ್ಟಾರೆ ಏನಾಗ್ತವೆ? ಇಲ್ಲಿ ನಾಮಪದಗಳಿಗೆ ಉದಾಹರಣೆ ಆಗ್ತವೆ. ಒಟ್ಟಾರೆ ನಾಮಪದದಲ್ಲಿ ಮತ್ತೆ ಎಷ್ಟು ವಿಧಗಳು ಬರ್ತಾವೆ ಅಂದ್ರೆ 9 ವಿಧಗಳು ಬರ್ತವೆ. ನಾಮಪದಗಳ ಬಗ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಇಲ್ಲಿ ವ್ಯಾಕರಣಾಂಶ ಇಲ್ಲಿ 6ರಿಂದ 10ನೇ ತರಗತಿ ರಿವಿಷನ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ? ಇಲ್ಲಿರ್ತಕ್ಕಂಥ ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಮುಂದುವರೆದು ಬಂದಂಗೆಲ್ಲ ನಾನು ಮತ್ತೆ ಅದನ್ನ ಏನು ಮಾಡ್ತೀನಿ? ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇದರಲ್ಲಿ ಕೇವಲ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ರೂಢನಾಮದ ಬಗ್ಗೆ, ಅಂಕಿತ ನಾಮದ ಬಗ್ಗೆ, ಅನ್ವರ್ತಕ ನಾಮದ ಬಗ್ಗೆ ಕೊಟ್ಟಿದ್ದಾರೆ. ಈ ನಾಮಪದಗಳಲ್ಲಿ ಈಗ 6ನೇ ತರಗತಿ ಆಗಿರೋದ್ರಿಂದ ಇದಕ್ಕೆ 3 ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ. ಮುಂದುವರೆದು ಜಾಸ್ತಿ ಆಗ್ತಾ ಹೋಗ್ತವೆ ಇಲ್ಲಿ. ರೂಢನಾಮ ಅಂದ್ರೆ ಏನಿಲ್ಲಿ ರೂಢಿಯಿಂದ ಬಂದಿರತಕ್ಕಂಥ ಪದಗಳಿಗೆ ರೂಢನಾಮ ಅಂತ ಕರೀತಾರೆ. ನದಿ, ಪರ್ವತ, ಪಟ್ಟಣ, ದೇಶ ಅಂದ್ರೆ ಇವನ್ನ ಪುರಾತನ ಕಾಲದಿಂದಲೂ ಅದೇ ಹೆಸರಿನಿಂದ ಬಳಕೆ ಮಾಡ್ಕೊಂಡ್ ಬಂದಿರ್ತಾರೆ ರೂಢಿಯಿಂದ. ಅಂತ ಪದಗಳಿಗೆ ರೂಢನಾಮ ಅಂತ ಕರಿತೀವಿ ನಾವಿಲ್ಲಿ. ಅಂದ್ರೆ ನಾವ್ಯಾರು ಹೆಸರಿಟ್ಟಿರಂಗಿಲ್ಲ, ಎಲ್ಲ ಕಡೆ ಸಾರ್ವತ್ರಿಕವಾಗಿ ಅದೇ ಹೆಸರಿನಿಂದ. ಉದಾಹರಣೆಗೆ ಯಾವುದೇ ಡಿಸ್ಟಿಕ್ ಊರಿ ನದಿ ಅಂತನ ಕರೀತಾರ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವೇನಾದ್ರು ಇದೇ ನದಿಗೆ ನೀವು ಕಾವೇರಿ ನದಿ, ಗಂಗಾ ನದಿ ಅಂತ ಹೆಸರಿಟ್ಟು ಕರೆದ್ರೆ ಇದೇನಾಗತ್ತ? ಅಂಕಿತ ನಾಮ ಅಂತ ಕರೀತಾರೆ ಇಲ್ಲಿ.
ಹಾಗಾದರೆ ಈ ಪರ್ವತ ಇರೋದನ್ನು ನಾವೇನು ಮಾಡ್ಬೋದು ಇಲ್ಲಿ ಹಿಮಾಲಯ ಪರ್ವತ ಅಂದ್ರೆ ಇದು ಅದಕ್ಕೆ ಉದಾಹರಣೆ ಆಗುತ್ತೆ ಇಲ್ಲಿ. ಸೊ ಹಿಮಾಲಯ ಅಂದ್ರೆ ಇದು ಅಂಕಿತ ನಾಮಕ್ಕೆ ಉದಾಹರಣೆ ಆಗುತ್ತೆ. ಸೊ ನಾವು ಇಟ್ಟಂತ ಅಂದ್ರೆ ಇಲ್ಲಿ ಗುರುತಿಗಾಗಿ ಇಟ್ಟಂತ ಹೆಸರುಗಳೆಲ್ಲ ಗುರುತಿಗಾಗಿ ವ್ಯವಹಾರದ ಸಲುವಾಗಿ ಇಟ್ಟಿವೆ ಅಂದ್ರೆ ಅದಕ್ಕೆ ಹೆಸರು ಅಂಕಿತ ನಾಮ ಆಗ್ತೈತೆ. ಅದನ್ನ ರೂಢಿಯಿಂದ ಪದ ಬಳಕೆ ಮಾಡ್ಕೊಂಬಂದ್ರೆ ಅದು ರೂಢನಾಮ ಆಗ್ತೈತಿ. ಇದು ಉದಾಹರಣೆಗೆ ಕೂಡಲ ಸಂಗಮ ದೇವ, ಪುರಂದರ ವಿಠಲ, ಗಂಗಾ, ಬ್ರಹ್ಮಪುತ್ರ, ಭಾರತ ಇವೆಲ್ಲವನ್ನು ನಾವು ಗುರುತಿಸ್ಲಿಕ್ಕೆ ಇಟ್ಟಿರ್ತೀವಲ್ಲ, ಹೀಗಾಗಿ ಇದು ಅಂಕಿತ ನಾಮ. ಅನ್ವರ್ತಕ ನಾಮ ಅಂದ್ರೆ ಅನ್ವರ್ತಕ ಅಂದ್ರೆ ಇಲ್ಲೇ ಹೆಸರು ಇರ್ತೈತಿ ನೋಡು, ಬದಲಾಗಿ ಇಟ್ಟಿರುವಂಥ ಹೆಸರು. ಉದಾಹರಣೆಗೆ ರೂಪ, ಗುಣ, ವೃತ್ತಿ, ಸ್ವಭಾವ ವಿಶೇಷವಾಗಿ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳನ್ನು. ಲಾಸ್ಟ್ ಟೈಮಲ್ಲಿ BMTCಯಲ್ಲಿ ಕೂಡ ಕೇಳಿದ್ದಾರೆ ಇದನ್ನು. ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳನ್ನ ಏನಂತ ಕರೀತಾರೆ. ಇಟ್ಟಂಥ ಹೆಸರು ಅಂದ ತಕ್ಷಣ ನೀವೇನು ಅನ್ಕೊಂಡಿರ್ತೀರಿ, ಇಲ್ಲಿ ಅಂಕಿತ ನಾಮ ಇರ್ಬೋದು ಅಂತ ಅನ್ಕೊಂಡಿರ್ತೀರಿ. ಸೊ ಇಲ್ಲಿ ಅರ್ಥಕ್ಕೆ ಅನುಗುಣವಾಗಿ ಅಂದ್ರೆ ಅವು ಯಾವ ರೂಪ ಪಡೆದಿರ್ತಾನೆ ನೋಡಿ. ಉದಾಹರಣೆಗೆ ಕಣ್ಣಿಲ್ಲ, ಅವು ಕುರುಡ ಅದನ್ನಂದ್ರೆ ಅದಕ್ಕೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರು ಅದು. ಹೀಗಾಗಿ ಇಂಥವೆಲ್ಲ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗ್ತವೆ. ಉದಾಹರಣೆಗೆ ವ್ಯಾಪಾರಿ, ರೋಗಿ, ಯೋಗಿ, ಬೆಳೆಗಾರ, ಪೂಜಾರಿ, ಶಿಕ್ಷಕ, ವಿದ್ಯಾರ್ಥಿ ಇವೆಲ್ಲ ಏನಾಗಿರ್ತವೆ, ಇವು ರೂಪ, ಗುಣ, ವೃತ್ತಿ, ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರಾಗಿರ್ತಾವಲ್ಲ ಇವು. ಹೀಗಾಗಿ ಇವಕ್ಕೆ ಏನಂತಾರೆ ಇಲ್ಲಿ ಅನ್ವರ್ತಕ ನಾಮ ಅಂತ ಕರಿತಾ ಬರ್ತಾರೆ. ಅರ್ಥ ಆಯ್ತಂತ ಭಾವಿಸ್ಕೊಳ್ತೀನಿ. ಸೊ ಮುಂದೆ ಹೋಗೋಣ ನಾವಿಲ್ಲಿ. ಮುಂದೆ ಬರ್ತಕ್ಕಂಥದ್ದು ಮತ್ತೆ ಪ್ರತ್ಯಯಗಳ ಪರಿಚಯ ಅಂತೇಳಿ. ಸೊ ಅತಿ ಹೆಚ್ಚಾಗಿ ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಿದ್ರೆ ಪ್ರತ್ಯಯಕ್ಕೆ ಸಂಬಂಧಪಟ್ಟಂಗಿಲ್ಲಿ. ಸೊ ಇವು ಪ್ರಥಮವು ದ್ವಿತೀಯನ ಇವನು ಕೇಳಕತ್ತಿಲ್ಲ, ನಿಮಗೆ ಕೇಳ್ತಾ ಇರೋದು ಕಾರಕಾರ್ಥಗಳನ್ನ ಕೇಳ್ತಾ ಇದ್ದಾರೆ. ಸೊ ಮುಂದೆ ಬರ್ತಾವೆ ಅವನು ಕೂಡ ಹೇಳ್ತಾ ಹೋಗ್ತೀವಿ ನಾವಿಲ್ಲಿ. ನಿಮ್ಗೆ ಏನು ಕೇಳ್ತಾ ಇದ್ದಾರೆ ಎಕ್ಸಾಮಲ್ಲಿ ಕಾರಕಾರ್ಥಗಳನ್ನು ಕೇಳ್ತಾ ಇದ್ದಾರೆ. ಆ ಕಾರಕಾರ್ಥಗಳನ್ನು ಮುಂದುವರೆದು ನೋಡ್ತಾ ಹೋಗೋಣ ಅಂತ ನಾವಿಲ್ಲಿ. ನಿಮಗೆ ಪ್ರಥಮವು ದ್ವಿತೀಯನ್ನು ತೃತೀಯಿಂದ ಚತುರ್ಥಿ ಹೀಗೇಕೆ ದಶೆಯಿಂದ ಮತ್ತು ಅಲ್ಲಿ ಈ ರೀತಿ ಪದಗಳು ಬಂದವಂದ್ರೆ ಇವು ವಿಭಕ್ತಿ ಪ್ರತ್ಯಯ ಆಗ್ತವೆ. ಆದರೆ ಕಾರಕಾರ್ಥಗಳನ್ನು ಸೊ ಮುಂದುವರೆದು ನಾವು ಇಲ್ಲಿ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಬರ್ತಾವಲ್ಲ ಅದರಲ್ಲಿ ಹೇಳ್ತಾ ಹೋಗ್ತೀವಿ. ನಿಮ್ಗೆ ಗೊತ್ತು ಅತಿ ಹೆಚ್ಚಾಗಿ ಕರ್ತೃ, ಕರ್ಮ, ಅದೇ ರೀತಿ ಕರ್ಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತೇಳಿ ಕಾರಕಾರ್ಥಗಳು ಬರ್ತವೆ. ಈ ಕಾರಕಾರ್ಥಗಳನ್ನು ನೋಡ್ತಾ ಬನ್ನಿ. ಏನಾದರೂ ಹಿಂದಿ ನೀವು ನೋಡಿಲ್ಲ ಅಂದ್ರೆ ನೋಡ್ತಾ ಬನ್ನಿ. ಅಲ್ಲಿ ಕೂಡ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಸೊ ಅಲ್ಲಿ ನೋಡಿ ಒಂದ್ಸಲ ನೀಟಾಗಿ ನೋಡ್ತಾ ಬನ್ನಿ. ನೆಕ್ಸ್ಟ್ ಮುಂದುವರೆದು ಬರ್ತಕ್ಕಂಥದ್ದು ಬೇರೆ ಚಾಪ್ಟರ್ ನೋಡೋಣ ನಾವಿಲ್ಲಿ. ಲೇಖನ ಚಿಹ್ನೆಗಳು. ಈ ಲೇಖನ ಚಿಹ್ನೆಗಳಿಗೂ ಕೂಡ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬರ್ತಿರ್ತವೆ. ಇದು ಪೂರ್ಣ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ. ಪೂರ್ಣ ವಿರಾಮ ಚಿಹ್ನೆ ಅದರಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡು. ಒಂದು ವಾಕ್ಯ ಪೂರ್ಣಗೊಂಡಾಗ ಬಳಸ್ತಕ್ಕಂಥ ಚಿಹ್ನೆ ಯಾವುದಿಲ್ಲಿ ಪೂರ್ಣ ವಿರಾಮ ಚಿಹ್ನೆ ಆಗಿರ್ತದೆ. ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಅಂದ್ರೆ ಒಂದು ಹೇಳಿಕೆಯನ್ನು ಸೊ ಅಧೀನವಾಗಿ ಎರಡು ಹೇಳಿಕೆಗಿರ್ತವಲ್ಲ ಅಲ್ಲಿನ ಅಧೀನವಾಗಿ ಬರ್ತಕ್ಕಂಥ ಪದಗಳು ಬಳಸ್ತೀವಿ ನೋಡು. ಅಂದ್ರೆ ನೀವು ಉದಾಹರಣೆಗೆ ನೀವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಬಳಸಿದ್ವಿ ಅಂದ್ರೆ ಅಲ್ಲಿ ಏನು ಮಾಡ್ಬೇಕು ನಾವು ಇಂಥ ಅರ್ಧ ವಿರಾಮ ಚಿಹ್ನೆಗಳನ್ನು ಬಳಸ್ತಾ ಬರಬೇಕು. ಅಲ್ಪ ವಿರಾಮ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಬಂದಾಗ, ಉದಾಹರಣೆಗೆ ರಾಮ, ಭೀಮ ಇಲ್ಲೆಲ್ಲ ಈ ರೀತಿ ಪದಗಳು ಬರೆಯಕತ್ತೀವಿ ಅಂದ್ರೆ ನಾವಿಲ್ಲಿ ಅಲ್ಪ ವಿರಾಮ ಚಿಹ್ನೆ. ಒಂದಕ್ಕಿಂತ ಹೆಚ್ಚು ನಾಮಪದಗಳು ಬಂದಾಗ ಇವನ್ನ ಈ ರೀತಿ ಅಲ್ಪ ವಿರಾಮ ಚಿಹ್ನೆ ಬಳಸ್ತಾ ಹೋಗ್ಬೇಕು. ಪ್ರಶ್ನಾರ್ಥಕ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಪ್ರಶ್ನೆಯನ್ನು ಸೂಚಿಸುವಾಗ ಭಾವಸೂಚಕ ಚಿಹ್ನೆ ಅಂದ್ರೆ ನಾವು ಭಾವನೆಯನ್ನು ವ್ಯಕ್ತಪಡಿಸುವಾಗ ಅಯ್ಯೋ, ಹಬ್ಬ, ಆಹಾ ಈ ರೀತಿ ಪದಗಳನ್ನು ಬಳಸಬೇಕಾದ್ರೆ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸ್ತಾ ಹೋಗ್ಬೇಕು. ಇನ್ನೊಂದು ಉದ್ಧರಣ ಚಿಹ್ನೆ, ಅದೇ ರೀತಿ ವಾಕ್ಯವೇಷ್ಟನ ಚಿಹ್ನೆ ಅಂತ ಕರೀತಾರೆ ಇವೆರಡನ್ನು. ಸೊ ಇಲ್ಲಿ ಪದಗಳನ್ನ ಈ ಚಿಹ್ನೆಯನ್ನು ಬಳಸ್ಬೇಕಾದ್ರೆ ನಾವು ಏನು ಬಳಸ್ತೀವಿ, ಎಲ್ಲಿ ಬಳಸ್ತೀವಿ ಅಂದ್ರೆ ಒಂದು ವಾಕ್ಯದಲ್ಲಿ ವಿಶೇಷ ಪದವನ್ನು ಗುರುತಿಸಲಿಕ್ಕೆ ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತಾ ಬರ್ತೀವಿ ನಾವು. ಅದೇ ರೀತಿ ಡಬಲ್ ಇನ್ವರ್ಟೆಡ್ ಕಾಮ ಅಂತ ನೀವೇನು ಕರೀತಿರಲ್ಲ. ಸೊ ಇದನ್ನು ಎಲ್ಲಿ ಬಳಸ್ತೀವಿ ನಾವಿಲ್ಲ ಅಂದ್ರೆ ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬಳಸುವ ಸಂದರ್ಭದಲ್ಲಿ, ಒಬ್ಬರ ಹೇಳಿಕೆಯನ್ನು ನಾವು ಯಥಾವತ್ತಾಗಿ ಬಳಸುವ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಈ ಚಿಹ್ನೆಯನ್ನು ಬಳಸ್ತಾ ಬರ್ತೀವಿ. ಆವರಣ ಚಿಹ್ನೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸಮಾನಾರ್ಥಕ ಗೊತ್ತಿದೆ, ವಿವರಣ ಚಿಹ್ನೆಯನ್ನು ಕೂಡ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ. ಮುಂದೆ ಹೋಗ್ತಾ ಹೋಗೋಣ ನಾವು. ಹಾಗೆ ಲೇಖನ ಚಿಹ್ನೆ ಆದ ನಂತರ ಬರ್ತಕ್ಕಂಥದ್ದಿಲ್ಲಿ ಸಮಾನಾರ್ಥಕ ಪದಗಳು. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಕಾಯಕ, ತಂಡ, ಪದ್ಮ, ಭಾಷೆ ಇವೆಲ್ಲ ನೋಡ್ತಾ ಬನ್ನಿ. ಇವೆಲ್ಲ ಏನು ಬೇಡ ಅನ್ಕೊಂತೀನಿ. ಆಮೇಲೆ ನಾನಾರ್ಥಕಗಳಂದ್ರೆ ಸೊ ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ಏನಂತಾರ ನಾನಾರ್ಥಕ. ಉದಾಹರಣೆಗೆ ದಂಡ ಅಂದ್ರೆ ಇಲ್ಲಿ ಶಿಕ್ಷೆ ಅಂತ ಅರ್ಥ ಕೊಡುತ್ತಾ, ಕೋಲು, ಅದೇ ರೀತಿ ಸೈನ್ಯ.
ನೆಕ್ಸ್ಟ್ ದಳ ಅಂದ್ರೆ ಸೈನ್ಯ, ಎಲೆ, ಗುಂಪು. ಈ ರೀತಿ ಒಂದು ಪದ ಬೇರೆ ಬೇರೆ ಅರ್ಥವನ್ನು ಸೂಚಿಸಿದ್ರೆ ಅದಕ್ಕೆ ನಾನಾರ್ಥಕ ಅಂತ ಕರೀತಾರೆ. ಅಂಗ ಅಂದ್ರೆ ಭಾಗ ಮತ್ತು ದೇಹ ಅಂತಲೂ ಕೂಡ ಅರ್ಥ ಕೊಡುತ್ತೆ. ಮಡಿ ಅಂದ್ರೆ ಸಾಯು ಮತ್ತು ಶುದ್ಧವಾದದ್ದು ಅಂತಲೂ ಕೂಡ ಅಂತ ಬರ್ತಾರೆ. ಇಲ್ಲಿ ಮುಂದುವರೆದು ನೋಡ್ತಾ ಹೋಗೋಣ ನಾವು ಬೇರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲಿಂಗಗಳು. ಸೊ ಲಿಂಗ, ನಿಮಗೆ ಲಿಂಗದಲ್ಲಿ ಎಷ್ಟು 3 ವಿಧಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಅಷ್ಟೇ ನೋಡ್ತಾ ಹೋಗ್ತೀರಿ ನೀವು ಇಲ್ಲಿ. ಸೊ ಇಲ್ಲಿ ಹೋದ್ಸಲ ಎಕ್ಸಾಮಲ್ಲಿ ಏನು ಕೇಳಿದ್ರು, ನಿತ್ಯ ನಪುಂಸಕ ಲಿಂಗದ ಬಗ್ಗೆ ಕೇಳಿದ್ರಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಆಲ್ರೆಡಿ ಗೊತ್ತಾಗ್ತಾ ಹೋಗ್ತೈತಿ. ಇಲ್ಲಿ ಸ್ತ್ರೀಲಿಂಗ ಅಂದ್ರೆ ಹೆಣ್ಣನ್ನು ಸೂಚಿಸುವ ಪದಗಳು ಬರ್ತವೆ. ಸೊ ಪುಲ್ಲಿಂಗ ಅಂದ್ರೆ ಗಂಡನ್ನು ಸೂಚಿಸುವ ಪದಗಳು ಬರ್ತವೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಪುಂಸಕ ಲಿಂಗ ಅಂದ್ರೆ ಗಂಡು ಅಲ್ಲದ ಹೆಣ್ಣು ಅಲ್ಲದ ಪದಗಳ ಅರ್ಥವನ್ನು ಸೂಚಿಸಿರೋದು ನಪುಂಸಕ ಲಿಂಗ ಅಂತ. ಈ ನಪುಂಸಕ ಲಿಂಗದಲ್ಲಿ ನಿತ್ಯ ನಪುಂಸಕ ಲಿಂಗ ಅಂತ ಬರ್ತಾವಲ್ಲ, ಅಲ್ಲಿ ಅತಿ ಹೆಚ್ಚಾಗಿ ಉದಾಹರಣೆ ನೆನಪಿಡ್ತಾ ಬನ್ನಿ ನೀವು. ದಂಡು, ಜನ ಈ ರೀತಿ ಪದಗಳು ಬರ್ತಾವ ಅಂದ್ರೆ ನೀವು ಇಲ್ಲಿ ಏನು ಮಾಡಿ, ದಂಡು, ಜನ ಈ ರೀತಿ ಪದಗಳು ಬಂದ್ರೆ ನೀವೇನು ಅನ್ಕೋಬೇಕು, ಇಲ್ಲಿ ನಿತ್ಯ ನಪುಂಸಕ ಲಿಂಗ ಅಂತ ಕರಿತಾ ಬರಬೇಕು. ಸೊ ಅವನು ಮುಂದಿನ ಕ್ಲಾಸಲ್ಲಿ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಕೂಡ ಡಿಟೇಲ್ ಆಗಿ ನೋಡ್ತಾ ಹೋಗೋಣಂತ. ಇಲ್ಲಿ ವ್ಯಾಕರಣಾಂಶ ಏನು ಬರ್ತೋ ಅದನ್ನು ಮಾತ್ರ ಬೇಗ ರಿವಿಷನ್ ಮಾಡ್ತಾ ಹೋಗೋಣ ನಾವಿಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಸಂಧಿಗಳ ಪರಿಚಯ. ಏನು ಸಂಧಿ ಅಂದರೆ ಇಲ್ಲಿ ಮೊದಲನೇದಾಗಿ ಸಂಧಿ ಅಂದರೆ ತಿಳ್ಕೊಂಬಿಡ್ರಿ, 2 ಅಥವಾ 2 ಅಕ್ಷರಗಳು ಯಾವ ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಅಂತ ಕರೀತಾರೆ. ಇಲ್ಲಿ 2 ಅಕ್ಷರಗಳ ಮಧ್ಯೆ ಸಂಧಿ ಕಾರ್ಯ ನಡೆದ್ರೆ ಅದಕ್ಕೆ ಸಂಧಿ ಅಂತಾರೆ. 2 ಪದ ಅಥವಾ 2ಕ್ಕಿಂತ ಹೆಚ್ಚು ಪದಗಳ ಮಧ್ಯೆ ನಡೆದ್ರೆ ಅದಕ್ಕೆ ಸಮಾಸ ಅಂತ ಕರಿತಾ ಬರ್ತಾರೆ. ಉದಾಹರಣೆಗೆ ಆಡು ಪ್ಲಸ್ ಇಸು, ಆಡಿಸು, ಮರ ಪ್ಲಸ್ ಅನ್ನು, ಮರವನ್ನು, ಇವೆಲ್ಲ ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂತ ಕೆಳಗೆ ನೋಡ್ತಾ ಹೋಗೋಣ. ಈ ಸಂಧಿ ಅಂದ್ರೆ ಗೊತ್ತಾಯ್ತು ನಿಮಗೆ, 2 ಅಥವಾ 2ಕ್ಕಿಂತ ಹೆಚ್ಚು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಒಂದಕ್ಕೊಂದು ಸೇರುವುದಕ್ಕೆ ಏನಂತಾರೆ ಇಲ್ಲಿ ಸಂಧಿ ಅಂತ ಗೊತ್ತಾಯ್ತು ನಿಮಗೆ. ಹಾಗಾದ್ರೆ ಸೊ ಮೊದಲನೇದಾಗಿ ಇದರಲ್ಲಿ ನೋಡ್ತಾ ಹೋಗೋಣ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತೇಳಿ ಕನ್ನಡದಲ್ಲಿ ಒಟ್ಟು 3 ಸಂಧಿಗಳು ಬರ್ತಾ ಹೋಗ್ತವೆ. ಆ 3 ಸಂಧಿಗಳನ್ನು ಕೂಡ ಇಲ್ಲಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮೊದಲು ಬರ್ತಕ್ಕಂಥದ್ದು ಇಲ್ಲಿ ಲೋಪ ಸಂಧಿ ಬಗ್ಗೆ ನೋಡ್ತಾ ಹೋಗೋಣ. ಏನು ಲೋಪ ಸಂಧಿ ಅಂದ್ರೆ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯ ಸ್ವರವು, ಬಹಳಷ್ಟು ಮಂದಿ ತಪ್ಪು ಕಲ್ಪನೆಯನ್ನು ಪೂರ್ವಪದದ ಕೊನೆಯ ಅಕ್ಷರ ಅಂತ ಹೇಳ್ಕೊಂತಾರೆ. ಸೊ ಪೂರ್ವಪದದ ಕೊನೆಯ ಅಕ್ಷರ ಅಲ್ಲ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಆಗುವಾಗ. ಪೂರ್ವಪದ ಅಂದ್ರೆ ಯಾವ್ದಿಲ್ಲಿ, ಈ ಕಡೆ ಇದಕ್ಕೆ ಏನಂತಾರ ಪೂರ್ವಪದ ಅಂತಾರ, ಈ ಕಡೆ ಇರೋದನ್ನ ಏನಂತಾರ ಉತ್ತರ ಪದ ಅಂತ ಕರೀತಾರೆ. ಇಲ್ಲಿ ಸ್ವರದ ಮುಂದೆ ಸ್ವರನೇ ಬರಬೇಕು, ಆದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಕೊನೆಯ ಸ್ವರ ಮಾತ್ರ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪವಾದ್ರೆ ಅದಕ್ಕೆ ಲೋಪ ಸಂಧಿ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಗಮನಿಸ್ಬೋದು ನೀವು, ಇಲ್ಲಿ ಮೇಲೆ ಪ್ಲಸ್ ಇಟ್ಟು, ಇಲ್ಲಿ ಏನಾಗುತ್ತೆ ಇದು ಮೇಲಿಟ್ಟು ಅಂತ ಆಗ್ತದೆ. ಮೇಲೆ ಪ್ಲಸ್ ಇಟ್ಟು ಏನಾಗುತ್ತೆ ಮೇಲಿಟ್ಟು. ಉದಾಹರಣೆ ನೋಡ್ರಿ ಗರ, ಇಲ್ಲಿ ಏನು ಬಂದೈತಿ ಎ ಕಾರ ಇದೆ ಈ ಕಡೆ. ಸೊ ಈ ಕಡೆ ಇರ್ತಕ್ಕಂಥದ್ದು ಈ ಕಾರ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮೇಲೆ ಒಳಗೆ ಎ ಹೋಗ್ಬಿಟ್ರೆ ಏನು ಉಳಿತೈತಿ, ಕೇವಲ ಲ ಉಳಿದೈತಿ. ಪ್ಲಸ್ ಈ ಕಡೆ ಪೂರ್ವ ಪದದಲ್ಲಿ ಇರ್ತಕ್ಕಂಥ ಇದೇನಾಗುತ್ತೆ ಈ ಸೇರ್ಕೊಂಡ್ಬಿಡ್ತೈತಿಲ್ಲ, ಇಲ್ಲೇನಾಯ್ತು ಮೇಲಿಟ್ಟು ಅಂತ ಆಯ್ತು. ಇಲ್ಲಿರ್ತಕ್ಕಂಥದ್ದು ಏನಾಯ್ತಿಲ್ಲ ಪೂರ್ವ ಪದದ ಕೊನೆ ಸ್ವರ ಮಾತ್ರ ಲೋಪ ಆಗುತ್ತೆ. ಈ ರೀತಿ ಲೋಪ ಮಾಡ್ಕೊಂಡ್ರೆ ಅದಕ್ಕೆ ಲೋಪ ಸಂಧಿ ಅಂತ ಕರೀತಾರೆ. ನೆಕ್ಸ್ಟ್ ಉದಾಹರಣೆ ನೋಡ್ರಿ, ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು, ಇಲ್ಲಿರ್ತಕ್ಕಂಥದ್ದು ಏನು ಲೋಪ ಆಗಿದೆ ಹೂ ಅಂತಕ್ಕಂಥ ಸ್ವರ ಲೋಪ ಆಗಿದೆ. ಸೊ ಈ ರೀತಿ ಅರ್ಥ ಆಗೈತೆ ಅಂತ ಭಾವಿಸ್ಕೊಳ್ತೀನಿ. ನೆಕ್ಸ್ಟ್ ಹೊಸವೃತ್ತ ಪ್ಲಸ್ ಇದ್ದ ಹೊಸವೃತ್ತಿದ್ದ, ಇಲ್ಲಿರ್ತಕ್ಕಂಥ ಅ ಕೂಡ ಲೋಪ ಆಗಿದೆ. ನೆಕ್ಸ್ಟ್ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ, ಇಲ್ಲಿರ್ತಕ್ಕಂಥದ್ದು ಹೂ ಲೋಪ ಆಗಿದೆ. ಈ ಕಡೆ ಮೇಲೆ ಪ್ಲಸ್ ಏರು ಮೇಲೇರು, ಇಲ್ಲಿರ್ತಕ್ಕಂಥ ಏಕಾರ ಕೂಡ ಲೋಪ ಆಗಿದೆ. ಈ ರೀತಿ ನೀವು ಗಮನಿಸ್ತಾ ಬನ್ನಿ. ಲೋಪ ಸಂಧಿಗೆ ಉದಾಹರಣೆಗಳು ಸಾಕಷ್ಟು ಸಿಗ್ತಾವ. ನೀವು ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೆ ಯಾವುದೇ ಎಕ್ಸಾಂಪಲ್ ಬಂದರೂ ಸಿಂಪಲ್ ಆಗಿ ಗುರುತಿಸ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಗಮ ಸಂಧಿ. ಆಗಮ ಸಂಧಿ ಅಂದ್ರೆ ಮೊದಲೇದಾಗಿ ನೋಡೋಣ. ಈ ಆಗಮ ಸಂಧಿ ಅಂದ್ರೆ ಇದರಲ್ಲಿ 2 ವಿಧ ಬರ್ತವೆ. ಒಂದು ಎಕಾರ ಆಗಮ ಬರ್ತೈತಿ, ಇನ್ನೊಂದು ಒಕಾರ ಆಗಮ ಬರ್ತಾ ಹೋಗ್ತೈತಿ. ಇದು ಕೂಡ ಕನ್ನಡದ ಒಂದು ಸ್ವರ ಸಂಧಿ. ಸ್ವರಗಳ ಮುಂದೆ ಸ್ವರವು ಬಂದು ಏಕಾರ ಆಗಮವಾದ್ರೆ ನೀವೇನು ಸಿಂಪಲ್ ಆಗಿ ಏನು ತಿಳ್ಕೊರಿ, ಎಕಾರ ಆಗಮ ಅಂತ ತಿಳ್ಕೊರಿ. ಅಲ್ಲಿ ಸಂಧಿ ಕಾರ್ಯ ನಡೆದಾಗ ಓಕಾರ ಆಗಮವಾದ್ರೆ ಒಕಾರ ಆಗಮ ಸಂಧಿ ಅಂತ ನೆನ್ಪಿಟ್ಕೋರಿ. ಇವೆರಡೂ ಕೊಟ್ಟಿಲ್ಲ, ಎಕಾರ ಆಗಮ ಒಕಾರ ಆಗಮ ಅಂದ್ರೆ ನೀವೇನು ಹಾಕ್ರಿ, ಕೇವಲ ಆಗಮ ಸಂಧಿ ಅಂತ ಹಾಕಿ ಬನ್ನಿ. ಉದಾಹರಣೆ ನೋಡಿ, ಹೊಲ ಪ್ಲಸ್ ಅನ್ನು ಹೊಲವನ್ನು, ನೀವು ಗಮನಿಸಿದ್ರೆ ಅನ್ಕೊಂತೀನಿ ಇವೆರಡರ ನಡುವೆ ಏನಾಯ್ತಿಲ್ಲಿ ಅಕಾರ ಐತಲ್ಲ, ಇಲ್ಲಿ ಏಕಾರ ಅಂತಕ್ಕಂಥದ್ದು ಆಗಮವಾಯ್ತು. ಓಕಾರ ಅಂತಕ್ಕಂಥದ್ದು ಆಗಮವಾಯ್ತು. ಇಲ್ಲಿ ಹೊಲ ಪ್ಲಸ್ ಅನ್ನು ಹೊಲವನ್ನು, ಇಲ್ಲಿ ಏನು ಬಂತಿಲ್ಲಿ
ಓಕಾರ ಆಗಮವಾಗಿದೆ. ನೆಕ್ಸ್ಟ್ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ, ಇಲ್ಲಿ ಯಾವ ಸಂಧಿಗೆ ಉದಾಹರಣೆ ಇದು? ಎಕಾರ ಆಗಮ ಸಂಧಿ. ಈ ರೀತಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾಗಬೇಕು, ಯಾವುದು ಲೋಪ ಆಗಂಗಿಲ್ಲ. ಇಲ್ಲಿ ಯಾವುದು ಲೋಪ ಆಗಲಾರ್ದ ಒಂದು ಅಕ್ಷರ ಆಗಮವಾಗತ್ತ. ಯ ಬಂದ್ರದು ಎಕಾರಾಗಮ, ಓ ಬಂದ್ರದು ಒಕ್ಕಾರಾಗಮ. ಇಲ್ಲಿ ಗಮನಿಸ್ರಿ ನೀವು, ಗಡಿಬಿಡಿ ಪ್ಲಸ್ ಇಂದ, ಗಡಿಬಿಡಿ ಇಂದ, ಇಲ್ಲಿ ಏನಾಯ್ತು? ಏಕಾರ ಬಂದಿದೆ. ಆರಂಭ ಪ್ಲಸ್ ಆಗು, ಆರಂಭವಾಗ, ಇಲ್ಲೇ ಓಕಾರಾಗಮ ಬಂದಿದೆ. ಹಾಗಾದ್ರೆ ಇದು ಎಕಾರಾಗಮ ಸಂಧಿಗೆ ಉದಾಹರಣೆ, ಇದು ಒಕ್ಕಾರಾಗಮ ಸಂಧಿಗೆ ಉದಾಹರಣೆ. ಇವೆರಡು ಕನ್ನಡದ ಸ್ವರಸಂಧಿ ನೋಡಿದ್ದೀವಿ ನಾವೀಗ. ಕನ್ನಡದ ಸ್ವರಸಂಧಿ ಯಾವಿಲ್ಲಿ? ಕನ್ನಡದ ಲೋಪಸಂಧಿ ಒಂದು, ಆಗಮ ಸಂಧಿ ಅಂತಕ್ಕಂಥ ಇವೆರಡು ಕನ್ನಡದ ಸ್ವರಸಂಧಿಗಳು. ಹಾಗಾದ್ರೆ ಕನ್ನಡದ ವ್ಯಂಜನ ಸಂಧಿ ಯಾವುದಂತ ಕೇಳಿದ್ರೆ ಅದು ಆದೇಶ ಸಂಧಿ. ಹಾಗಾದ್ರೆ ಆದೇಶ ಅಂದ್ರೆ ಏನಂತ ಗೊತ್ತಿರಲಿ ನಿಮಗೆ ಮೊದಲು. ಲೋಪ ಅಂದ್ರೆ ಒಂದು ಅಕ್ಷರ ಬಿಟ್ಟು ಹೋಗುತ್ತೋ, ಆಗಮ ಅಂದ್ರೆ ಒಂದು ಅಕ್ಷರ ಬರ್ತೈತಿ. ಹಾಗಾದ್ರೆ ಆದೇಶ ಅಂದ್ರೆ ಒಂದು ಅಕ್ಷರದ ಬದಲಾಗಿ ಏನಾಗುತ್ತಿಲ್ಲ, ಬೇರೊಂದು ಅಕ್ಷರ ಬರಬೇಕು. ಯಾವ ಬರ್ಬೋದು ಅಂದ್ರೆ ಕತಪಗಳಿಗೆ ಗದಬ ಆದೇಶವಾಗಿ ಬರೋದು. ಕತಪಗಳಿಗೆ ಯಾವ ಬರ್ಬೇಕಿಲ್ಲ, ಕ್ರಮವಾಗಿ ಗದಬ ಆದೇಶವಾಗಿ ಬರಬೇಕು. ಉದಾಹರಣೆಗೆ ಇದನ್ನ ನೋಡ್ರಿ, ಇಲ್ಲಿ ಮೈ ಪ್ಲಸ್ ತೊಳೆ ಮೈದೊಳೆ. ನೋಡಿಲಿ ಇಲ್ಲಿರ್ತಕ್ಕಂಥ ತಕ್ಕೆ ಏನ್ ಬರ್ಬೇಕಿಲ್ಲಿ? ದ ಕಂಪಲ್ಸರಿ ಬರ್ತೈತಿ. ಹಾಗಾದ್ರೆ ಹೊಸ ಪ್ಲಸ್ ಕನ್ನಡ ಹೊಸ ಗನ್ನಡ ಅಂತ ಕರಿತೀರಿ. ಹೊಸ ಕನ್ನಡ ಅನ್ನಂಗಿಲ್ಲ ನೀವು, ಹೊಸ ಪ್ಲಸ್ ಕನ್ನಡ ಹೊಸ ಗನ್ನಡ ಅಂತೀರಿ. ನೆಕ್ಸ್ಟ್ ಕನ್ ಪ್ಲಸ್ ಪನಿ ಏನಾಯ್ತಿಲ್ಲ? ಕಂಬನಿ. ನೋಡಿಲಿ ಪಕಾರಕ್ಕೆ ಬಕಾರ ಬಂದೈತಿ. ಈ ರೀತಿ ನಿಮ್ಗೆ ಕತಪಗಳಿಗೆ ಗದಬ ಎಲ್ಲಿ ಬರ್ಬೇಕಿಲ್ಲಿ? ಉತ್ತರ ಪದದಲ್ಲಿ ಬರಬೇಕು, ಪೂರ್ವ ಪದದಲ್ಲಿ ಅಲ್ಲ. ಉತ್ತರ ಪದದಲ್ಲಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದ್ರೆ ಅದಕ್ಕೆ ಏನು ಅನ್ಬೇಕು ನೀವು? ಇಲ್ಲಿ ಆದೇಶ ಸಂಧಿ ಅಂತ ಕರಿತಾ ಬರಬೇಕು. ನೆಕ್ಸ್ಟ್ ಅದೇ ರೀತಿ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದ್ರೆ ಅದನ್ನು ಆದೇಶ ಸಂಧಿ ಅಂತ ಆಲ್ರೆಡಿ ನೋಡಿದ್ದೀರಿ ನೀವು. ಇಲ್ಲಿ ಉದಾಹರಣೆ ಕ್ರಮವಾಗಿ ಇಲ್ಲಿ ಕೊಟ್ಟಿದ್ದಾರೆ, ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾವೆ. ಯಾವ ರೀತಿ ಬರ್ತಾವ ಅಂದ್ರೆ ಕುಡು ಪ್ಲಸ್ ಕೋಲು ಕುಡುಗೋಲು, ಕಕಾರಕ್ಕೆ ಗಕಾರ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ. ಕನ್ ಪ್ಲಸ್ ಪನಿ ಕಂಬನಿ. ಈ ರೀತಿ ಬೆಟ್ಟದಾವರೆ ಕಂಬನಿಯನ್ನು ಅತಿ ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳಿರ್ತಾರೆ. ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತಾವೆ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ. ಈ ಕನ್ನಡ ಸಂಧಿಯಲ್ಲಿ ಹೇಳಿದ್ದೀನಿ ಆಲ್ರೆಡಿ ನಿಮಗೆ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತೇಳಿ ಇವೆರಡು ಇರ್ತಕ್ಕಂಥವು ಸ್ವರಸಂಧಿಗಳು. ನೆಕ್ಸ್ಟ್ ಇದು ಇರ್ತಕ್ಕಂಥದ್ದು ಆದೇಶ ಸಂಧಿ ಅಂತಕ್ಕಂಥದ್ದು ಕನ್ನಡದ ವ್ಯಂಜನ ಸಂಧಿ ಆಗಿರ್ತದೆ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ. ಮತ್ತೆ ಬೇರೆ ವ್ಯಾಕರಣ ಅಂಶವನ್ನು ಕೂಡ ನೋಡೋಣ. ಇದು ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊರಿ. ಪ್ರಕೃತಿ ಭಾವ ಅಂತ ಕೇಳಿರ್ತಾರೆ. ಏನಿದು ಪ್ರಕೃತಿ ಭಾವ ಅಂದ್ರೆ, ಕೆಲವು ಕಡೆ ಸ್ವರದ ಮುಂದೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ. ಅದಕ್ಕೆ ಏನಂತಾರ? ಪ್ರಕೃತ ಭಾವ. ಪ್ರಕೃತಿ ಭಾವ ಅಂದ್ರೆ ಅರ್ಥ ಆಯ್ತು ಅನ್ಕೊಂತೀನಿ. ಸ್ವರದ ಮುಂದೆ ಸ್ವರವು ಪರವಾದಾಗ ಯಾವುದೇ ರೀತಿ ಸಂಧಿ ಕಾರ್ಯ ನಡೀಲಿಲ್ಲ ಅಂದ್ರೆ ಅದು ಅಂದ್ರೆ ಯಾವ ರೀತಿ ಯಥಾವತ್ತಾಗಿ ಆ ಅಕ್ಷರಗಳು ಅದೇ ರೀತಿ ಬರ್ತಾವೆ. ನೋಡಿಲಿ, ಅನ್ನ ಓಡಿ ಬಾ ಅಂತಾನೆ ಆಗುತ್ತೆ. ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಸಂಧಿ ಕಾರ್ಯ ನಡೆದಿಲ್ಲ ಇಲ್ಲಿ. ಹೀಗಾಗಿ ಈ ಥರ ಪದಗಳು ಬಂದವಂದ್ರೆ ಏನು ಹಾಕ್ಬೇಕು? ಪ್ರಕೃತಿ ಭಾವ ಅಂತ ಹಾಕ್ಬೇಕಿಲ್ಲಿ. ಇವೆಲ್ಲ ಎಕ್ಸಾಂಪಲ್ಗಳನ್ನ ನೋಡ್ತಾ ಬನ್ನಿ ನೀವು ಮುಂದುವರೆದು. ನೆಕ್ಸ್ಟ್ ಅದೇ ರೀತಿ ಅನುಭವ ಅನನುಭವ. ನೋಡಿಲ್ಲ, ಭಾಳ ಮಂದಿ ಅನಾನುಭವ ಅನ್ಕೊಂಡಿರ್ತಾರೆ. ಅನಾನುಭವ ಅಲ್ಲ, ಇದು ಏನಾಗ್ತದೆ? ಅನನುಭವ. ನೆಕ್ಸ್ಟ್ ಆದಿ ಅನಾದಿ. ಉತ್ತಮ ಅಧಮ. ನೋಡ್ಲಿ, ಉತ್ತಮ ಮಧ್ಯಮ ಈ ರೀತಿ ಬಳಸ್ತಿರ್ತಾರ. ಉತ್ತಮ ಅಧಮ. ಉನ್ನತಿ ಅವನತಿ. ಗರ್ವಿ ನಿಗರ್ವಿ. ಈ ಪದ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಗರ್ವಿ ನಿಗರ್ವಿ ಈ ಥರ ಪದಗಳನ್ನು ನೋಡ್ತಾ ಬನ್ನಿ ನೀವು. ಮುಂದುವರಿದು ಮತ್ತೆ ಬೇರೆವನ್ನು ಕೂಡ ನೋಡ್ತಾ ಹೋಗೋಣ ನಾವಿಲ್ಲಿ ಅದೇ ರೀತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಕಾಲಗಳಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಕಾಲಗಳನ್ನು ಕೂಡ ನಾವೇನು ಮಾಡೋಣ ಇಲ್ಲಿ ನೋಡ್ತಾ ಹೋಗೋಣ. ಕಾಲಗಳಂದ್ರೆ ಇಲ್ಲಿ ನಡೆಯುತ್ತಿರುವ ನಡೆಯುವ ಕ್ರಿಯೆಯನ್ನು ಸೂಚಿಸುವ ಪದಗಳೆಲ್ಲವೇನಾಗಿರ್ತವೆ ಇಲ್ಲಿ ಕಾಲಗಳು. ಈ ಕಾಲದಲ್ಲಿ ಭೂತಕಾಲ, ವರ್ತಮಾನ ಕಾಲ, ಅದೇ ರೀತಿ ಭವಿಷ್ಯತ್ ಕಾಲ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಅತಿ ಹೆಚ್ಚಾಗಿ ನಿಮಗೆ ಪ್ರತ್ಯಯ, ಕಾಲ ಸೂಚಕ ಪ್ರತ್ಯಯ ಅಂತ ಕೇಳಿರ್ತಾರ. ಮೂರು ಪದ ನೆನ್ಪಿಟ್ಕೋರಿ. ಭೂತಕಾಲ ಬಂದ್ರ ದ ಪ್ರತ್ಯಯ ನೆನ್ಪಿಟ್ಕೋರಿ. ವರ್ತಮಾನ ಕಾಲ ಬಂದ್ರ ಉತ್ ಪ್ರತ್ಯಯ ನೆನ್ಪಿಟ್ಕೋರಿ. ಅದೇ ರೀತಿ ಭವಿಷ್ಯತ್ ಕಾಲ ಬಂದ್ರ ಉ ಅಥವಾ ಪದವನ್ನು ಏನು ಮಾಡ್ರಿ ನೆನ್ಪಿಟ್ಕೋತಾ ಬನ್ನಿ ನೀವು. ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ
ಭೂತಕಾಲ ಅಂದ್ರೆ ನಡೆದು ಹೋದ ಕ್ರಿಯೆಯನ್ನು ಸೂಚಿಸುತ್ತೆ. ಯಾವಾಗಲೂ ಭೂತಕಾಲ ಅಂದ್ರೆ ಏನಿಲ್ಲ, ಒಂದು ಘಟನೆ ಒಂದು ಕ್ರಿಯೆ ಏನಾಗಿರ್ಬೇಕಿಲ್ಲ, ಕಂಪಲ್ಸರಿಯಾಗಿ ಮುಗಿದು ಹೋಗಿರ್ಬೇಕು. ಉದಾಹರಣೆಗೆ ಮಹೇಂದ್ರನು ಮನೆ ಕೆಲಸವನ್ನು ಮಾಡಿದನು, ಆಲ್ರೆಡಿ ಕಂಪ್ಲೀಟ್ ಆಗೈತಿ. ರಾಣಿ ಮಾರುಕಟ್ಟೆಗೆ ಹೋದಳು, ಗುರುಗಳು ಪಾಠವನ್ನು ಹೇಳಿದರು. ಅಂದರೆ ಯಾವ ಕ್ರಿಯೆ ಮುಗಿದು ಹೋಗಿರತ್ತೆ ನೋಡು, ಘಟನೆ ಮುಗಿದು ಹೋಗಿರುತ್ತಲ್ಲ ಆ ಸನ್ನಿವೇಶವನ್ನು ಹೇಳೋದು ಭೂತಕಾಲ, ನಡೆದು ಹೋಗಿರ್ಬೇಕದು. ಅದೇ ರೀತಿ ವರ್ತಮಾನ ಕಾಲ ನೋಡ್ರಿ, ವರ್ತಮಾನ ಕಾಲ ನಡೆಯುತ್ತಿರುವ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ, ಅಂದ್ರೆ ನಡೆಯುತ್ತಿರುವುದನ್ನು ಹೇಳಬೇಕಿದೆ. ಇಲ್ಲಿ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ಇಲ್ಲಿ ಸಿಂಪಲ್ ಆಗಿ ಯಾವ್ದು ನೆನ್ಪಿಟ್ರೆ ಉತ್ತು ಪ್ರತ್ಯಯ ಬಂದಿರ್ತೈತಿ. ಇಲ್ಲಿ ಕ್ರಿಯಾಪದದಲ್ಲಿ ಉತ್ತು ಪ್ರತ್ಯಯ ಬಂದಿತ್ತಂದ್ರೆ ನೀವೇನು ಅನ್ಕೋಬೇಕಿಲ್ಲಿ, ವರ್ತಮಾನ ಕಾಲ ಅಂತ ತಿಳ್ಕೊಂಬಿಟ್ರೆ ಸಿಂಪಲ್ ಆಗಿ. ದ ಪ್ರತ್ಯಯ ಬಂದೈತೆ ಅಂದ್ರೆ ಅದನ್ನ ಭೂತಕಾಲ ಅನ್ಕೋರಿ, ಉತ್ ಪ್ರತ್ಯಯ ಬಂದ್ರೆ ನೀವೇನು ಅನ್ಕೋಬೇಕು, ವರ್ತಮಾನ ಕಾಲ ಅನ್ಕೋರಿ. ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ, ಅವರು ಜಮೀನಿನಲ್ಲಿ ದುಡಿಯುತ್ತಾರೆ. ಈ ರೀತಿ ಪದಗಳು ಉತ್ ಪ್ರತ್ಯಯ ಬರ್ತಾವಿಲ್ಲ ವರ್ತಮಾನ ಕಾಲಕ್ಕೆ. ಹಾಗಾದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಭವಿಷ್ಯತ್ ಕಾಲ. ಈ ನಡೆಯುವ ಆ ಒಂದು ವಿಷಯ ಅಥವಾ ಒಂದು ಘಟನೆಯನ್ನು ನಡೆಯುವುದನ್ನು ಹೇಳುತ್ತದೆ, ಮುಂದೆ ನಡೆಯುವುದನ್ನು. ಭವಿಷ್ಯತ್ ಕಾಲ ಅಂದ್ರೆ ಪ್ರಸಾದ್ ಶಿಕ್ಷಕ ಆಗುವನು, ಮುಂದೆ ಆಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆಗುವನು ಓಕಾರ ಪ್ರತ್ಯಯ, ಓ ಪ್ರತ್ಯಯ ಬರ್ಬೇಕಿಲ್ಲಿ. ಶಾಲಿನಿ ನಟಿ ಆಗುವಳು, ವೈದ್ಯರು ನಮ್ಮ ಮನೆಗೆ ಬರುವರು. ಈ ರೀತಿ ಪದಗಳು ಬಂದ್ರೆ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಇರ್ತಾವೆ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ. ನಾವಿಲ್ಲಿ ಈ ಕಾಲಗಳಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಆದೇನು, ಆಡುತ್ತೇನೆ, ನೋಡಿಲಿ ಆಡಿದೆನು, ಆಡುತ್ತೇನೆ, ಆಡುವೆನು, ನೋಡಿದೆನು, ನೋಡುತ್ತೇನೆ, ನೋಡುವೆನು, ಬೇಡಿದಳು, ಬೇಡುತ್ತಾಳೆ, ಬೇಡುವಳು. ಈ ರೀತಿ ದ ಪ್ರತ್ಯಯ ಇಲ್ಲಿ ಬರ್ತೈತಿ, ಇಲ್ಲಿ ಏನು ಬರ್ತೈತಿ, ಉತ್ ಪ್ರತ್ಯಯ ಬರ್ತೈತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ವ ಪ್ರತ್ಯಯ ಇಲ್ಲಿ ಬರ್ತೈತಿ. ಈ ಮೂರು ಪದ ನೆನಪಿಟ್ಕೊಂಡ್ಬಿಟ್ರೆ ಎಂಥ ಎಕ್ಸಾಂಪಲ್ ಕೊಟ್ಟರೆ ನೀವು ಈಸಿಯಾಗಿ ಹಾಕ್ತಾ ಹೋಗ್ತೀರಿ. ನೆಕ್ಸ್ಟ್ ಮುಂದುವರೆದು ಬೇರೆ ವ್ಯಾಕರಣಾಂಶನೂ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥದ್ದು ಮತ್ತೆ ಹೊಸದಾಗಿ ಈ ಕಾಲಗಳ ಬಗ್ಗೆ ಅದನ್ನೇ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಆಲ್ರೆಡಿ ಅರ್ಥ ಆಗೈತೆ ಅನ್ಕೊಂತೀನಿ. ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ. ಇಲ್ಲಿ ವರ್ಣಮಾಲೆಗಳ ಬಗ್ಗೆ ಕೊಟ್ಟಿರ್ತಾರೆ, ಆಲ್ರೆಡಿ ನೋಡಿದ್ದೀವಿ. ಸ್ವರಾಕ್ಷರಗಳು 13, ಅದೇ ರೀತಿ ವ್ಯಂಜನಾಕ್ಷರಗಳು. ಸೊ ಇಲ್ಲೇನು ಕೊಟ್ಟಿದ್ದಾರೆ 34, ಅಂದರೆ ಒಟ್ಟು ವ್ಯಂಜನಗಳ ಸಂಖ್ಯೆ ಕೇಳಿದಾರಲ್ಲ. ಸೊ 34 ಯೋಗವಾಹಗಳ ಸಂಖ್ಯೆ 2 ಆಗಾರ ಒಟ್ಟು ಕೇಳಿದ್ರೆ ಸೊ 49. ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರ ಇದು. ನೆಕ್ಸ್ಟ್ ಯಾಕಂದ್ರೆ ತರಗತಿ 6ನೇ ತರಗತಿ 7ನೇ ತರಗತಿ ಹೋದಂಗೆಲ್ಲ ಕೆಲವೊಂದಿಷ್ಟು ಅಂಶಗಳನ್ನು ಮತ್ತೆ ರಿಪೀಟ್ ಆಗಿ ಕೊಟ್ಟಿರ್ತಾರೆ. ಸೊ ಅವನ್ನೇನು ವಿಚಾರ ಮಾಡುವಂತಿಲ್ಲ. ಅಲ್ಲಿ ಹಿಂದೆ ನಾವು ಏನು ಹೇಳಿದ್ದಿಲ್ಲ, ಗುಣಿತಾಕ್ಷರ ಬಗ್ಗೆ ಹೇಳಿದ್ದಿಲ್ಲ. ಈ ಗುಣಿತಾಕ್ಷರ ಒಂದು ನೋಡ್ತಾ ಹೋಗೋಣ ನಾವಿಲ್ಲಿ. ಏನು ಗುಣಿತಾಕ್ಷರ ಅಂದ್ರೆ ಇಲ್ಲಿ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರ ಅಂತ ಕರೀತಾರೆ. ಈ ಗುಣಿತಾಕ್ಷರ ಅಂದ್ರೆ ಕೆಲವೊಂದಿಷ್ಟು ಮಂದಿ ಗೊತ್ತಾಗಲ್ಲ, ಏನಂತ ಕರಿತಾರೆ ಯಾಕಂದ್ರೆ ಕಾಗುಣಿತ ಅಂತ ಕರಿತಾ ಬರ್ತಾರೆ. ಏನಂತಾರೆ ಇದಕ್ಕೆ, ಕಾಗುಣಿತ. ಇನ್ನೊಂದು ಹೆಸರು ಏನಂತಾರೆ ಇದಕ್ಕೆ, ಬಳ್ಳಿಗಳು ಅಂತ ಕರೀತಾರೆ. ಏನಂತಾರೆ ಇಲ್ಲಿ, ಬಳ್ಳಿಗಳು. ಸೊ ಹೀಗಂದ್ರೆ ನಾವು ಅತಿ ಹೆಚ್ಚಾಗಿ ಏನು ಕೇಳಿರ್ತೇವೆ, ಬಳ್ಳಿಗಳು ಅಂತ ಗೊತ್ತಿರ್ತೈತಿ. ಈ ರೀತಿ ಮುಂದುವರೆದ ನೋಡ್ತಾ ಹೋಗೋಣ. ಇಲ್ಲಿ ಕ ನೋಡ್ರಿ, ವಿಚಾರ ಮಾಡಿರಲಿ, ಕ ಪ್ಲಸ್ ಅ ಸೇರಿದ್ರೆ ಖ ಆಗತ್ತೆ. ಅದೇ ರೀತಿ ಕ ಪ್ಲಸ್ ಓ ಸೇರಿದ್ರೆ ಖೋ ಆಗತ್ತೆ. ಹಾಗಾದ್ರೆ ಕ ಪ್ಲಸ್ ರು ಸೇರಿದ್ರೆ ಕ್ರೂ ಆಗತ್ತೆ. ಈ ರೀತಿ ವ್ಯಂಜನಗಳಿಗೆ ಸ್ವರ ಸೇರ್ತವೆ, ಸ್ವರಗಳಿಗೆ ವ್ಯಂಜನ ಅಲ್ಲ. ಸೊ ವ್ಯಂಜನಗಳಿಗೆ ಸ್ವರ ಸೇರೋದ್ರಿಂದ ಇದಕ್ಕೆ ಏನಂತಾರೆ, ಗುಣಿತಾಕ್ಷರ. ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿರ್ತಾರೆ, ಸ್ವರಗಳಿಗೆ ವ್ಯಂಜನ ಸೇರಿದ್ರ ಅಂತ ಕೊಟ್ಟಿರ್ತಾರೆ ಗುಣಿತಾಕ್ಷರ ಆಗ್ಬೇಕಂದ್ರೆ, ಮತ್ತೆ ವ್ಯಂಜನಗಳಿಗೆ ಸ್ವರ ಸೇರಿದ್ರ ಅಂತ ಕೊಟ್ಟಿರ್ತಾರೆ. ನೀವೇನು ಹಾಕ್ಬೇಕಿಲ್ಲಿ, ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರ ಅಂತ ಕರೀತಾರೆ ಇಲ್ಲಿ. ಹಾಗಾದ್ರೆ ಈ ಬಾಯಾರಿಕೆ ಎಂಬುದನ್ನು ಕೊಟ್ಟು ಕಟ್ ನಿಮ್ಗೆ ಅದನ್ನ ಸೊ ಗುಣಿತಾಕ್ಷರ ರೂಪದಲ್ಲಿ ಬಿಡಿಸಿ ಬರೆಯಿರಿ. ಈ ಬಿಡಿಸಿ ಬರೆಯೋದ್ರಲ್ಲಿ 2 ವಿಧ ಇರ್ತವೆ. ಈ ಸಂಧಿ ಬಿಡಿಸಿ ಬರೆಯೋದು ಬೇರೆ, ಸಮಾಸ ಬಿಡಿಸಿ ಬರೆಯೋದು ಬೇರೆ, ಅದೇ ರೀತಿ ಗುಣಿತಾಕ್ಷರವನ್ನು ಬಿಡಿಸಿ ಬರೆಯೋದು ಬೇರೆ. ಹಾಗಾದ್ರೆ ಇಲ್ಲಿ ಗುಣಿತಾಕ್ಷರ ಬಿಡಿಸಿ ಬರೆಯೋದಂದ್ರೆ ಸೊ ಇಲ್ಲಿ ಬಾ ಅಂತಕ್ಕಂಥದ್ರಲ್ಲಿ ಸೊ ಏನಿದೆ, ಆ ಅಂತಕ್ಕಂಥ ಸ್ವರ ಇದೆ. ಅದೇ ರೀತಿ ಯಾ ಅಂತಕ್ಕಂಥದ್ರಲ್ಲಿ ಆ ಅಂತಕ್ಕಂಥದ್ದಿದೆ. ರಿ ಅಂತಕ್ಕಂಥದ್ರಲ್ಲಿ ಇ ಅಂತಕ್ಕಂಥ ಸ್ವರ ಇದೆ. ಅದೇ ರೀತಿ ಕೆ ಅಂತಕ್ಕಂಥದ್ರಲ್ಲಿ ಎ ಅಂತಕ್ಕಂಥದ್ದಿದೆ. ಈ ರೀತಿ ಇದನ್ನು ಯಾವಾಗ ಕೊಟ್ಟಿರ್ತಾರೆ ನೋಡು, ಸೊ ಆ ರೀತಿ ಬಿಡಿಸಿ ಬರೆದಾಗ ಇದು ಸರಿಯಾಗಿರ್ತಂತೆ. ಮುಂದುವರೆದು ಕೃತಕ ಅಂತಕ್ಕಂಥದ್ದನ್ನು ಯಾವ ರೀತಿ ಬಿಡಿಸ್ತಾರ, ಕ ಪ್ಲಸ್ ರು. ಕ್ರೂ ಅಂತಕ್ಕಂಥದ್ದು ಇದು ಒತ್ತಕ್ಷರ ಅಲ್ಲ ಇದು. ಸೊ ಮತ್ತಿದೇನು ಕೆಲವೊಂದಿಷ್ಟು ಮಂದಿ ಕೃತಿ, ಆ ರೀತಿ ಕೈ, ಈ ರೀತಿ ಪದಗಳು ಬಂದು ಅಂದ್ರೆ ಒತ್ತಕ್ಷರ ಅನ್ಕೊಂಡಿರ್ತಾರೆ. ಇದು ಒತ್ತಕ್ಷರ ಅಲ್ಲ. ಒತ್ತಕ್ಷರ ಡೆಫಿನಿಷನ್ ಹೇಳಿದ್ದೀನಿ, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರ್ಬೇಕು ಅವಕ್ಕೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಗುಣಿತಾಕ್ಷರಕ್ಕೂ ಇದಕ್ಕೆ ಏನು ವ್ಯತ್ಯಾಸ, ಸೊ ಒತ್ತಕ್ಷರಕ್ಕಂದ್ರೆ
ಇಲ್ಲಿ ವ್ಯಂಜನಗಳಿಗೆ ಸ್ವರ ಸೇರುತ್ತೆ ಅಷ್ಟೇ. ಅಲ್ಲಿ ಏನಾಗ್ತೈತೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಬರ್ತಾ ಹೋಗ್ತವೆ. ಇದು ಅರ್ಥ ಆಗೈತೆ ಅನ್ಕೊಂತೀನಿ. ಇಲ್ಲಿ ಈ ಬಿಡಿಸಿ ಬರೆಯೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಒತ್ತಕ್ಷರ ಇಲ್ಲೇ ಬಂದಿದ್ದಾವೆ ನೋಡಿ. ಇಲ್ಲಿ ಒತ್ತಕ್ಷರ ನಿಮಗೆ ಗೊತ್ತು, ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ದ್ವಿತ್ವವಾಗಿ ಸೇರಿಕೊಳ್ಳೋದಕ್ಕೆ ಏನಂತಾರೆ ಇಲ್ಲಿ ಒತ್ತಕ್ಷರ ಅಂತ ಕರೀತಾರೆ, ಅಥವಾ ದ್ವಿತ್ವಾಕ್ಷರ ಅಂತಲೂ ಕೂಡ ಕರಿತಾ ಬರ್ತಾರೆ, ಅಥವಾ ಸಂಯುಕ್ತಾಕ್ಷರ, ಒತ್ತಕ್ಷರ, ದ್ವಿತ್ವಾಕ್ಷರ ಅಂತ ಕರೀತಾರೆ. ನಿಮ್ಗೆ ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನೆಕ್ಸ್ಟ್ ಮುಂದುವರೆದು ಬೇರೆದನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ಸೊ ಮತ್ತೇನಾದರೂ ಅಭಿಪ್ರಾಯಗಳನ್ನು ತಿಳಿಸೋದಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಹಿಂದೆ ಇದನ್ನು ಕೂಡ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಯಾವ ಪದ ಪ್ರಯೋಗ ಮಾಡಿದಾಗ ಗಂಡಸು ಅಂತ ಸೂಚಿಸಿದ್ರದು ಪುಲ್ಲಿಂಗ, ಹೆಂಗಸು ಅಂತ ಸೂಚಿಸಿರೋದು ಏನಾಗುತ್ತೆ ಇಲ್ಲಿ ಸ್ತ್ರೀಲಿಂಗ ಆಗ್ತೈತಿ. ಅದೇ ರೀತಿ ಇಲ್ಲೇ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮುದುಕ, ಚಿಕ್ಕಪ್ಪ, ಶಂಕರ, ಅರಸು, ಅನ್ನ, ಈ ರೀತಿ ಪದಗಳನ್ನು ಕೊಟ್ಟಿದ್ದಾರೆ. ನೀವು ಬೇಸಿಕ್ಕಾಗಿ ಅರ್ಥ ಆಗೈತೆ ಅನ್ಕೊಂತೀನಿ ಇದು. ನೆಕ್ಸ್ಟ್ ನಪುಂಸಕಲಿಂಗ ಅಂದ್ರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥವನ್ನು ಕೊಟ್ಟಿರೋದು ನಪುಂಸಕಲಿಂಗ. ಸೊ ಉದಾಹರಣೆಗೆ ನೋಡ್ರಿ ಇಲ್ಲಿ ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ಮಗು, ನವಿಲು, ಕೋಳಿ, ನಾಯಿ ಈ ರೀತಿ ಪದಗಳು ಬಂದ್ರೆ ಅವಕ್ಕೆ ನಪುಂಸಕ ಲಿಂಗಕ್ಕೆ ಉದಾಹರಣೆ ಆಗ್ತೈತಿ. ಈ ಪ್ರಾಣಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅವೆಲ್ಲ ಎದಕ್ಕೆ ಉದಾಹರಣೆ ಆಗ್ತಾವೆ ಇಲ್ಲಿ ನಪುಂಸಕ ಲಿಂಗಕ್ಕೆ ಸಿಂಪಲ್ ಆಗಿ ಉದಾಹರಣೆ ಆಗ್ತಾ ಬರ್ತಾವೆ. ಇಲ್ಲಿ ನಿಮ್ಗೆ ಆಲ್ರೆಡಿ ಇದು ಕೂಡ ಅರ್ಥ ಆಗೈತಿ. ಸೊ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಇಲ್ಲಿ. ಸೊ ಇದು ಕೂಡ ಎಕ್ಸ್ಪ್ಲೇನ್ ಆಗಿದೆ ಅನ್ಕೊಂತೀನಿ. ಸೊ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥವು. ಇಲ್ಲಿ ಅತಿ ಹೆಚ್ಚಾಗಿ ಟಿಗೆ ಸಂಬಂಧಪಟ್ಟಂಗೆ ಕೇಳೋದಾದ್ರೆ ಸೊ ನಿಮ್ಗೆ ಅತಿ ಹೆಚ್ಚಾಗಿ ಕಾರಕಾರ್ಥಗಳನ್ನು ಕೇಳ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಕಾರಕಾರ್ಥ ಈ ವಿಡಿಯೋವನ್ನು ಡೀಟೇಲ್ ಆಗಿ ಮಾಡಿ ಆಲ್ರೆಡಿ ಹಿಂದೆ ಅಪ್ಲೋಡ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ನೋಡ್ತಾ ಬನ್ನಿ. ಅದು ಬಿಟ್ಟರೆ ಇಲ್ಲಿ ನುಡಿಗಟ್ಟುಗಳಂತ ಕೇಳಿದ್ದಾರೆ. ಸೊ ಏನು ನುಡಿಗಟ್ಟು ಅಂದ್ರೆ ಇಲ್ಲಿ ವಿಶೇಷ ಅರ್ಥವುಳ್ಳ ಅಥವಾ ಒಳಾರ್ಥವುಳ್ಳ ಪದಪುಂಜಗಳಿಗೆ ನುಡಿಗಟ್ಟು ಅಂತ ಕರಿತಾ ಬರ್ತಾರೆ. ಸೊ ಅಂದ್ರೆ ಪದಗಳು ಸಣ್ಣದಿರುತ್ತೆ, ಆದ್ರೂ ಒಳಾರ್ಥ ಮಾತ್ರ ಸೊ ಬಹಳಷ್ಟು ದೊಡ್ಡದಿರುತ್ತೆ. ಒಂದಿಷ್ಟು ಎಕ್ಸಾಂಪಲ್ಸ್ ಕೂಡ ನೋಡ್ತಾ ಹೋಗೋಣ ಅಂತ ನಾವಿಲ್ಲಿ. ಅಟ್ಟಕ್ಕೇರಿಸು ಅಂದ್ರೆ ಇಲ್ಲಿ ಹೊಗಳಿ ಹೊಗಳಿ ಉಬ್ಬಿಸು ಅಂತ ಅರ್ಥ ಕೊಡ್ತದೆ. ಏನಿಲ್ಲಿ ಅಟ್ಟಕ್ಕೇರಿಸು ಅಂದ್ರೆ ಹೊಗಳಿ ಹೊಗಳಿ ಉಬ್ಬಿಸುವುದು. ಗುಡ್ಡವನ್ನು ಬೆಟ್ಟ ಮಾಡೋ ಅಂದ್ರೆ ಅಲ್ಪ ವಿಷಯವನ್ನು ನಾವೇನು ಮಾಡ್ತೀವಿ ಅಂದ್ರೆ ಉಗುರಿಗೆ ಹರಿಯೋದನ್ನು ಕೊಡ್ಲಿಗೆ ಹರಿಯೋದು ಅಂತಾರಲ್ಲ, ಆ ರೀತಿ ಸಣ್ಣ ವಿಷಯವನ್ನು ಏನು ಮಾಡೋದು ದೊಡ್ಡ ವಿಷಯವಾಗಿ ಮಾಡೋದು. ಕಂಬಿ ಕೀಳು ಅಂದ್ರೆ ಹೇಳದೆ ಪಲಾಯನ ಮಾಡೋದು. ಇದು ಕೂಡ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಕೇಳಿರುವಂಥ ಪ್ರಶ್ನೆ ಆಗಿರ್ತದೆ ಇದು. ನೀರಿನ ಮೇಲೆ ಹೋಮ ಅಂದ್ರೆ ಭಾರಿ ದೊಡ್ಡ ಕೆಲಸ ಮಾಡಿದರೂ ಏನೂ ಪ್ರತಿಫಲ ದೊರಕದೆ ಹೋಗುವುದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಸಣ್ಣವರ ಮೇಲೆ ಬಲ ಪ್ರದರ್ಶನ ಮಾಡೋದು ಎಂದರ್ಥ. ಸೊ ಅದೇ ರೀತಿ ಗಾದೆ ಕೂಡ ಕೊಟ್ಟಿದ್ದಾರೆ. ಸೊ ಗಾದೆ ಸೊ ಇದು ನಾಣ್ಣುಡಿ ಅಥವಾ ಲೋಕೋಕ್ತಿ ಅಂತಲೂ ಕೂಡ ಕರೀತಾರೆ. ನಿಮಗೆ ಎಕ್ಸಾಮಲ್ಲಿ ಸಿಂಪಲ್ ಆಗಿ ಕೇಳ್ತಾರೆ ನಾಣ್ಣುಡಿ ಅಥವಾ ಲೋಕೋಕ್ತಿ ಅಂತಕ್ಕಂಥದ್ದನ್ನು ಯಾವುದಕ್ಕೆ ಕರೀತಾರೆ ಅಂದ್ರೆ ಇಲ್ಲಿ ಗಾದೆ ಮಾತಿ ಕರೀತಾರೆ. ಇಲ್ಲಿ ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಹೊಂದಿರುವ ಹೇಳಿಕೆಗಳೇ ಗಾದೆ ಮಾತುಗಳು. 100 ಮಾತುಗಳಲ್ಲಿ ಹೇಳಿರುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು. ಗಾದೆ ಜಾನಪದ ಸಾಹಿತ್ಯದ ಪ್ರಕಾರಗಳಲ್ಲೂ ಒಂದು. ಗಾದೆ ಇದೇನಾಗಿರ್ತೈತಿ ಅನುಭವದಿಂದ ಹುಟ್ಟುಕೊಂಡಿರುವಂಥದ್ದು. ಉದಾಹರಣೆ ಕೆಲವೊಂದಿಷ್ಟು ಗಾದೆ ಮಾತು ಕೊಟ್ಟಿದ್ದಾರೆ. ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಅದೇ ರೀತಿ ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು. ನಿಮ್ಗೆ ಅತಿ ಹೆಚ್ಚಾಗಿ ಇವನು ಶಾಲೆ ಗೋಡೆಗಳ ಮೇಲೆ ಬರ್ಸಿರ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಕುಣಿಯಲಾರದವನು ನೆಲ ಡೊಂಕು ಅಂದ ಹಾಗೆ. ಈ ರೀತಿ ಇತರ ಗಾದೆ ಮಾತುಗಳನ್ನ ಸಾಕಷ್ಟು ಕಡೆ ನೀವು ನೋಡ್ತಾ ಹೋಗ್ತೀರಿ. ಲಾಸ್ಟ್ ಟೈಮಲ್ಲಿ ಒಂದು ಎಕ್ಸಾಮಲ್ಲಿ ಕೇಳಿದ್ರು. ಸೊ ಒಗಟ್ಟಿಗೆ ಏನಂತ ಕರೀತಾರೆ ಇಂಗ್ಲೀಷಲ್ಲಿ ಕೂಡ ಕೇಳಿದ್ರು. ಒಗಟ್ಟಿಗೆ ರಿಡ್ಲೆ ಅಂತ ಕರಿತಾ ಬರ್ತಾರೆ ಇಲ್ಲಿ. ಸೊ ಒಗಟ್ಟು ಅಂದ್ರೆ ಒಂಟು ಅಥವಾ ಒಡಪು, ಒಡಚು, ಒಡಗತೆ ಅಂತ ಬೇರೆ ಬೇರೆ ಹೆಸರಿನಿಂದ ಕೂಡ ಇವನ್ನ ಏನು ಮಾಡ್ತಾರೆ ಕರಿತಾ ಬರ್ತಾರೆ. ಇಂಗ್ಲೀಷ್ನಲ್ಲಿ ಏನಂತಾರೆ ಇಲ್ಲಿ ರಿಡ್ಲೆ ಅಂತ ಕರಿತಾ ಬರ್ತಾರೆ. ಸೊ ಇದು ನೋಡ್ತಾ ಹೋಗೋಣ. ಇವೇನು ಜಾಸ್ತಿ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಅಲ್ಲ ಕೇಳೋದು ಕಡಿಮೆ ಇರ್ತೈತೆ. ಸೊ ನೀವು ಬೇಕಂದ್ರೆ ಇವನ್ನ ನೋಡ್ತಾ ಬನ್ನಿ. ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ. ಇದಕ್ಕೆ ಏನಂತಾರ ಕಪ್ಪಿಗೆ ಈ ರೀತಿ ಕರೀತಾರ. ಚಿಪ್ಪುಂಟು ಆಮೆ ಅಲ್ಲ, ಜುಟ್ಟುಂಟು ಪೂಜಾರಿ ಅಲ್ಲ, 3 ಕಣ್ಣುಂಟು ಹರನಲ್ಲ, ಹಾಗಾದರೆ ನಾನು ಯಾರು. ಸೊ ಇದು ತೆಂಗಿನಕಾಯಿ. ಈ ಥರದ್ದು ಟಿ ಸಂಬಂಧಪಟ್ಟಂಗೆ ಕೇಳೋದು ಭಾಳಷ್ಟು ಕಡಿಮೆ. ನೀವು ಏನು ಮಾಡಿ ಇಂಥವುಗಳನ್ನ ಕೆಲವೊಂದಿಷ್ಟನ್ನು ನೋಡ್ತಾ ಬನ್ನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೊ ಮುಂದುವರೆದು ನೋಡ್ತಾ ಹೋಗೋಣ. ಅದೇ ರೀತಿ
ಸರ್ವನಾಮಗಳು ಅಂತೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸರ್ವನಾಮ. ನಾಮಪದಗಳಲ್ಲಿ ಇದು ಕೂಡ ಒಂದು. ಈ ಸರ್ವನಾಮ ಅಂದ್ರೆ ಇಲ್ಲಿ ನಾಮಪದದ ಬದಲಾಗಿ ಬಳಸ್ತಕ್ಕಂಥ ಎಲ್ಲ ಪದಗಳಿಗೆ ಏನಂತಾರೆ ಇಲ್ಲಿ ಸರ್ವನಾಮ. ಇದ್ರ ಡೆಫಿನಿಷನ್ ಅರ್ಥ ಆಯ್ತು ಅನ್ಕೊಂತೀನಿ. ನಾಮಪದದ ಬದಲಾಗಿ ಬಳಸುವಂಥದ್ದು. ನಾಮಪದ ಅಂದ್ರೆ ನಿಮ್ಗೆ ಗೊತ್ತು, ವಸ್ತು, ವ್ಯಕ್ತಿ, ಸ್ಥಳಗಳಿಗೆ ಸಂಬಂಧಿಸಿದ ಹೆಸರುಗಳನ್ನು ನಾಮಪದ ಅಂತಾರೆ. ಇವುಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳಿಗೆ ಏನಂತಾರೆ ಇಲ್ಲಿ ಸರ್ವನಾಮ. ಉದಾಹರಣೆಗೆ ಪುಟ್ಟಿಗೆ ರೆಕ್ಕೆಗಳು ಬಂದವು. ಇಲ್ಲಿ ಮತ್ತೆ ಹೊಳ್ಳಿ ಏನು ಮಾಡಿಲ್ಲ, ಇಲ್ಲಿ ಪುಟ್ಟಿ ಅಂತ ಬಳಸಿಲ್ಲ, ಅದರ ಬದಲಾಗಿ ಏನಂತಾರೆ ಇಲ್ಲಿ ಅವಳು ಅಂತ ಕರೆದಿದ್ದಾರೆ. ನೋಡಕ್ಕಾದ್ರೆ ಶಂತನು ಒಬ್ಬ ರಾಜ, ಮತ್ತೆ ಏನು ಬಳಸಿಲ್ಲ ಇಲ್ಲಿ ಶಂತನು ಅಂತ ಬಳಸಿಲ್ಲ, ಅಲ್ಲಿ ಆತನು ಅಂತ ಬಳಸಿದ್ದಾರೆ. ಹಾಗಾದ್ರೆ ಸಿಂಪಲ್ ಆಗಿ ಅವನು, ಆತನು, ಅದು, ಇದು ಈ ಥರ ಪದಗಳು ಬರ್ತಾವಂತ ತಿಳ್ಕೊರಿ ನೀವು. ಇವೆಲ್ಲವೂ ಸರ್ವನಾಮಗಳ ಉದಾಹರಣೆ ಆಗ್ತಾವೆ. ನೆಕ್ಸ್ಟ್ ಮುಂದುವರೆದು ಬೇರೆ ಚಾಪ್ಟರ್ ನೋಡ್ತಾ ಹೋಗೋಣ. ಇಲ್ಲಿ ತತ್ಸಮ ತದ್ಭವಗಳು. ಏನು ತತ್ಸಮ ತದ್ಭವಗಳಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೇ ಬಳಸಲ್ಪಡುವ ಶಬ್ದಗಳಿಗೆ ತತ್ಸಮ ಅಂತ ಕರೀತಾರೆ. ಅಂದ್ರೆ ಸಂಸ್ಕೃತ ಸಮಾನ ಅಂತ ಅರ್ಥ. ಇಲ್ಲಿ ತತ್ಸಮ ಅಂದ್ರೆ ಯಾವುದೇ ರೀತಿ ಬದಲಾವಣೆ ಹೊಂದಲಾರ್ದ ಬಳಸಿದ್ವಿ ಅಂದ್ರೆ ಅದಕ್ಕೆ ತತ್ಸಮ ಅಂತಾರ. ಬದಲಾವಣೆ ಅಲ್ಪ ಸ್ವಲ್ಪ ಆಗಿರ್ಬೋದು, ಪೂರ್ತಿ ಪ್ರಮಾಣದಲ್ಲಿ ಬದಲಾವಣೆ ಮಾಡಿ ಬಳಸಿದ್ವಿ ಅಂದ್ರೆ ಅದಕ್ಕೆ ತದ್ಭವ ಅಂತ ಕರಿತಾ ಬರ್ತಾರೆ. ಎಷ್ಟೋ ಜನರಿಗೆ ಇದು ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳ ಸಿಂಪಲ್ ಇದು. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನಾಗುತ್ತೆ, ಇಲ್ಲಿ ವಿಕಾರ ಹೊಂದದೆ ಯಾವುದೇ ಬದಲಾವಣೆ ಹೊಂದದೆ ಬಂದ್ರೆ ಅದಕ್ಕೆ ತತ್ಸಮ, ಬದಲಾವಣೆ ಹೊಂದಿ ಬಂದ್ರೆ ಅದಕ್ಕೆ ಏನಂತಾರೆ ಇಲ್ಲಿ ತದ್ಭವ ಅಂತ ಕರೀತಾರೆ. ಉದಾಹರಣೆ ನೋಡಿಲ್ಲಿ ತತ್ ಅಂದ್ರೆ ಸಮ, ಅಂದರೆ ಸಂಸ್ಕೃತ ಪದಕ್ಕೆ ಸಮಾನವಾದುದು ಎಂದರ್ಥ. ಹಾಗಾದ್ರೆ ಶ್ರೀ, ಸೂರ್ಯ, ತ್ಯಾಗ, ವಿಜ್ಞಾನ, ಪುಸ್ತಕ, ಸರಸ್ವತಿ ಇವೆಲ್ಲವೂ ಎದಕ್ಕೆ ಉದಾಹರಣೆ ನೀವು ತತ್ಸಮಗಳಿಗೆ. ಹಾಗಾದ್ರೆ ತದ್ಭವಗಳಂದ್ರೆ ಯಾವ ರೀತಿ ಇರ್ತವು? ತದ್ಭವಗಳಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಆಗಿರ್ತವೆ. ಉದಾಹರಣೆಗೆ ಸಜ್ಜೆ, ಲಕುಮಿ, ಹದಿಬದೆ, ಸಿರಿ, ಛಾಗ, ಹೊತ್ತಗೆ. ಅಂದರೆ ಈ ಪುಸ್ತಕಕ್ಕೆ ಏನಂತಾರೆ ಹೊತ್ತಗೆ. ಇವು ಬದಲಾವಣೆ ಆಗಿರ್ತವೆ. ಎರಡು ಒಟ್ಟಿಗೆ ಈ ಚಾರ್ಟ್ ಕೊಟ್ಟಿದ್ದೀವಿ. ಈ ಚಾರ್ಟನ್ನು ಕೂಡ ಗಮನಿಸ್ರಿ ನೀವು. ಇಲ್ಲಿ ಅಜ್ಜ, ಆರ್ಯ, ಅಜ್ಜ, ಕಾರ್ಯ, ಕಜ್ಜ, ಚಂದ್ರ, ಚಂದಿರ, ವಿಜ್ಞಾನ, ಭಿನ್ನನ, ನಿತ್ಯ, ನಿಚ್ಚ, ಪದ್ಮ, ಪದುಮ, ಭಕ್ತಿ, ಭಕುತಿ, ವೀತಿ, ಬೀದಿ ಈ ರೀತಿ ಪದಗಳು ನಿಮ್ಗೆ ಗಮನಿಸ್ತಾ ಬನ್ನಿ. ಮತ್ತೊಂದಿಷ್ಟು ನಿಮಗೆ ಟ್ರಿಕ್ಸ್ ನೆನಪಿಟ್ಕೊಳ್ಳೋದಾರ, ಕಕಾರಕ್ಕೆ ಅತಿ ಹೆಚ್ಚಾಗಿ ಗಕಾರ ಬಂದಿರ್ತವೆ, ಪಕಾರಕ್ಕೆ ಏನು ಬಂದಿರ್ತವೆ, ಹಕಾರ ಬಂದಿರ್ತವೆ, ಏಕಾರ ಜಾಗದಲ್ಲಿ ಏನು ಬರ್ತವೆ ಇಲ್ಲಿ ಜಕಾರ ಪದಗಳು ಬರ್ತವೆ. ಸೊ ಈ ರೀತಿ ಪದಗಳನ್ನು ಈಗ ನೋಡಿಲಿ ಯುದ್ಧ, ಜುದ್ಧ, ಸೊ ಇಲ್ಲಿ ಕುಟಾರ, ಕೊಡಲಿ ಈ ರೀತಿ ಪದಗಳು ಸ್ವಲ್ಪ ಬದಲಾವಣೆ ಆಗ್ತಾ ಬರ್ತವೆ. ಅವೊಂದಿಷ್ಟುಗಳನ್ನು ಏನು ಮಾಡಿ ನೀವು ನೋಡ್ತಾ ಬನ್ನಿ. ಒಕಾರಕ್ಕೆ ಬಕಾರ ಕೂಡ ಬಂದಿರ್ತವೆ, ಪಕಾರಕ್ಕೆ ಹಕಾರ ಬಂದಿರ್ತವೆ, ಇಲ್ಲಿ ಶಕಾರ ಇದ್ರೆ ಸಹಕಾರ ಕೂಡ ಆಗಿರ್ತವೆ. ಸ್ವಲ್ಪ ಪ್ರಾಣ ಇದ್ದಿದ್ದು ಮಹಾಪ್ರಾಣ ಈ ರೀತಿ ಪದಗಳು ಬದಲಾವಣೆ ಆಗ್ತಿರ್ತವೆ. ಈ ಎಕ್ಸಾಮ್ ಟೈಮಲ್ಲಿ ಅವ್ನು ನೋಡ್ಲಿಕ್ಕೆ ಆಗಂಗಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವಿಷನ್ ಮಾಡ್ತಾ ಹೋಗಿ ನೀವು ಇಲ್ಲಿ. ಹಾಗಾದ್ರೆ ಇಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ ಅಂತ ಅವನು ಮುಂದುವರೆದು. ಕರ್ತೃ ಅಂದ್ರೆ ಇಲ್ಲಿ ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ವಾಕ್ಯ ಆಗ್ಬೇಕಾದ್ರೆ 3 ಪದಗಳು ಬೇಕು. ಒಂದು ಕರ್ತೃ, ಕರ್ಮ, ಕ್ರಿಯಾಪದ. ಅಂದ್ರೆ ಕ್ರಿಯೆ ನಡೆಯೋದನ್ನ ಸೂಚಿಸೋದು ಕ್ರಿಯಾಪದ ಆಗಿರ್ತೈತಿ. ಕರ್ಮಪದ ಅಂದ್ರೆ ಇಲ್ಲಿ ಏನನ್ನು ಅಂತ ಪ್ರಶ್ನೆ ಬಂತಂದ್ರೆ ಅದಕ್ಕೆ ಏನಂತಾರೆ ಇಲ್ಲಿ ಕರ್ಮಪದ ಅಂತಾರ. ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ರೋಜಾಳು ಗೆಳತಿಯನ್ನು ಮೆಚ್ಚಿದಳು. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ರೋಜಾಳು ಗೆಳತಿಯನ್ನು ಮೆಚ್ಚಿದಳು. ರೋಜಾಳು ಅನ್ನೋದು ಕರ್ತೃಪದ ಆಗುತ್ತೆ. ಸೊ ಮೂಲ ಆಧಾರ ಇದಕ್ಕೆ ಇದೆ. ಇವನ ಹೀರೋ ಇದ್ದಂಗಿಲ್ಲ ರೋಜಾಳು. ಗೆಳತಿ ಅಂತಕ್ಕಂಥದ್ದು ಕರ್ಮಪದ. ನೆಕ್ಸ್ಟ್ ಬರ್ತಕ್ಕ ಮೆಚ್ಚಿದಳು ಅಂತಕ್ಕಂಥದ್ದು ಇಲ್ಲಿ ಕ್ರಿಯಾಪದ ಆಗಿರುತ್ತೆ. ಈ ರೀತಿ ಕರ್ತೃ, ಕರ್ಮ, ಕ್ರಿಯಾಪದಗಳು ಬರ್ತಾ ಹೋಗ್ತಾವೆ. ಇವನು ಸಾಕಷ್ಟು ಎಕ್ಸಾಮಲ್ಲಿ ಇವನ್ನ ಈ ರೀತಿ ಸಿಂಪಲ್ ಆಗಿ ಕೇಳೋದು ಭಾಳಷ್ಟು ಕಡಿಮೆ ಇರ್ತವೆ TETಗೆ. ಸೊ ಮುಂದುವರೆದು ಮತ್ತೆ ನೋಡ್ತಾ ಹೋಗೋಣ ಅಂತ ಇದ್ರ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಬೇರೆ ಚಾಪ್ಟರ್ನ ಗಮನಿಸ್ತಾ ಹೋಗೋಣ ನಾವು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಸ್ಕೃತ ಸಂಧಿಗಳು. ನಿಮ್ಗೆ ಆಲ್ರೆಡಿ ಕನ್ನಡ ಸಂಧಿ ಗೊತ್ತಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಸ್ಕೃತ ಸಂಧಿಗಳು. ಏನು ಸಂಸ್ಕೃತ ಸಂಧಿಗಳು ಅಂದ್ರೆ ಇಲ್ಲಿ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ಸ್ವರೂಪವನ್ನು ಪಡೆಯುವಂಥದ್ದು. ಇಲ್ಲಿ ಸವರ್ಣ ದೀರ್ಘ ಸಂಧಿ ನೋಡೋಣ. ಸಂಸ್ಕೃತ ಅಂದ್ರೆ ಒಂದು ಕನ್ನಡ ಪದ ಅಥವಾ 2 ಸಂಸ್ಕೃತ ಪದಗಳು ಸೇರಿದ್ರೆ ಇಲ್ಲಿ ಏನಾಗ್ತವೆ ಸಂಸ್ಕೃತ ಸಂಧಿಗಳಾಗ್ತವೆ ಇಲ್ಲಿ. ಹಾಗಾದ್ರೆ ಸವರ್ಣ ದೀರ್ಘ ಸಂಧಿ ಅನ್ನೋದು ಸಂಸ್ಕೃತ ಸಂಧಿಗೆ ಉದಾಹರಣೆ ಆಗಿರ್ತದೆ. ಹಾಗಾದ್ರೆ ಇಲ್ಲಿ ಸಿಂಪಲ್ ಆಗಿ ಎಷ್ಟು ನೆನ್ಪಿಟ್ಕೋರಿ ಇದನ್ನ. ಮತ್ತು ಆಕಾರ ಅಂತಕ್ಕಂಥವು ಪೂರ್ವ ಪದದಲ್ಲಿ ಇರ್ತವೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ಬರ್ಬೇಕಂದ್ರೆ ಈ ಕಾರ ಅಂತಕ್ಕಂಥದ್ದು ಕೂಡ ಪೂರ್ವ ಪದದಲ್ಲಿ ಬರಂಗಿಲ್ಲ, ಇಲ್ಲಿ ಉತ್ತರ ಪದದಲ್ಲಿ ಬರ್ತವೆ.
ಸಿಂಪಲ್ ಆಗಿ ಅ ಮತ್ತು ಆಕಾರ ಇಲ್ಲಿ ಏನಿರಬೇಕು ಪೂರ್ವಪದದ ಅಂದ್ರೆ ಪ್ಲಸ್ ಈ ಕಡೆ ಇರ್ತಾವು. ಇಲ್ಲಿ ಈ ಕಾರ ಬಂದಲ್ಲಿ ಏನಾಗುತ್ತೆ, ಇಲ್ಲಿ ಎರಡು ಈ ಬಂದರೂ ಕೂಡ ಇಲ್ಲಿ ಮುಂದೆ ಬರ್ತಕ್ಕಂಥದ್ದು ಈನೇ ಬರಬೇಕು. ಒಂದು ಇದು ಈ ಮತ್ತು ಇನ್ನೊಂದು ದೀರ್ಘ ಸ್ವರ ಈ ಬಂದರೂ ಕೂಡ ಕೊನೆಯಲ್ಲಿ ಇದೇ ದೀರ್ಘನ ಬರಬೇಕು. ಆಮೇಲೆ ಉ ಮತ್ತು ಉ ಬಂದಾಗ ಏನಾಗುತ್ತೆ, ಇಲ್ಲಿ ಕೊನೆಯಲ್ಲಿ ಇದೇ ಉ ಅಂತಕ್ಕಂಥದ್ದು ಬರಬೇಕು. ಈ ರೀತಿ ಪದಗಳು ನೋಡಿಲೆ ಸವರ್ಣ ಸ್ವರಗಳು ಆದೇಶವಾಗಿ ಬಂದ್ರೆ ಅದಕ್ಕೆ ಏನಂತ ಕರೀತಾರೆ, ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಬರ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ದೇವ ಪ್ಲಸ್ ಆಲಯ ದೇವಾಲಯ. ನೋಡಿ ಇಲ್ಲಿ ಏನಾಯಿತು, ಇಲ್ಲೇ ಅ ಇದೆ, ಇಲ್ಲಿ ಆ ಇದೆ, ಇಲ್ಲಿ ಬಂದಿರುವಂಥದ್ದು ಆ ದೇವಾಲಯ ಅಂತಕ್ಕಂಥದ್ದು ಆ ಅಂತಕ್ಕಂಥದ್ದು ಬಂದಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ದೇವ ಪ್ಲಸ್ ಅಸುರ, ಎರಡು ಕಡೆ ಪೂರ್ವ ಪದ ಉತ್ತರ ಪದದಲ್ಲಿ ಅ ಆಕಾರ ಇದ್ರೂ ಕೂಡ ಕೊನೆಯಲ್ಲಿ ಬರೋದು ಆಕಾರ. ನೆಕ್ಸ್ಟ್ ಮಹಾ ಪ್ಲಸ್ ಆತ್ಮ ಮಹಾತ್ಮ, ಇಲ್ಲಿ ಎರಡು ಕಡೆ ಆ ಬಂದರೂ ಕೂಡ ಕೊನೆಯಲ್ಲಿ ದೀರ್ಘ ಸ್ವರನೇ ಬರ್ತಾ ಹೋಗ್ಬೇಕು. ಇಲ್ಲಿ ಎರಡು ಕಡೆ ಈ ಕಾರ ಬಂದರೂ ಕೂಡ ಈ ಅಂತಕ್ಕಂಥ ದೀರ್ಘ ಸ್ವರ ಬರ್ತಾ ಹೋಗುತ್ತೆ. ಇಲ್ಲಿ ಸಿಂಪಲ್, ಇಲ್ಲಿ ದೀರ್ಘ ಸ್ವರಗಳು ದೀರ್ಘವಾಗಿ ಆದೇಶವಾಗಿ ಬರಬೇಕು, ಅಂದಾಗ ಮಾತ್ರ ಅದಕ್ಕೆ ಏನಂತ ಕರೀತಾರೆ, ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಬರ್ತಾರೆ. ಮುಂದುವರಿದು ಗುಣಸಂಧಿ ನೋಡ್ತಾ ಹೋಗೋಣ. ನಾವಿಲ್ಲಿ ಗುಣಸಂಧಿಗೆ ಒಂದು ಟ್ರಿಕ್ಸ್ ನೆನಪಿಟ್ಕೋರಿ. ಎ ಓ ಅರ್ಕಾರ ಬರ್ಬೇಕಿಲ್ಲಿ. ಎಲ್ಲಿ ಬರಬೇಕು, ಈ ಪೂರ್ವ ಪದ ಅಲ್ಲ, ಇದು ಉತ್ತರ ಪದದಲ್ಲಿ ಎ ಓ ಅರ್ಕಾರ ಬರ್ತೈತಿ. ಯಾವ ರೀತಿ ಬರ್ತಾ ನೋಡಿ, ಇಲ್ಲಿ ಎ ಓ ಅರ್ಕಾರ ಅಂತಕ್ಕಂಥ ಸುರ ಪ್ಲಸ್ ಇಂದ್ರ ಸುರೇಂದ್ರ, ಇವು ಎರಡರ ನಡುವೆ ಈ ಕಾರ ಇದ್ದಲ್ಲಿ ಏನಾಗುತ್ತೆ, ಇಲ್ಲಿ ಎ ಕಾರ ಬರಬೇಕು. ಈ ಕಾರ ಇದ್ದಲ್ಲಿ ಕೂಡ ಎ ಕಾರನ ಬರಬೇಕು. ನೆಕ್ಸ್ಟ್ ಇಲ್ಲಿ ಹೂ ಕಾರ ಇದ್ದಲ್ಲಿ ಏನು ಬರ್ಬೇಕು, ಇಲ್ಲಿ ಓ ಕಾರ ಬರಬೇಕು. ರೂ ಕಾರ ಇದ್ದಲ್ಲ ಏನು ಹೇಳಿದೆ ಅರ್ಕಾರ. ಈ ಮೂರು ಪದ ಅಷ್ಟು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ನೀವು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎ ಓ ಅರ್ಕಾರ. ಹಾಗಾದ್ರೆ ಇಲ್ಲಿ ಪೂರ್ವ ಪದದಲ್ಲಿ ಏನಿರ್ತೈತಿ ಅ ಮತ್ತು ಆ ಕಾರಣ ಇರ್ತವೆ. ಇಲ್ಲಿ ಒಂದು ಅ ಇರ್ತೈತಿ ಅಥವಾ ಆ ಇರ್ತೈತಿ. ಉದಾಹರಣೆಗೆ ಸುರ ಪ್ಲಸ್ ಇಂದ್ರ ಸುರೇಂದ್ರ ಏಕಾರ ಬಂತು. ದೇವ ಪ್ಲಸ್ ಈಶ ಏನಾಗುತ್ತಿದೆ ದೇವೇಶ, ಅಥವಾ ದೇವ ಪ್ಲಸ್ ಇಂದ್ರ ದೇವೇಂದ್ರ ಅಂತಲೂ ಕೂಡ ಬರುತ್ತೆ. ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಇಲ್ಲಿ ನೋಡಿ, ಇಲ್ಲಿ ಒಂದು ಅಕಾರ, ಇಲ್ಲಿ ಊಕಾರ ಬಂದಿರೋದ್ರಿಂದ ಓಕಾರ ಬರ್ತೈತಿ. ಈ ಕಾರ ಬಂದ್ರೆ ಏನು ಬರ್ಬೇಕು, ಇಲ್ಲಿ ಈ ಕಾರಗಳಿಗೆ ಏಕಾರ ಬರಬೇಕು, ಊಕಾರಗಳಿಗೆ ಓಕಾರ ಬರಬೇಕು. ಹಾಗಾದ್ರೆ ಈ ರೂ ಬಂದಲ್ಲೆಲ್ಲ ಅರ್ಕಾರ ಬರ್ತೈತಿ. ಈ ರೀತಿ ಬಂದ್ರೆ ಅದಕ್ಕೆ ಗುಣಸಂಧಿ ಅಂತ ಕರೀತಾರೆ. ನೆಕ್ಸ್ಟ್ ಮುಂದುವರೆದು ಪತ್ರಲೇಖನ ಕೊಟ್ಟಿದ್ದಾರೆ. ಈ ಪತ್ರಲೇಖನ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ ನಾವು ಬೇರೆ ಕಾನ್ಸೆಪ್ಟನ್ನು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಸ್ಕೃತ ಸಂಧಿಯಲ್ಲಿ ವೃದ್ಧಿ ಸಂಧಿ ಅಂತೇಳಿ. ಇಲ್ಲಿ ಕೂಡ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ, ಎರಡು ಅಕ್ಷರ ನೆನಪಿಟ್ಕೊಂಡ್ಬಿಡ್ರಿ. ಸೊ ಒಂದು ಯಾವುದಿಲ್ಲಿ ಐ ಮತ್ತು ಔಕಾರ ನೆನಪಿಟ್ಕೊಂಡ್ಬಿಟ್ರಿ. ಇವೆರಡು ಪದ ನೋಡಿದ್ರೆ ಸಾಕು, ನೀವು ವೃದ್ಧಿ ಸಂಧಿ ಅಂತ ಈಸಿಯಾಗಿ ಹೇಳ್ತಾ ಹೋಗ್ತೀರಿ. ಇಲ್ಲಿ ಡೆಫಿನೇಷನ್ ಹೇಳೋದಾದ್ರೆ ಅ ಆಕಾರಗಳ ಮುಂದೆ ಈ ಐಕಾರವು ಪರವಾದರೆ, ಆಕಾರಗಳ ಮುಂದೆ ಎ ಮತ್ತು ಐಕಾರ ಬಂದರೂ ಕೂಡ ಇಲ್ಲಿ ಏನು ಬರ್ತೈತಿ ಐಕಾರನೇ ಬರಬೇಕು. ಸಿಂಪಲ್. ಓಕಾರ ಓ ಅವು ಎರಡೂ ಬರಲೇವು, ಕೊನೆಯಲ್ಲಿ ಬರ್ತಕ್ಕಂಥದ್ದು ಔಕಾರನೇ ಬರಬೇಕು. ಉದಾಹರಣೆಗೆ ಶಿವ ಪ್ಲಸ್ ಐಕ್ಯ ಶಿವೈಕ್ಯ, ಒಣ ಪ್ಲಸ್ ಔಷಧ ಒಣ ಔಷಧ. ಓ ಬಂದರೂ ಕೂಡ ಅವು ಬರಬೇಕು, ಐ ಬಂದರೂ ಕೂಡ ಇಲ್ಲಿ ಅವು ಬರಬೇಕು. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ. ಈ ರೀತಿ ಐ ಮತ್ತು ಔಕಾರಗಳು ಬಂದ್ರೆ ಸಿಂಪಲ್ ಆಗಿ ನೀವು ಯಾವುದನ್ನು ಹಾಕ್ರಿ ವೃದ್ಧಿ ಸಂಧಿಯನ್ನು ಹಾಕ್ತಾ ಬನ್ನಿ. ನಾ ಇಲ್ಲಿ ರಿವಿಷನ್ ಮಾಡ್ತಾ ಇದ್ದೀನಿ, ನಿಮಗೆ ಜಾಸ್ತಿ ಸಮಯ ತಗೋಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎನ್ ಸಂಧಿ. ಎನ್ ಸಂಧಿ ಅಂದ್ರೆ ಇಲ್ಲಿ ಎನ್ ಸಂಧಿ ಅಂದ್ರೆ ಈಕಾರ ಊಕಾರ ರೂಕಾರಗಳು ಇರ್ತವೆ. ಈ ಸವರ್ಣವಲ್ಲದ ಸ್ವರಗಳು ಪರವಾಗಬೇಕಿಲ್ಲಿ. ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನಿಮಗೆ ಎ ವ ರ ಅಂತಕ್ಕಂಥವು ಏನಾಗ್ತವೆ ಇಲ್ಲಿ, ಸೊ ಆದೇಶವಾಗಿ ಬರ್ಬೇಕಿಲ್ಲಿ. ಯಾವ್ಯಾವ ಇಲ್ಲಿ ಮೂರು ಅಕ್ಷರ ನೆನ್ಪಿಟ್ಕೋರಿ. ಒಂದು ಎ ಬರ್ತೈತಿ, ಒಂದು ಓ ಬರ್ತೈತಿ, ಇನ್ನೊಂದು ರ ಅಂತಕ್ಕಂಥದ್ದು. ಈ ಮೂರು ಅಕ್ಷರ ಏನಾದರೂ ಬಂದಾವ ಅಂದ್ರೆ ಅದಕ್ಕೆ ಏನು ಹಾಕ್ಬೇಕು ನೀವು ಎನ್ ಸಂಧಿ ಅಂತ ಹಾಕಬೇಕು. ಸೊ ಅಲ್ಲಿ ಮತ್ತೆ ಆಗಮ ಸಂಧಿಗೂ ಇದಕ್ಕೆ ಭಾಳಷ್ಟು ವ್ಯತ್ಯಾಸ ಇರ್ತೈತಿ. ಮನೆ ಪ್ಲಸ್ ಅನ್ನು ಮನೆಯನ್ನು ಆ ರೀತಿ ನಡುವೆ ಬರ್ತೈತಿ. ಇಲ್ಲಿ ಏನಾಗ್ತೈತಿ ಒತ್ತಕ್ಷರವಾಗಿ ಬರ್ತಾವೆ. ಇಲ್ಲಿ ಗಮನಿಸ್ರಿ, ಇಲ್ಲಿ ಏನಾಗ್ತೈತಿ ಏಕಾರ ಮತ್ತು ಓಕಾರ ಅಂತಕ್ಕಂಥವು ಒತ್ತಕ್ಷರವಾಗಿ ಬರ್ತಾವೆ. ಉದಾಹರಣೆಗೆ ಇತಿ ಪ್ಲಸ್ ಆದಿ ಇತ್ಯಾದಿ. ಇಲ್ಲಿ ನೋಡಿ, ಇಲ್ಲಿ ಒತ್ತಕ್ಷರವಾಗಿ ಬರಬೇಕು. ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಡೆಫಿನೇಷನ್ ಈ ಗಟ್ಟಿ ಹಾಕೋ ಕುಂದ್ರು ಅಂತ ಸಮಯ ಅಲ್ಲ ಇದು.
ಜಾತಿ ಪ್ಲಸ್ ಅತೀತ ಜಾತ್ಯತೀತ. ಕೆಳಗೆ ನೋಡಿಲ್ಲಿ ಒತ್ತಕ್ಷರಗಳು ಯಾವ್ಯಾವ ಬರಬೇಕು, ಎ ಮತ್ತು ಓಕಾರ ಬರ್ಬೇಕಂತ ಹೇಳಿದ್ದೀನಿ. ಪ್ರತಿ ಪ್ಲಸ್ ಉಪಹಾರ ಉಪಕಾರ, ಪ್ರತ್ಯುಪಕಾರ. ಮನು ಪ್ಲಸ್ ಅಂತರ ಮನ್ವಂತರ. ಇಲ್ಲಿ ಓಕಾರ ಅಂತಕ್ಕಂಥದ್ದು ಒತ್ತಕ್ಷರ ಬಂದೈತಿ. ಇಲ್ಲಿ ಅಲ್ಲಿ ಏನಾಗ್ತೈತಿ, ಗುರು ಪ್ಲಸ್ ಅನ್ನು ಗುರುವನ್ನು. ಇಲ್ಲೇನು ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡ್ತೀರಿ ನಾವು ಅನ್ಕೊಂತೀನಿ, ಗುರು ಪ್ಲಸ್ ಅನ್ನು. ಸೊ ಅಲ್ಲಿಗೆ ಇಲ್ಲಿಗೂ ಭಾಳಷ್ಟು ವ್ಯತ್ಯಾಸ ಐತಿ. ಗುರು ಪ್ಲಸ್ ಅನ್ನು ಬಂದ್ರೆ ಗುರುವನ್ನು ಮನೆಯನ್ನು ಈ ರೀತಿ ಬಂದ್ರೆ ಅವು ಆಗಮ ಸಂಧಿ ಆಗ್ತವೆ. ಹಾಗಾದ್ರೆ ಇಲ್ಲಿ ಮನು ಪ್ಲಸ್ ಅಂತರ ಮನ್ವಂತರ, ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ, ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಇಲ್ಲಿ ಅಂತಕ್ಕಂಥವು ಒತ್ತಕ್ಷರವಾಗಿ ಕೆಳಗೆ ಏನಾದರೂ ಬಂದಾವ ಅಂದ್ರೆ ನೀವು ತಿಳ್ಕೊರಿ, ಅದನ್ನ ಎನ್ ಸಂಧಿ ಅಂತ ಹಾಕ್ರಿ, ಸಾಕಿಷ್ಟೇ. ನೆಕ್ಸ್ಟ್ ಪ್ರಬಂಧಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಸೊ ಅದೇನು ಬೇಡ ನಿಮಗೆ, ಮುಂದುವರೆದು ನೋಡ್ತಾ ಹೋಗೋಣ ನಾವು ಅದೇ ರೀತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ವಿರುಕ್ತಿ ಅಂತೇಳಿ. ಏನು ದ್ವಿರುಕ್ತಿ ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೋರಿ, ದ್ವಿ ಅಂದ್ರೆ ಎಷ್ಟಿಲ್ಲಿ ನಂಬರ್. ದ್ವಿ ಅಂದ್ರೆ ಏನಾಗ್ತೈತಿ, ಇಲ್ಲಿ 2 ಸಂಖ್ಯೆಯನ್ನು ಸೂಚಿಸುತ್ತೆ. ಅಂದ್ರೆ ಇಲ್ಲಿ ಸೊ ಯಾವಾಗಲೂ ದ್ವಿ ಅಂದ್ರೆ ಒಂದು ಪದ ಎರಡೆರಡು ಬಾರಿ ಬಳಕೆ ಆಗ್ಬೇಕಿಲ್ಲಿ. ಒಂದು ಪದ ಏನಾಗ್ಬೇಕಿಲ್ಲಿ ಎರಡೆರಡು ಬಾರಿ ಬಳಕೆ ಆದ್ರೆ ಅದಕ್ಕೆ ಏನಂತಾರ, ಸೊ ಇಲ್ಲಿ ದ್ವಿರುಕ್ತಿ ಅಂತ ಕರೀತಾರೆ. ನೋಡಿಲಿ, ಮತ್ತೆ ನಗುತ್ತಾ ಎಂಬ ಪದವು 2 ಬಾರಿ ಬಳಕೆಯಾಗಿವೆ. ಇವುಗಳನ್ನು ದ್ವಿರುಕ್ತಿ ಅಂತ ಕರೀತಾರೆ. ಉದಾಹರಣೆಗೆ, ಶಿಕ್ಷಕರು ಮತ್ತೆ ವಿವರಣೆ ನೀಡಿದರು. ಇಲ್ಲಿ ಏನಾಗ್ತೈತಿ, ಶಿಕ್ಷಕರು ಮತ್ತೆ ವಿವರಣೆ ನೀಡಿದರು. ಶರೀಫನು ನಗುತ್ತಾ ಮಾತನಾಡಿದನು. ಇಲ್ಲಿ ನಗುತ್ತಾ ಮತ್ತೆ ಒಂದು ಪದ ಅರ್ಥವುಳ್ಳ ಪದ ಎರಡೆರಡು ಬಾರಿ ಬಳಕೆ ಆಗ್ಬೇಕಿಲ್ಲ. ಅರ್ಥವಿಲ್ಲದ ಪದ ಅಂತಲ್ಲ, ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅರ್ಥವುಳ್ಳ ಪದ ಎರಡೆರಡು ಬಾರಿ ಬಳಕೆ ಆದ್ರೆ ಅದಕ್ಕೆ ದ್ವಿರುಕ್ತಿ ಅಂತ ಕರೀತಾರೆ. ಏನಾದ್ರೂ ಅರ್ಥವಿಲ್ಲದ ಪದ ಧ್ವನಿ ವಿಶೇಷಣದಲ್ಲಿ ಎರಡೆರಡು ಬಾರಿ ಬಳಕೆ ಆದ್ರೆ ಅದಕ್ಕೆ ಏನಂತಾರ, ಅನುಕರಣಾವ್ಯಯ ಅಂತಾರ. ಅದನ್ನ ಮುಂದೆ ಒಂದಾಗಿ ಹೇಳ್ತಾ ಹೋಗ್ತೇನಂತ. ಇಲ್ಲಿ ಕೇವಲ ದ್ವಿರುಕ್ತಿ ಅಂದ್ರೆ ದ್ವಿ ಅಂದ್ರೆ ಎಷ್ಟು, 2. ಒಂದು ಪದ ಎರಡೆರಡು ಬಾರಿ ಬಳಕೆ ಆದ್ರೆ ಅದು ದ್ವಿರುಕ್ತಿ. ಇಷ್ಟೇ ಸಿಂಪಲ್ ಅದು. ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ. ನೋಡಿಲಿ, ಬೇಗ ದೊಡ್ಡ ಇವೆಲ್ಲ ಪದಗಳು ದ್ವಿರುಕ್ತಿ ಆಗ್ತವೆ. ಹಾಗಾದ್ರೆ ದ್ವಿರುಕ್ತಿಗೂ ಮತ್ತು ಜೋಡನುಡಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ, ಸೊ ಇಲ್ಲಿ ಈ ಜೋಡನುಡಿ ಅಂದ್ರೆ 2 ಪದಗಳು ಜೊತೆಗೂಡಿ ಬರ್ತಾವಿಲ್ಲಿ. 2 ಪದಗಳು ಏನಾಗ್ಬೇಕಿಲ್ಲಿ, ಜೊತೆಗೂಡಿ ಬರ್ತಾವ. ಆದ್ರೆ ಪದಗಳು ಏನಾಗಿರ್ತಾವಿಲ್ಲಿ, ಬೇರೆ ಆಗಿರ್ಬೇಕು. ಅರ್ಥ ಒಂದೇ ಆಗಿರ್ಬೋದು, ಆದ್ರೆ ಪದಗಳು ಬೇರೆ ಆಗಿರ್ತಾವೆ. ಒಂದು ಅದೇ ಅರ್ಥ ಹೊಂದಿರ್ಬೋದು, ಪೂರಕ ಅರ್ಥ ಹೊಂದಿರ್ಬೋದು, ಅಥವಾ ಒಂದು ಪದ ಅರ್ಥ ಇದ್ದು ಇನ್ನೊಂದು ಪದ ಅರ್ಥ ಇಲ್ಲದೆ ಇರ್ಬೋದು. ಸೊ ಇಂತಹ ಪದಗಳೆಲ್ಲ ಏನಾಗಿರ್ತವೆ, ಜೋಡು ನುಡಿಗಳಾಗಿರ್ತವೆ. ಎಲ್ಲ ಪದಗಳು ಅರ್ಥ ಇರ್ಬೇಕಂತೇನಿಲ್ಲ. ಒಂದು ಪದ ಅರ್ಥ ಇರುತ್ತೆ, ಇನ್ನೊಂದು ಪದ ಅರ್ಥ ಇರಲ್ಲ. ಅಥವಾ 2 ಸಮಾನ ಅರ್ಥವನ್ನು ಹೊಂದಿರ್ತವೆ, ಅಥವಾ ಇನ್ನೊಂದು ಏನಾಗಿರ್ತೈತಿ, ಇಲ್ಲಿ ವಿರುದ್ಧ ಅರ್ಥವನ್ನು ಕೂಡ ಹೊಂದಿರ್ತವೆ. 2 ಪದಗಳ ಜೊತೆಗೂಡಿ ಬಂದ್ರೆ ಅದಕ್ಕೆ ಜೋಡು ನುಡಿ ಅಂತ ಕರೀತಾರೆ. ಹಾಗಾದ್ರೆ ನಾವಿಲ್ಲಿ ಸೊ ಜೋಡು ನುಡಿಗಳಿಗೆ ಉದಾಹರಣೆ ನೋಡ್ತಾ ಹೋಗೋಣ. ನೋಡಿಲಿ, ವೇಷಭೂಷಣ ಇವೆಲ್ಲ ಪದಗಳು ಬೇರೆ ಇರ್ತವೆ, ಆದ್ರೆ 2 ಪದಗಳು ಜೊತೆಗೂಡಿ ಬಂದವಿಲ್ಲಿ. ಅದೇ ರೀತಿ ಹಣ್ಣು ಮತ್ತು ಹಂಪಲ ಇವೆಲ್ಲ ಜೋಡು ನುಡಿಗೆ ಉದಾಹರಣೆ ಆಗ್ತವೆ. ಪದಗಳು ಬೇರೆ, ಅರ್ಥ ಕೆಲವು ಸಂದರ್ಭದಲ್ಲಿ ಒಂದೇ ಆಗ್ಬೋದು, ಬೇರೆ ಆಗಿರ್ಬೋದು. ಆದರೆ 2 ಜೊತೆಗೂಡಿ ಬಳಕೆ ಆದ್ರೆ ಅವಕ್ಕೆ ಜೋಡು ನುಡಿ ಅಂತ ಕರಿತಾ ಬರ್ತಾರೆ. ನೋವು ನಲಿವು ಊರು ಕೇರಿ ಅಂತವು ಕೂಡ ಏನಾಗ್ತವೆ ಇಲ್ಲಿ, ಸೊ ಇದಕ್ಕೆ ಉದಾಹರಣೆ ಆಗ್ತವೆ. ಆಟ ಪಾಠ ಆಗಿರ್ಬೋದು, ಹಣ್ಣು ಹಂಪಲ ಆಗಿರ್ಬೋದು, ಅಂದ ಚಂದ ಆಗಿರ್ಬೋದು. ಈ ರೀತಿ ಪದಗಳು ಬರ್ತಾ ಹೋಗ್ತವೆ. ಸಾಕಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು ನೀವು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಅನುಕರಣ ಅವ್ಯಯಗಳು. ಸೊ ಅವ್ಯಯದಲ್ಲಿ ಲಾಸ್ಟ್ ನಿಮ್ಗೆ ಆಲ್ರೆಡಿ ಈ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಅನುಕರಣ ಅಲ್ಲಿ ಡೀಟೇಲ್ ಆಗಿ ಏನಾದರೂ ಬೇಕಾದ್ರೆ ಆ ವಿಡಿಯೋನು ಕೂಡ ಗಮನಿಸ್ತಾ ಹೋಗ್ಬೋದು. ವಿಡಿಯೋಕ್ಕೊಂದು ಹೆಚ್ಚು ಲೈಕ್ ಮಾಡ್ತಾ ಬನ್ನಿ. ಅನುಕರಣ ಅವ್ಯಯ ಅಂದ್ರೆ ಅರ್ಥವಿಲ್ಲದ ಪದಗಳನ್ನು ಸಾಮಾನ್ಯವಾಗಿ ಧ್ವನಿ ವಿಶೇಷಣದಲ್ಲಿ ನಾವು ಯಾವ ರೀತಿ ಕೇಳಿರ್ತೀವಲ್ಲ, ಕೇಳಿದಂತೆ ಹೇಳುವಂಥದ್ದು. ಉದಾಹರಣೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಧ್ವನಿ ವಿಶೇಷಣಗಳನ್ನು ಕೇಳಿದಂತೆ ಪುನಃ ಅನುಕರಣೆ ಮಾಡುವಾಗ ಅನುಕರಣಾವ್ಯಯಗಳನ್ನು ಬಳಸುತ್ತೇವೆ ನಾವು. ಸೊ ಇನ್ನೊಂದು ಸಿಂಪಲ್ ಆಗಿ ಹೇಳೋದಾದ್ರೆ, ಅರ್ಥವಿಲ್ಲದ ಪದಗಳನ್ನು ಧ್ವನಿ ವಿಶೇಷಣದಲ್ಲಿ ಅನುಕರಣೆ ಮಾಡಿ ಹೇಳುವಂಥದ್ದು ಇಲ್ಲಿ ಅನುಕರಣಾವ್ಯಯ ಆಗಿರ್ತದೆ. ಇಲ್ಲಿ ಹಂಪಣ್ಣನು ನೋಡಿ ಏನ್ ಮಾಡ್ತಾನೆ, ಹಂಪಣ್ಣನು ಸರ ಹೆಜ್ಜೆ ಹಾಕಿದನು, ಗಾಳಿಯು ಸುಯ್ಯನೆ ಬೀಸಿತು. ನಾವು ನೋಡ್ತೀವಿ ಅದನ್ನ ಯಾವ ರೀತಿ ನಾವು ಅಳತೆ ಮಾಡ್ತೀವಿ, ಅದನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ ಅದನ್ನ ಯಾವ ರೀತಿ ಹೇಳ್ತೀವಿ ಅದನ್ನ. ಸೊ ನೀರು ರಪ್ಪ ಬಿದ್ದಿತ್ತು. ಸೊ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಹಾಕಿದಾಗ ಚಟಪಟ ಸಿಡಿಯಿತು. ಚಟಪಟ ಅನ್ನೋದು ನಾವು ಯಾವ ರೀತಿ ಅನುಕರಣೆ ಮಾಡ್ತೀವಲ್ಲ, ಸೊ ಅನುಕರಣೆ ಮಾಡಿದ ಹಾಗೆ ಹೇಳೋದು. ಉದಾಹರಣೆಗೆ, ಹಾವು ಸರ ಹೋಯಿತು,
ನೀನು ಬಡ ಬಡ ನಡಿ, ಬರ ನಡಿ, ಸರ ಬಾ, ಈ ರೀತಿ ಪದಗಳು ಬಳಸ್ತೀವಲ್ಲ, ಅದನ್ನ ಅರ್ಥವಿಲ್ಲದ ಪದಗಳನ್ನ ಧ್ವನಿ ವಿಶೇಷಣದಲ್ಲಿ ಹೇಳುವಂಥವೆಲ್ಲ ಅನುಕರಣ ಅವ್ಯಯಗಳಾಗಿರ್ತವೆ. ನೋಡಿಲ್ಲಿ ಬರೀ ಪಟನೆ ಅಂದ್ರೆ ಏನು ಅರ್ಥ ಕೊಡಂಗಿಲ್ಲ ಇದು. ಸೊ ಇವುಗಳಿಗೆ ನಾವು ಹಿಂದೆ ಮುಂದೆ ಏನ್ ಮಾಡ್ತೀವಿ, ಇಲ್ಲಿ ಸೊ ಮಳೆ ಹನಿಯು ಪಟನೆ ಬಿದ್ದಿತ್ತು, ಇದನ್ನ ಈ ರೀತಿ ವಾಕ್ಯ ಮಾಡಿ ಹೇಳುವಾಗ ಮಾತ್ರ ಇದಕ್ಕೆ ಅರ್ಥ ಉಂಟಾಗುತ್ತೆ. ಸೊ ಹಂಗೆ ಪಟ ಸಟ ಸ್ವಯ್ಯನೆ, ರೊಯ್ಯನೆ, ಜ್ವಯ್ಯನೆ, ಈ ರೀತಿ ಪದಗಳು ಬಂದವಂದ್ರೆ ನೀವೇನು ಹಾಕ್ರಿ, ಇದನ್ನ ಅನುಕರಣವೇ ಹಾಕಿ ಬರ್ರಿ. ಮುಂದೆ ಹೋಗ್ತಾ ಹೋಗೋಣ. ನಾವು ಆಲ್ರೆಡಿ ಏನು ಮಾಡಿದ್ದೀವಿ ಈಗ, ಸೊ ಒಂದು 40 ನಿಮಿಷದಲ್ಲಿ ಎಷ್ಟೋ ವ್ಯಾಕರಣಾಂಶಗಳನ್ನು ಕೂಡ ಕವರ್ ಮಾಡ್ತಾ ಬಂದ್ವಿ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಸ್ಪೀಡಾಗಿ ರಿವಿಷನ್ ಮಾಡ್ತಾ ಬನ್ನಿ. ನಿಮ್ಗೆ ಆಲ್ರೆಡಿ ಇದು ಏನಾಗಿದೆ, ಈ ವ್ಯಾಕರಣಾಂಶ ಸೊ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಕಂಪ್ಲೀಟಾಗಿ. ಚಿಹ್ನೆಗಳ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ. ಇದೇನು ಬೇಡ ಅನಿಸುತ್ತೆ, ಮುಂದುವರೆದು ನೋಡ್ತಾ ಹೋಗೋಣ ಬೇರೆವುಗಳನ್ನ. ಸೊ ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ ಬೇರೆ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ. ಅರಸನ ಮನೆ, ಅರಮನೆ, ಇವುಗಳನ್ನೆಲ್ಲ ಆಲ್ರೆಡಿ ನಾವು ಗಮನಿಸಿದ್ವಿ ಅನ್ಕೊಂತೀನಿ. ಸಂಧಿಗಳಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ನೋಡಿದ್ವಿ ನಾವಿಲ್ಲಿ. ಸೊ ಮುಂದುವರೆದು ಬೇರೆ ನೋಡ್ತಾ ಹೋಗೋಣ ನಾವಿಲ್ಲಿ. ಈ ಸಮಾಸಗಳು ಕೊಟ್ಟಿದ್ದಾರೆ, ಸಮಾಸಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಮಾಸಗಳಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ. ಸಮಾಸ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರುವಾಗ, ಅರ್ಥಕ್ಕನುಸಾರವಾಗಿ ಸೇರುವಾಗ ಮಧ್ಯದಲ್ಲಿರುವ ವಿಭಕ್ತಿ ಪ್ರತಿ ಏನಾಗುತ್ತೆ, ಇಲ್ಲಿ ಬಿಟ್ಟು ಹೋಗುತ್ತೆ. ಮಧ್ಯದಲ್ಲಿ ವಿಭಕ್ತಿ ಪ್ರತಿ ಬಿಟ್ಟು ಹೋಗೋದಕ್ಕೆ ಸಮಾಸ ಅಂತ ಕರಿತಾ ಬರ್ತಾರೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ನೋಡಿಲಿ, ಅರಸನ ಮನೆ, ಅರಮನೆ, ಹಿರಿದು ಮರ, ಹೆಮ್ಮರ, ಗಿಡವು ಮರವು ಬಳ್ಳಿಯು, ಗಿಡ ಮರ ಬಳ್ಳಿಯು, ಕೈಯನ್ನು ಪ್ಲಸ್ ಮುಗಿ, ಕೈ ಮುಗಿ, ಈ ರೀತಿ ಪದಗಳನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲ ಎದಕ್ಕೆ ಉದಾಹರಣೆ ಆಗ್ತವೆ ಅಂದ್ರೆ ಸಮಾಸ ಪದಗಳಿಗೆ ಉದಾಹರಣೆ ಆಗ್ತವೆ. ಇವೆಲ್ಲ ಸಮಾಸ ಪದಗಳಿಗೆ. 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಲೋಪಬಾರದ ರೀತಿಯಲ್ಲಿ ಸಮಾಸ ಪದಗಳಾಗುತ್ತವೆ. ಇವುಗಳಿಗೆ ಇನ್ನೊಂದು ಹೆಸರು ಏನಂತಾರೆ, ಸಮಸ್ತ ಪದಗಳ ಅಂತಾರೆ. ಲಾಸ್ಟ್ ಟೈಮಲ್ಲಿ ಎಕ್ಸಾಮ್ SDAPTದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ಏನಂತಾರೆ, ಇಲ್ಲಿ ವಿಗ್ರಹ ವಾಕ್ಯ ಅಂತ ಕರೀತಾರೆ. ಇದು ಕೂಡ ಲಾಸ್ಟ್ ಟೈಮಲ್ಲಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಿಗ್ರಹ ವಾಕ್ಯ ಯಾವುದಕ್ಕಂತಾರೆ, ಇಲ್ಲಿ ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಅಂತ ಕರೀತಾರೆ. ಇವೇನು ಬಿಡಿಸಿ ಬರಿತೀವಲ್ಲ ಇದಕ್ಕೆ ವಿಗ್ರಹ ವಾಕ್ಯ ಅಂತ ಕರೀತಾರೆ. ಹಾಗಾದರೆ ತಲೆಯಲ್ಲಿ ನೋವು, ತಲೆನೋವು. ಸೊ ತಲೆನೋವು ಎಂಬ ಪದ ವಿಗ್ರಹ ವಾಕ್ಯ ಮಾಡಿ ಬರೆಯುವಾಗ ಮೊದಲನೇ ಪದವನ್ನು ಪೂರ್ವ ಪದವೆಂದು, ಎರಡನೇ ಪದವನ್ನು ಉತ್ತರ ಪದವೆಂದು ಕರೀತಾರೆ. ನಿಮಗೆ ಗೊತ್ತು, ಇದೆಲ್ಲ ಪೂರ್ವ ಪದ ಉತ್ತರ ಪದ, ಸಂಧಿ ಕೂಡ ಸಮಾಸ ಕೂಡ ಸೇಮ್ ಇರ್ತವೆ. ಇದಕ್ಕೂ ಕೂಡ ಪೂರ್ವ ಪದ ಅಂತಾರೆ, ಈ ಕಡೆ ಇರೋದಕ್ಕೆ ಉತ್ತರ ಪದ ಅಂತ ಕರಿತಾ ಬರ್ತಾರೆ. ಹಾಗಾದರೆ ಸೊ ಇಲ್ಲಿ ಸಮಾಸದಲ್ಲಿ ಒಟ್ಟಾರೆ ಎಷ್ಟು ವಿಧಗಳು ಇರ್ತಾವಂದ್ರೆ ಅಧ್ಯಯನದ ದೃಷ್ಟಿಯಿಂದ 8 ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಸೊ ಮೊದಲು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ, ಅಂಶಿ, ಬಹುರ್ವಿ, ಕ್ರಿಯಾ, ಗಮಕ ಸಮಾಸ ಅಂತ ವಿಂಗಡಣೆ ಮಾಡಿದ್ದಾರೆ. ಸೊ ಒಂದೊಂದಾಗಿ ನಾವಿಲ್ಲಿ ಮುಂದುವರೆದು ಕೂಡ ನೋಡ್ತಾ ಹೋಗೋಣ ಅಂತ. ಇಲ್ಲಿ ಸಾಕಷ್ಟು ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿಲ್ಲ ಇಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಎಕ್ಸಾಂಪಲ್ಸ್ ಕೊಡಲ್ಲ, ಇದರ ಡೆಫಿನೇಷನ್ ಕೂಡ ನಾನು ಸಿಂಪಲಾಗಿ ಹೇಳಿಬಿಡ್ತೀನಿ ಇಲ್ಲಿ. ಸೊ ಇಲ್ಲಿ ಕೊಟ್ಟಿಲ್ಲ. ತತ್ಪುರುಷ ಸಮಾಸ ಅಂದ್ರೆ 2 ಕಡೆ ಏನು ಬರಬೇಕು, ನಾಮಪದಗಳು ಬರಬೇಕು. ತಲೆಯಲ್ಲಿ ನೋವು, ತಲೆನೋವು. ಸೊ ಇವೆಲ್ಲ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ಇವೆಲ್ಲ ಪದಗಳು ಬರ್ತವೆ. ಹಾಗಾದ್ರೆ ತತ್ಪುರುಷ ಸಮಾಸ ಅಂದ್ರೆ ಏನು, ಸಿಂಪಲ್ ಆಗಿ 2 ಕಡೆ ನಾಮಪದಗಳು ಬರಬೇಕು. ಉತ್ತರ ಪದ ಪ್ರಧಾನವಾಗಿದ್ರೆ ಅದಕ್ಕೆ ಏನಂತ ಕರೀತಾರೆ ಇಲ್ಲಿ, ಸೊ ತತ್ಪುರುಷ ಸಮಾಸ ಅಂತ ಕರೀತಾರೆ. ಅದೇ ರೀತಿ ಕರ್ಮಧಾರಯ ಸಮಾಸ ಅಂದ್ರೆ ವಿಶೇಷಣ ವಿಶೇಷ ಪದಗಳಿಂದ ಕೂಡಿರ್ಬೇಕು. ಸೊ ವಿಶೇಷಣ ಮತ್ತು ವಿಶೇಷ ಪದಗಳಿಂದ ಕೂಡಿದ್ರೆ ಅದಕ್ಕೆ ಏನಂತ ಕರೀತಾರೆ, ಕರ್ಮಧಾರಯ ಸಮಾಸ ಅಂತ ಕರೀತಾರೆ. ಉದಾಹರಣೆಗೆ ಕೊಡೋದಾದ್ರೆ ವಿಶೇಷಣ ಅಂದ್ರೆ ಗೊತ್ತಿರಲಿ. ಸೊ ಇಲ್ಲಿ ಹಿರಿದಾದ ಮರ ಏನಾಗುತ್ತೆ, ಇಲ್ಲಿ ಹೆಮ್ಮರ ಆಗುತ್ತೆ. ಹಿರಿದಾದ ಮರ ಹೆಮ್ಮರ ಅಂತ ಆಗುತ್ತೆ. ಹಾಗಾದ್ರೆ ಹಿರಿದಾದ ಮರ ಹೆಮ್ಮರ. ಇಲ್ಲಿ ಹೆಮ್ಮರ ಅನ್ನೋಕ್ಕಿಂತ ಮುಂಚಿತವಾಗಿ ಮರ ಹೆಂಗೈತೆ ಅಂತ ಹೇಳಕತ್ತೈತಿ. ಇಲ್ಲಿ ಎಕ್ಸಾಂಪಲ್ಸ್ ಮೇಲೆ ಕೊಟ್ಟಿರುವಂಥವನ್ನ ಗಮನಿಸ್ಬೋದು ನೀವು. ಇಲ್ಲಿ ಹಿರಿದು ಪ್ಲಸ್ ಮರ ಏನು ಕೊಟ್ಟಿದ್ದಾರೆ, ಹೆಮ್ಮರ ಅಂತ ಕೊಟ್ಟಿದ್ದಾರೆ. ಹಿರಿದು ಅನ್ನೋದು ಇಲ್ಲಿ ಏನಾಗ್ತೈತಿ, ಇದರದ್ದು ಗುಣ ಆಗಿರ್ತೈತಿ. ಯಾವುದ್ರ ಗುಣ, ಮರದ ಗುಣ ಆಗಿರ್ತೈತಿ. ಹಿರಿದು, ಕಿರಿದು, ಕರಿದಾದ, ಕಪ್ಪಾದ, ಇವೆಲ್ಲ ಪದಗಳು ಬರ್ತಾವಲ್ಲ ಯಾವ ರೀತಿ ಇರ್ತಾವಂದ್ರೆ ವಿಶೇಷಣ ರೀತಿಯಲ್ಲಿ ಇರ್ತಾವೆ ಇವು. ಹಿರಿದು ಪ್ಲಸ್ ಮರ ಹೆಮ್ಮರ.
ಇಲ್ಲ ಅರ್ಥ ಆಗೈತೆ ಅಂತ ಭಾವಿಸ್ಕೊಳ್ತೀನಿ. ಹಿರಿದು ಮರ ಹೆಮ್ಮರ ಆಗ್ತಾ ಬರುತ್ತೆ. ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂದ್ರೆ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಗಿಡವು ಮರವು ಬಳ್ಳಿ ಅಂತ ಕೊಟ್ಟಿದ್ರಲ್ಲ, ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂದ್ರೆ ಇಲ್ಲಿ ಸೊ ಮೂರು ಪದಗಳ ಅರ್ಥ ಪ್ರಧಾನವಾಗಿದ್ರೆ ಅದಕ್ಕೆ ಏನಂತ ಕರೀತಾರೆ, ಇಲ್ಲಿ ದ್ವಂದ್ವ ಸಮಾಸ ಅಂತ ಕರೀತಾರೆ. ಯಾವ ಸಮಾಸ ಇದು? ದ್ವಂದ್ವ ಸಮಾಸ. ಅಂದ್ರೆ ಎಲ್ಲ ಪದಗಳ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಬರ್ತವೆ, ಎಲ್ಲ ಪದಗಳ ಅರ್ಥ ಸಮಾನವಾಗಿರ್ತವೆ, ಅದಕ್ಕೆ ದ್ವಂದ್ವ ಸಮಾಸ ಅಂತ ಕರೀತಾರೆ. ಎಲ್ಲವೂ ನಾಮಪದಗಳಾಗಿರ್ತವೆ, ಆದರೆ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರ್ತವೆ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ನಾವಿಲ್ಲಿ ಕೈಯನ್ನು ಪ್ಲಸ್ ಮುಗಿ ಅಂತ ಇದೆ. ಇಲ್ಲಿ ನಿಮಗೆ ಸಿಂಪಲ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಬರ್ಬೇಕು. ಕೈಯನ್ನು ಅಂತಕ್ಕಂಥಲ್ಲೇ ಏನಾಗಿರ್ಬೇಕು, ಇಲ್ಲಿ ದ್ವಿತೀಯ ವಿಭಕ್ತಿ ಬಂದು ಸೊ ಕೊನೆಯಲ್ಲಿ ಉತ್ತರ ಪದದಲ್ಲಿ ಮುಗಿ ಅಂತಕ್ಕಂಥ ಕ್ರಿಯೆಯನ್ನು ಸೂಚಿಸುವ ಪದ ಬರ್ಬೇಕಿಲ್ಲಿ. ಅಂದ್ರೆ ಪೂರ್ವ ಪದ ಏನಾಗಿರ್ಬೇಕು, ದ್ವಿತೀಯ ವಿಭಕ್ತಿ ಇರ್ಬೇಕು, ಉತ್ತರ ಪದ ಕ್ರಿಯೆಯನ್ನು ಸೂಚಿಸುವ ಪದಗಳಿದ್ರೆ ಅದಕ್ಕೆ ಏನಂತ ಕರೀತಾರೆ, ನಿಮ್ಗೆ ಗೊತ್ತಿರಲಿ, ಕ್ರಿಯಾ ಸಮಾಸ ಅಂತ ಕರೀತಾರೆ. ಯಾವ ಸಮಾಸ ಇದಾಗಾದ್ರೆ ಕ್ರಿಯಾ ಸಮಾಸಕ್ಕೆ ಈ ಎಕ್ಸಾಂಪಲ್ಸ್ ಉದಾಹರಣೆ ಆಗ್ತಾ ಬರ್ತವೆ. ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ, ಕೈಯನ್ನು ಪ್ಲಸ್ ಮುಗಿ ಕೈ ಮುಗಿ, ಕೈಯನ್ನು ಪ್ಲಸ್ ತೊಳೆ ಕೈದೊಳೆ, ಈ ರೀತಿ ಪದಗಳು ಬಂದವ ಅಂದ್ರೆ ನೀವೇನು ಅನ್ಕೋಬೇಕು, ಇಲ್ಲಿ ಕ್ರಿಯೆ ನಡೆಯಕತ್ತೈತೆ ಅಂದ್ರೆ ಅದು ಕ್ರಿಯಾಪದ ಆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಅಂಶಿ ಸಮಾಸ. ಅಂಶಿ ಸಮಾಸ ಅಂದ್ರೆ ಅತಿ ಹೆಚ್ಚಾಗಿ ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟಂಗೆ ಬರ್ತವೆ. ಭಾಳಷ್ಟು ಮಂದಿ ಗೊತ್ತಿರ್ತೈತಿ ಅಂಶಿ ಅಂಶ ಭಾವದಿಂದ ಕೂಡಿದ್ರೆ. ಇಲ್ಲಿ ಮೂಗಿನ ಪ್ಲಸ್ ತುದಿ ಏನಾಗುತ್ತೆ, ಇಲ್ಲಿ ತುದಿ ಮೂಗು ಅಂದ್ರೆ ಇಲ್ಲಿ ಪೂರ್ವ ಪದ ಉತ್ತರ ಪದ ಆಗುತ್ತೆ, ಉತ್ತರ ಪದ ಹೋಗಿ ಪೂರ್ವ ಪದ ಆಗುತ್ತೆ. ಈ ರೀತಿ ಅದಲು ಬದಲು ಕೂಡ ಆಗ್ತೈತಿ. ಇನ್ನೊಂದು ಅಂಶ ಅಂಶ ಭಾವದಿಂದ ಕೂಡಿರ್ತೈತೆ. ಕೈಯ ಪ್ಲಸ್ ಮುಂದೆ ಏನಾಗುತ್ತಿದೆ, ಮುಂಗೈ ಆಗುತ್ತೆ. ಕಾಲಿನ ಪ್ಲಸ್ ಹಿಂದೆ ಏನಾಗುತ್ತಿಲ್ಲ, ಹಿಂಗಾಲು ಆಗುತ್ತೆ. ಹಾಗಾದ್ರೆ ಅಂಶ ಅಂಶ ಭಾವದಿಂದ ಕೂಡಿದ್ರದು ಅಂಶಿ ಸಮಾಸ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹುರ್ವೀಹಿ ಸಮಾಸ. ಬಹುರ್ವೀಹಿ ಸಮಾಸ ಅಂದ್ರೆ ಇಲ್ಲಿ ಸೊ ಅನ್ಯ ಪದಗಳ ಅರ್ಥ ಪ್ರಧಾನವಾಗಿರ್ತೈತಿ. ಇಲ್ಲಿ ಉದಾಹರಣೆಗೆ ಮೂರು ಕಣ್ಣು ಉಳ್ಳವನ ಮುಕ್ಕನ್ನ, ಮುಕ್ಕಣ್ಣು ಅಲ್ಲ ಮತ್ತೆ ಮೂರು ಕಣ್ಣು ಉಳ್ಳವನ ಮುಕ್ಕನ್ನ, ಅಥವಾ ಕೈಯಲ್ಲಿ ಚಕ್ರವನ್ನು ಉಳ್ಳವನು ಚಕ್ರಪಾಣಿ. ಈ ರೀತಿ ಪದಗಳು ಬರ್ತವೆ ನೋಡು. ಮುಕ್ಕನ್ನ, ಹನೆಗನ್ನ, ಚಕ್ರಪಾಣಿ, ಈ ರೀತಿ ಪದಗಳು ಬಂದವಂದ್ರೆ ಅದಕ್ಕೆ ಬಹುರ್ವೀಹಿ ಸಮಾಸ ಹಾಕ್ತಾ ಬನ್ನಿ. ಕ್ರಿಯಾ ಸಮಾಸ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗಮಕ ಸಮಾಸ. ಏನು ಗಮಕ ಸಮಾಸ ಅಂದ್ರೆ ಇಲ್ಲಿ ಪೂರ್ವ ಪದ ಯಾವಾಗಲೂ ಸರ್ವನಾಮಗಳಿಂದ ಕೂಡಿರ್ತೈತಿ. ಉದಾಹರಣೆ ಕೊಡೋದಾದ್ರೆ ಅವನು ಪ್ಲಸ್ ಮನುಷ್ಯ ಆ ಮನುಷ್ಯ, ಅವನು ಪ್ಲಸ್ ಮನುಷ್ಯ ಆ ಮನುಷ್ಯ. ನೆಕ್ಸ್ಟ್ ಇವನು ಪ್ಲಸ್ ಮನುಷ್ಯ ಈ ಮನುಷ್ಯ, ಅದು ಪ್ಲಸ್ ಮನೆ ಆ ಮನೆ. ಈ ರೀತಿ ಪದಗಳು ಬಂದವಂದ್ರೆ ಪೂರ್ವ ಪದ ಯಾವಾಗಲೂ ಸರ್ವನಾಮಗಳಿಂದ ಕೂಡಿದ್ರೆ ಕೃದಂತದಿಂದ ಕೂಡಿದ್ರೆ ಅದು ಯಾವುದಕ್ಕೆ ಉದಾಹರಣೆ ಆಗ್ತೈತಿ, ಗಮಕ ಸಮಾಸಕ್ಕೆ ಉದಾಹರಣೆ ಆಗ್ತೈತಿ. ಇವುಗಳಲ್ಲಿ ನಾವು ಬಿಟ್ಟಿರ್ತಕ್ಕಂಥದ್ದು ದ್ವಿಗು ಸಮಾಸ ಒಂದೇ. ಇಲ್ಲಿ ದ್ವಿಗು ಅಂದ್ರೆ ಎಷ್ಟು, ಇಲ್ಲಿ ದ್ವಿ ಅಂದ್ರೆ ಹೇಳಿದ್ದೀನಿ ಸಂಖ್ಯೆಯನ್ನು ಸೂಚಿಸುತ್ತೆ. ದ್ವಿ ಅಂದ್ರೆ ಪೂರ್ವ ಪದ ಯಾವಾಗಲೂ ಸಂಖ್ಯೆಯಿಂದ ಕೂಡಿದ್ರೆ, ಉತ್ತರ ಪದ ಅದು ನಾಮಪದದಿಂದ ಕೂಡಿದ್ರೆ ಅದಕ್ಕೆ ದ್ವಿಗು ಸಮಾಸ ಅಂತ ಕರೀತಾರೆ. ಪೂರ್ವ ಪದ ಏನಾಗಿರ್ತೈತಿ, ಇಲ್ಲಿ ಸಂಖ್ಯೆಯಿಂದ ಕೂಡಿರ್ತೈತಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಮಪದ ಆಗಿರ್ತೈತಿ. ಅಂಥ ಪದಗಳಿಗೆ ದ್ವಿಗು ಸಮಾಸ ಅಂತ ಕರೀತಾರೆ. ಸೊ ಉದಾಹರಣೆಗೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು. ಮುಕ್ಕಣ್ಣು ಬಂತಂದ್ರೆ ಇದು ಏನಾಗುತ್ತೆ, ಬಹುರ್ವೀಹಿ ಆಗುತ್ತೆ. ಮುಕ್ಕಣ್ಣು ಬಂದ್ರೆ ಏನಾಗುತ್ತೆ ಇಲ್ಲಿ, ಸೊ ಮುಕ್ಕಣ್ಣು ಬಂದ್ರೆ ದ್ವಿಗು ಸಮಾಸ ಆಗತ್ತೆ ಇಲ್ಲಿ. ಸೊ ಮೂರು ಪ್ಲಸ್ ಗಾವುದ ಮೂಗಾವುದ. ಈ ರೀತಿ ಪೂರ್ವ ಪದ ಯಾವಾಗಲೂ ಸಂಖ್ಯಾವಾಚಕದಿಂದ ಕೂಡಿದ್ರೆ ಅದನ್ನು ನೀವೇನು ಹಾಕ್ರಿ, ದ್ವಿಗು ಸಮಾಸ ಹಾಕ್ರಿ. ಪೂರ್ವ ಪದ ಸಂಖ್ಯಾವಾಚಕ ಆಗಿರ್ಬೇಕು, ಉತ್ತರ ಪದ ನಾಮಪದವಾಗಿರ್ಬೇಕು. ಈ ರೀತಿ ಪದಗಳು ಬಂದ್ರೆ ಅದಕ್ಕೆ ದ್ವಿಗು ಸಮಾಸವನ್ನು ಹಾಕ್ತಾ ಬನ್ನಿ. ಒಟ್ಟಾರೆ ಸಮಾಸಗಳನ್ನು ಕೆಲವೊಂದು 5 ನಿಮಿಷದಲ್ಲಿ ಕಂಪ್ಲೀಟಾಗಿ ಅರ್ಥ ಮಾಡಿಸಿ ನಾನು ಅನ್ಕೊತೀನಿ. ಸೊ ಇದು ರಿವಿಷನ್ ಕ್ಲಾಸ್ ಆಗಿರೋದ್ರಿಂದ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ ನಾವಿಲ್ಲಿ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ. ನಾವಿಲ್ಲಿ ಕೊಟ್ಟಿರುವ ಪದಗಳನ್ನು ಗಮನಿಸಿ. ಅಂದರೆ ಅಚ್ಚಗನ್ನಡ ಪದ ಮತ್ತು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳಂತ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿರ್ತಾರೆ, ಯಾಕಂದ್ರೆ ಹೋಸಲ ಕೇಳಿದ್ರು ಬೇರೆ ಬೇರೆ ಎಕ್ಸಾಂಪಲ್ಸನ್ನ. ಇಲ್ಲಿ ಕದ ಅಂಗಳ ಚೆನ್ನಾಗಿ ಮೂಡನ ಮರ ಅಂತ ಪದಗಳೆಲ್ಲವೂ ಇದಕ್ಕೆ ಉದಾಹರಣೆ ಆಗ್ತವೆ. ಅಚ್ಚಗನ್ನಡದ ಪದಗಳು ಅಥವಾ ಇವುಗಳನ್ನು ದೇಶೀಯ ಪದಗಳಂತಲೂ ಕೂಡ ಕರಿತಾ ಬರ್ತಾರೆ. ಹಾಗಾದ್ರೆ ಭೂಮಿ ಮಿತ್ರ ಕಾಗದ ಮೇಜು ರಸ್ತೆ ಅಂತಕ್ಕಂಥವೆಲ್ಲದಕ್ಕೂ ಯಾವುದಕ್ಕೂ ಉದಾಹರಣೆ ಆಗ್ತವೆ, ಅನ್ಯ ದೇಶೀಯ ಪದಗಳು. ಅಂದ್ರೆ ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯಿಂದ ಬಂದಿರೋ ಪದಗಳೆಲ್ಲವೂ ಅನ್ಯ ಭಾಷೆ, ಇದು ಯಾವುದಾದ್ರೂ ಭಾಷೆ ಆಗಿರ್ಬೋದು. ಹಾಗಾದ್ರೆ ದೇಶೀಯ ಪದಗಳು ಬೆಲ್ಲ ನೀರು ಹುಲ್ಲು ಹೊಲ ಆಟ ಇವೆಲ್ಲ ದೇಶೀಯ. ಹಾಗಾದ್ರೆ ಸಂಸ್ಕೃತ ಪದಗಳಿಗೆ ಉದಾಹರಣೆ ನೋಡ್ತಾ ಬನ್ನಿ.
ಸಂಗಮ, ಕುಮಾರ, ಅರಣ್ಯ, ಸಹೋದರಿ. ಇಂಗ್ಲೀಷ್ನಿಂದ ಬಂದಿರುವಂಥದ್ದು ಲೈಟು, ಬ್ಯಾಂಕು, ಪೆನ್ನು, ಬುಕ್ಕು, ಸ್ಕೂಲು, ಬಸ್ಸು ಅಂತಕ್ಕಂಥೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋರ್ಚುಗೀಸ್ ಭಾಷೆ ನೋಡ್ರಿ. ಅಲಮಾರು ಅಂತಕ್ಕಂಥದ್ದು ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಅಲಮಾರು, ಪಾದ್ರಿ. ಸೊ ಅದೇ ರೀತಿ ಅಲಮಾರು, ಪಾದ್ರಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಬೂನು, ಬಟಾಣೆ, ಅನಾನಸು. ಇವೆಲ್ಲ ಪದಗಳು ಪೋರ್ಚುಗೀಸ್ ಪದಗಳಾಗಿರ್ತವೆ. ಅಲಮಾರು, ಪಾದ್ರಿ, ಬಟಾಣೆ, ಅನಾನಸು ಅಂತಕ್ಕಂಥವು ಪೋರ್ಚುಗೀಸ್ ಭಾಷೆ. ಪರ್ಷಿಯನ್ ಭಾಷೆಯಿಂದ ದಿವಾಣ, ಸರದಾರ, ದವಲತ್ತು, ಸರ್ಕಾರ, ತಹಸೀಲ್ದಾರ ಅಂತಕ್ಕಂಥವೆಲ್ಲ ಪರ್ಷಿಯನ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಾಗಿವೆ. ಸೊ ಒಟ್ಟಾರೆ ಈ ಪದಗಳು ಕೂಡ ಗೊತ್ತಾಯಿವು. ಇನ್ನಷ್ಟು ಹೆಚ್ಚು ಪದಗಳನ್ನು ಸಂಗ್ರಹಿಸಿ ಕೂಡ ನೀವು ಏನು ಮಾಡ್ಬೋದು, ಅಧ್ಯಯನ ಮಾಡ್ತಾ ಬರ್ಬೋದು. ಸೊ ಮುಂದುವರಿದು ನಾಮಪದಗಳಿಗೆ ಸಂಬಂಧಪಟ್ಟಂಗೆ ನಾಮಪದಗಳು ಸಾಕಷ್ಟು ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ. ಎಕ್ಸಾಂಪಲ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಸೊ ಮುಂದೆ ಬೇರೆವುಗಳನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ವಚನಗಳು ಕೂಡ ನಿಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾವೆ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಈ ಸರ್ವನಾಮಗ ಅಂತಂದ್ರೆ ನಾಮಪದದ ಬದಲಾಗಿ ಬಳಸ್ತಕ್ಕಂಥ ಎಲ್ಲ ಪದಗಳು ಏನು ಹೇಳಿದ್ದೀವಿ ಇಲ್ಲಿ ಸರ್ವನಾಮ ಅಂದಿದ್ವಿ. ಈ ಸರ್ವನಾಮದ ವಿಧಗಳ ಬಗ್ಗೆ ಆಲ್ರೆಡಿ ಹೇಳಿದ್ದಿಲ್ಲ ನಾವಿಲ್ಲಿ. ಸರ್ವನಾಮದಲ್ಲಿ 3 ವಿಧಗಳು ಬರ್ತವೆ. ಸೊ ಮೊದಲನೇದಾಗಿ ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನೆಯಾರ್ಥಕ ಅಂತೇಳಿ. ಪುರುಷಾರ್ಥಕನೂ ಕೂಡ ಒಂದನೇದಾಗಿ ನೋಡ್ತಾ ಹೋಗೋಣ. ಈ ಪುರುಷಾರ್ಥಕದಲ್ಲಿ ಮತ್ತೆ ಮೂರು ವಿಧಗಳು ಬರ್ತವೆ. ಸೊ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಸೊ ಒಂದನೇದಾಗಿ ಬರ್ತಕ್ಕಂಥದ್ದು ಉತ್ತಮ ಪುರುಷ, ಎರಡನೇದು ಮಧ್ಯಮ ಪುರುಷ, ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಥಮ ಪುರುಷ. ನೆಕ್ಸ್ಟ್ ಯಾವುದಿಲ್ಲಿ ಪ್ರಥಮ ಪುರುಷ. ಒಟ್ಟಾರೆ ಮೂರು ಬರ್ತವೆ. ಇದರಲ್ಲಿ ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ಬಿಡ್ತೀನಿ. ಉತ್ತಮ ಪುರುಷಕ್ಕೆ ಉದಾಹರಣೆ ನೋಡಿ. ನಾನು, ನಾವು ಇಷ್ಟೇ ನೆನ್ಪಿಟ್ಕೊಂಡ್ರೆ ಅರ್ಥ ಆಗುತ್ತೆ. ನಾನು, ನಾವು, ಇಲ್ಲಿ ನಾನು, ನಾವು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಉತ್ತಮ ಪುರುಷ. ನೆಕ್ಸ್ಟ್ ಮಧ್ಯಮ ಪುರುಷ ಅಂದ್ರೆ ನೀನು, ನೆಕ್ಸ್ಟ್ ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ. ಹಾಗಾದ್ರೆ ನೆಕ್ಸ್ಟ್ ಪ್ರಥಮ ಪುರುಷಕ್ಕೆ ಉದಾಹರಣೆ ನೋಡ್ರಿ. ಅವನು, ಅವನು, ಅವರು, ನೆಕ್ಸ್ಟ್ ಅವಳು, ಅದು, ಇದು. ಈ ರೀತಿ ಪದಗಳು ಬಂದವಂದ್ರೆ ಅದಕ್ಕೆ ಪ್ರಶ್ನಾರ್ಥಕ ಅಲ್ಲ, ಇಲ್ಲಿ ಅನ್ನೋದು ಪುರುಷಾರ್ಥಕ ವಿಧದಲ್ಲಿ ಪ್ರಥಮ ಪುರುಷಕ್ಕೆ ಉದಾಹರಣೆ ಆಗ್ತೈತಿ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ತಾ ಹೋಗೋಣ ಒಂದೊಂದಾಗಿ. ಪುರುಷಾರ್ಥಕ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಉತ್ತಮ ಪುರುಷ ಅಂದ್ರೆ ನಾನು, ಇಲ್ಲೇ ಕೊಟ್ಟಿದ್ದಾರೆ ನಾನು, ನನ್ನನ್ನು, ನನ್ನಿಂದ, ನಮ್ಮ, ನಮ್ಮಲ್ಲಿ. ಈ ರೀತಿ ಪದಗಳು ಬಂದ್ರು ಅದಕ್ಕೆ ಉತ್ತಮ ಪುರುಷಕ್ಕೆ ಉದಾಹರಣೆ ಆಗ್ತೈತಿ. ಹಾಗಾದ್ರೆ ಮಧ್ಯಮ ಪುರುಷ ಅಂದ್ರೆ ಮತ್ತೊಬ್ಬರೊಡನೆ ಮಾತನಾಡುವಾಗ ಅವರನ್ನು ಸಂಬೋಧಿಸುವುದು. ಅಂದ್ರೆ ನಮ್ಮ ಎದುರಿಗೆ ನಾವೇನಾದ್ರು ಮಾತಾಡ್ತೀವಿ ಅಂದ್ರೆ ಅವರನ್ನು ಸಂಬೋಧಿಸಿದ್ರೆ ಅದಕ್ಕೆ ಮಧ್ಯಮ ಪುರುಷ ಅಂತಾರೆ. ಉದಾಹರಣೆಗೆ ನಮ್ಮ ಮುಂದಿರೋರಿಗೆ ಏನು ಹೇಳ್ತೀರಿ, ನೀನು, ನಿನ್ನನ್ನು, ನೀವು, ನಿಮ್ಮನ್ನು, ಈ ರೀತಿ ಸಂಬೋಧಿಸ್ತೀವಿ. ನಮ್ಮ ಎದುರಿರೋರ ಜೊತೆ ಮಾತಾಡ್ತೀವಿ ನಾವಿಲ್ಲಿ. ಇಲ್ಲಿ ನಿಮ್ಮಿಂದ, ನಿಮ್ಮ, ನಿಮ್ಮಲ್ಲಿ, ಈ ರೀತಿ ಪದಗಳು ಬಂದವಂದ್ರೆ ಅದಕ್ಕೆ ಏನು ಅನ್ಬೇಕು ನಾವಿಲ್ಲಿ ಮಧ್ಯಮ ಪುರುಷ ಅಂತ ಕರಿಬೇಕು. ಹಾಗಾದ್ರೆ ಮುಂದುವರೆದು ಓದಿರ್ತಕ್ಕಂಥದ್ದು ಪ್ರಥಮ ಪುರುಷ. ಪ್ರಥಮ ಪುರುಷ ಅಂದ್ರೆ ನಮ್ಮನ್ನು ಕುರಿತು ಯಾರು ಅಥವಾ ಯಾರೊಡನೆ ಮಾತಾಡುತ್ತೀವಿ ಅವರನ್ನು ಕುರಿತು ಹೇಳದೆ ಬೇರೆ ಯಾರನ್ನು ಕುರಿತು ನಾವು ಮಾತನಾಡುವುದು. ಅಂದ್ರೆ ನಾವು ಬೇರೆ ಯಾರ ಜೊತೆನೋ ಮುಂದಿರೋರ ಜೊತೆ ಮಾತಾಡಕತ್ನಂದ್ರೆ ನಮ್ಮ ಬಗ್ಗೆ, ನಮ್ಮ ಇಬ್ಬರ ಬಗ್ಗೆ ಮಾತಾಡೋಂಗಿಲ್ಲ ನಾವು. ಮತ್ತೆ ಮೂರನೇದವ್ರ ಬಗ್ಗೆ, ಮೂರನೇ ವಸ್ತುವಿನ ಬಗ್ಗೆ, ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಏನಂತಾರ ಪ್ರಥಮ ಪುರುಷ. ಉದಾಹರಣೆಗೆ ನಾವು ಇರೋರ ಜೊತೆ ಹೆಂಗೆ ಮಾತಾಡ್ತೀವಿ, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವಳು, ಅದು, ಅವರು, ಇವರು. ಆಮೇಲೆ ಈ ರೀತಿ ಪದಗಳನ್ನು ಬಳಸಿದ್ರೆ ಈ ಸರ್ವನಾಮಕರೇ ಆದ್ರೆ ಸರ್ವನಾಮದಲ್ಲಿ ಪ್ರಥಮ ಪುರುಷ ಅಂತ ಕರಿತಾ ಬರ್ತೀವಿ ಇಂಥ ಪದಗಳನ್ನು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ಇಲ್ಲಿ ಸಿಂಪಲ್ ಆಗಿ ಎಕ್ಸಾಮಲ್ಲಿ ಭಾಳಷ್ಟು ಬಾರಿ ಕೇಳಿದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಆತ್ಮಾರ್ಥಕ ಅಂದ್ರೆ ಇಲ್ಲಿ ಸೃಜನಾ ಪುಸ್ತಕ ನೋಡಿಲೆ ಸೃಜನಾಳ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳಿದರೆ ಸರಿಯಾಗದು. ಹಾಗಾಗಿ ಸೃಜನಾ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳುತ್ತೇವೆ. ಹೀಗೆ ಶೇಖರನಿಗೆ ಪುಸ್ತಕವು ಬೇಕೆಂದು ಹೇಳಿದನು ಎಂದು ಹೇಳುವ ಬದಲಿಗೆ ಶೇಖರನು ತನಗೆ ಪುಸ್ತಕ ಬೇಕೆಂದು ಹೇಳಿದನು. ನೋಡಿಲಿ, ಶೇಖರನಿಗೆ ಪುಸ್ತಕ, ಈ ರೀತಿ ಪದ ಬಳಸಂಗಿಲ್ಲ. ನಾವೇನು ಹೇಳ್ತೀವಿ, ಶೇಖರನು ತನಗೆ ಪುಸ್ತಕ ಬೇಕೆಂದು ಹೇಳಿದನು ಅಂತ ಬಳಸ್ತೀವಿ. ಹಾಗಾದರೆ ನಿಮಗೆ ಸಿಂಪಲ್ ಆಗಿ ಪದಗಳು ಯಾವ್ದು ಬರಕತ್ತವ ಇಲ್ಲಿ, ತನ್ನ, ನೋಡಿಲಿ ತನ್ನ. ಅದೇ ರೀತಿ ಈ ಕಡೆ ನೋಡ್ರಿ ತನಗೆ,
ತನ್ನ, ತನಗೆ ಈ ರೀತಿ ಪದಗಳು ಬರಾಕತ್ತವ ಅಂದ್ರೆ ನೀವು ತಕಾರದಿಂದ ಉಚ್ಚಾರಣೆ ಆಗ್ತಕ್ಕಂಥ ಪದಗಳಿರ್ತಾವೆ ಅತಿ ಹೆಚ್ಚಾಗಿ. ಇಲ್ಲಿ ಎಕ್ಸಾಂಪಲ್ಸ್ ಹೆಚ್ಚು ಕೊಟ್ಟಿದ್ದಾರೆ. ತಾನು, ತಾವು, ತಮ್ಮನ್ನು, ತಮಗೆ, ತಮ್ಮ, ತನ್ನ, ಈ ರೀತಿ ತನಗಾಗಿ, ತನಗೋಸ್ಕರ ಈ ರೀತಿ ಪದಗಳು ಬಂದವಂದ್ರೆ ಅದಕ್ಕೆ ಆತ್ಮಾರ್ಥಕ ಸರ್ವನಾಮ ಅಂತ ಕರೀತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನಾರ್ಥಕ. ನಿಮ್ಗೆ ಗೊತ್ತು ಆಲ್ರೆಡಿ. ಪ್ರಶ್ನೆಯನ್ನು ಬಳಕೆ ಮಾಡುವಾಗ ಯಾರು, ಯಾವಾಗ, ಯಾವನು, ಈ ರೀತಿ ಯಾರು, ಯಾವಾಗ, ಎಲ್ಲಿ, ಹೇಗೆ ಈ ರೀತಿ ಪದಗಳು ಬಂದ್ರೆ ಇದಕ್ಕೆ ಏನಂತ ಬಳಸ್ತೀವಿ ನಾವಿಲ್ಲಿ? ಪ್ರಶ್ನಾರ್ಥಕ. ಉದಾಹರಣೆಗೆ ಯಾರು ಬಂದರು, ಯಾವನು ಬಂದನು, ನೀನು ಏನು ಮಾಡಿದೆ, ನೀನು ಏಕೆ ಬಂದೆ, ಈ ರೀತಿ ಪದಗಳು ಯಾರು, ಎಂಥವನು, ಎಂಥವಳು, ಇವೆಲ್ಲ ಪದಗಳು ಪ್ರಶ್ನಾರ್ಥಕ ಸರ್ವನಾಮಗಳಾಗಿರ್ತವೆ. ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ ಇಲ್ಲಿ. ಸೊ ಮುಂದುವರೆದು ಮತ್ತೆ ಬೇರೆ ನೋಡ್ತಾ ಹೋಗೋಣ ನಾವಿಲ್ಲಿ. ವಚನಗಳನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ ನಾವು ನಿಮಗೆ. ಸೊ ಏಕವಚನ, ಬಹುವಚನ. ಏಕವಚನ ಅಂದ್ರೆ ನಿಮ್ಗೆ ಹೇಳಿದಾಗ ಏನ್ರಿ ಇಲ್ಲಿ? ಏಕವಚನ ಅಂದ್ರೆ ಒಂದು ಸಂಖ್ಯೆಯನ್ನು ಸೂಚಿಸುವುದು, ಬಹುವಚನ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಸೂಚಿಸುವುದು. ಉದಾಹರಣೆಗೆ ಅಕ್ಕ, ಅಕ್ಕಂದಿರು, ತಾಯಿ, ತಾಯಂದಿರು, ಚಿಕ್ಕಪ್ಪ, ಚಿಕ್ಕಪ್ಪಂದಿರು, ದೊಡ್ಡಪ್ಪ, ದೊಡ್ಡಪ್ಪಂದಿರು, ತಂಗಿ, ತಂಗಿಯರು, ಈ ರೀತಿ ಪದಗಳು ಬರ್ತವೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ ಇದನ್ನು. ನಿಮ್ಗೆ ಆಲ್ರೆಡಿ ಸಂಧಿಗಳನ್ನು ಕೂಡ ಹೇಳ್ತಾ ಹೋಗಿದ್ದೀವಿ ನಿಮಗೆ. ಸೊ ಇಲ್ಲಿ ಸಂಸ್ಕೃತ ಸಂಧಿಗಳಂತ ಕೊಟ್ಟಿದ್ದಾರೆ. ಸೊ ರವೀಂದ್ರ, ಅದೇ ರೀತಿ ದೇವಾಲಯ, ಅದೇ ರೀತಿ ಗುರುಪದೇಶ, ಇವೆಲ್ಲ ಪದಗಳು ಕೊಟ್ಟಿದ್ದಾರೆ. ಯಾವಕ್ಕೆ ಉದಾಹರಣೆ ಏನಂತ ಆಲ್ರೆಡಿ ಗೊತ್ತು. ದೇವೇಂದ್ರ ಅಂತಕ್ಕಂಥದ್ದು ಇಲ್ಲಿ ಯಾವುದಕ್ಕೆ ಏನು ನೆನ್ಪಿಟ್ಕೊ ಅಂತ ಹೇಳಿದ್ದೀನಿ ನಾನು ನಿಮ್ಗೆ. ಇಲ್ಲಿ ಎ ಓ ಅರ್ಕಾರ ಬಂದರೆ ಏನು ನೆನ್ಪಿಟ್ಕೋಬೇಕು? ಇಲ್ಲಿ ಗುಣಸಂಧಿ ಅಂತ ನೆನ್ಪಿಟ್ಕೋರಿ. ಎ ಓ ಅರ್ಕಾರ ನೆನ್ಪಿಟ್ಕೋರಿ. ಸೊ ಉದಾಹರಣೆ ನೋಡಿಲ್ಲಿ ದೇವೇಂದ್ರ, ಮಹೇಶ, ಎ ಓ ಅರ್ಕಾರ ಬರ್ತಾವಿಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅರುಣೋದಯ, ಮಹರ್ಷಿ, ಇವೆಲ್ಲ ಗುಣಸಂಧಿ ಉದಾಹರಣೆ ಆಗ್ತವೆ. ಹಾಗಾದ್ರೆ ವೃದ್ಧಿ ಸಂಧಿಗೆ ಏನು ನೆನ್ಪಿಟ್ಕೊಳ್ಳೋಕೆ ಹೇಳಿದ್ದೀನಿ ನಾನು ನಿಮಗೆ? ಇಲ್ಲಿ ಐ ಮತ್ತು ಔಕಾರ ನೆನ್ಪಿಟ್ಕೊಳ್ಳೋಕೆ ಹೇಳಿದ್ದೀನಿ. ಉದಾಹರಣೆಗೆ ಏಕೈಕ, ಶಿವೈಕ್ಯ, ಮಹೋದ್ಧಾರ್ಯ, ಅದೇ ರೀತಿ ವನೌಷಧ, ಇವೆಲ್ಲ ಪದಗಳು ಐ ಮತ್ತು ಔಕಾರ ನೆನ್ಪಿಟ್ಕೊಳ್ಳಿ. ಏನು ಸಂಧಿ ಅಂದರೆ ಇಲ್ಲಿ ಸೊ ಆಲ್ರೆಡಿ ಎ ವ ರ ಅಂತಕ್ಕಂಥವು ಒತ್ತಕ್ಷರವಾಗಿ ಆದೇಶವಾಗಿ ಬರ್ತವೆ ನೋಡಿಲಿ. ಇತ್ಯಾದಿ, ಕುರು ಆಜ್ಞೆ, ಪಿತ್ರಾರ್ಜಿತ, ಪ್ರತ್ಯುತ್ತರ, ಜಾತ್ಯತೀತ, ಈ ರೀತಿ ಪದಗಳು ಬಂದ್ರೆ ಅದಕ್ಕೆ ಇದಕ್ಕೆ ಉದಾಹರಣೆ ಇವು ಏನು ಸಂಧಿಗೆ ಉದಾಹರಣೆ ಆಗ್ತಾ ಬರ್ತಾವೆ ಇಲ್ಲಿ. ಸೊ ಮುಂದುವರೆದು ನೆಕ್ಸ್ಟ್ ಬರ್ತಕ್ಕಂಥದ್ದು ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಆಲ್ರೆಡಿ ಆಗಲ್ಲಿ ಹೇಳಿದ್ದಿಲ್ಲ ನಾನು ನಿಮಗೆ. ಸೊ ಹೇಳ್ತಾ ಬರ್ತೀನಿ ನೋಡಿಲ್ಲ. ಜಸ್ತ್ವ ಸಂಧಿ ಅಂದ್ರೆ ಇಲ್ಲಿ ಸೊ ಕನ್ನಡ ಸಂಧಿಯನ್ನೇ ಹೋಲುವ ಮತ್ತೊಂದು ಸಂಸ್ಕೃತದ ಸಂಧಿ ಯಾವುದು, ಅಥವಾ ಕನ್ನಡದ ಸಂಧಿಯನ್ನೇ ಹೋಲುವ ಮತ್ತೊಂದು ಸಂಧಿ ಯಾವುದು ಅಂದ್ರೆ ಇಲ್ಲಿ ಜಸ್ತ್ವ ಸಂಧಿ ಅಂತ. ಅಲ್ಲಿ ಏನಾಗೈತಿ, ಇಲ್ಲಿ ಉತ್ತರ ಪದದಲ್ಲಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದರೆ ಏನಂತ ಹೇಳಿದ್ದೀನಿ ನಾನು ನಿಮ್ಗೆ ಇಲ್ಲಿ. ಸೊ ಇದು ಆದೇಶ ಸಂಧಿ ಅಂತ ಹೇಳಿದ್ದೀವಿ. ಹಾಗಾದರೆ ಇದು ಯಾವ ರೀತಿ ಇರ್ತೈತೆ ಅಂದ್ರೆ ಕಚಟ ತಪಗಳಿಗೆ ಗಜಡ ದಬಗಳು ಬರ್ತವೆ. ಏನಿಲ್ಲಿ ಕಚಟ ತಪಗಳಿಗೆ ಸೊ ಗಜಡ ದಬ, ಕಚಟ ತಪ, ಇಲ್ಲಿ ಕ ಚ ಟ ತ ಪಗಳಿಗೆ ಗಜಡ ದಬಗಳು, ಗಜಡದಬಗಳು ಆದೇಶವಾಗಿ ಬಂದ್ರೆ ಇದಕ್ಕೆ ಏನಂತ ಕರಿಬೇಕಿಲ್ಲ ನಾವು, ಇದಕ್ಕೆ ಜಸ್ತ್ವ ಸಂಧಿ ಅಂತ ಕರಿಬೇಕು. ಉದಾಹರಣೆ ನೋಡ್ತಾ ಬನ್ನಿ ನೀವು. ಇಲ್ಲಿ ವಾಕ್ ಪ್ಲಸ್ ಈಶ ವಾಗೀಶ, ವಾಕ್ ಪ್ಲಸ್ ದಾನ ವಾಗ್ದಾನ. ಇಲ್ಲೇನಾಗ್ತೈತಿ ಕಕಾರಕ್ಕೆ ಗಕಾರ ಬರ್ತಾ ಹೊಂಟೈತಿ, ನೀವು ಗಮನಿಸ್ತಾ ಬರಬೇಕು. ದಿಕ್ ಪ್ಲಸ್ ಅಂತ ದಿಗಂತ, ಕಕಾರಕ್ಕೆ ಗಕಾರ. ಬೃಹತ್ ಪ್ಲಸ್ ಆಕಾಶ ಬೃಹದ್ ಆಕಾಶ. ಈ ತಕಾರಕ್ಕೆ ಏನು ಬರ್ತೈತಿ ಇಲ್ಲಿ ದಕಾರ ಅಂತಕ್ಕಂಥದ್ದು ಬಂದಿದೆ. ಷಟ್ ಪ್ಲಸ್ ಆನನ ಷಡಾನನ. ನೋಡಿಲ್ಲಿ ಟಕಾರಕ್ಕೆ ಏನು ಬಂತಿಲ್ಲಿ ಡಕಾರ ಅಂತಕ್ಕಂಥದ್ದು ಬಂದಿದೆ. ಇದು ಕರೆಕ್ಟಾಗಿದೆ. ಏನಾಗುತ್ತೆ ಇಲ್ಲಿ ಪೂರ್ವ ಪದ ಅಲ್ಲಿ ಏನಾಗ್ತೈತಿ ಅದಕ್ಕೂ ಇದಕ್ಕೂ ಬದಲಾವಣೆ ಏನಂದ್ರೆ ಅಲ್ಲಿ ಉತ್ತರ ಪದದಲ್ಲಿ ಕತಪಗಳಿಗೆ ಏನು ಬರ್ತೈತಿ ಗದಬಗಳು ಬರ್ತವೆ. ಹಾಗಾದ್ರೆ ಇಲ್ಲಿ ಏನಾಗ್ತೈತಿ ಪೂರ್ವ ಪದದಲ್ಲಿ ಕಚ್ಚಟ ತಪಗಳಿಗೆ ಗಜಡದಬ ಬಂದ್ರೆ ನೀವು ಜಸ್ತ್ವ ಸಂಧಿ ಹಾಕಿ ಬನ್ನಿ. ಅರ್ಥ ಆಯ್ತು ಅನ್ಕೊಂತೀನಿ. ಮುಂದೆ ಹೋಗ್ತಾ ಹೋಗೋಣ ನಾವಿಲ್ಲಿ. ಜಸ್ತ್ವ ಸಂಧಿ ಅಂದರೆ ಚುಸ್ತ್ವ ನೋಡಿಲ್ಲ. ಛು ಎಂದರೆ ಶೇಕಾರ ಚವರ್ಗಾಕ್ಷರಗಳು. ಈ ಅಕ್ಷರಗಳು ಆದೇಶವಾಗಿ ಬಂದರೆ ಚುಸ್ತ್ವ ಸಂಧಿ ಅಂತ ಕರೀತಾರೆ. ಎರಡೇ ಅಕ್ಷರ ನೆನ್ಪಿಟ್ಕೊಂಡ್ಬಿಟ್ರಿ ನೀವು. ಇಲ್ಲಿ ಛ ಛ ಜ ಜಯ ಅತಿ ಹೆಚ್ಚು ನೆನ್ಪಿಟ್ಕೋರಿ. ಈ ಒತ್ತಕ್ಷರವಾಗಿ ಶ ಮತ್ತು ಛಗಳು ಒತ್ತಕ್ಷರವಾಗಿ ಬಂದವಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶು ಎಂದರೆ ಶಕಾರ ಚ ವರ್ಗ ಅಕ್ಷರಗಳು ಅಂತ ಅರ್ಥ ಕೊಡ್ತವೆ. ಇಲ್ಲಿ ಶ ಮತ್ತು ಛ, ಶು ಇಲ್ಲಿ ಚೂ ಕೊಟ್ಟಿದ್ದಾರೆ ನೋಡಿ, ಶ ಮತ್ತು ಚ ಕೊಟ್ಟಿದ್ದಾರೆ. ಇವೇ ಅಕ್ಷರಗಳು ಆದೇಶವಾಗಿ ಬರ್ತಾವ ಅಂತ ಹೇಳಿದ್ದಾರೆ. ಬಂದಿದ್ದಾವ ಇಲ್ಲಿ ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ, ಸೆರಸ್ ಪ್ಲಸ್ ಚಂದ್ರಿಕೆ ಶರಶ್ಚಂದ್ರಿಕೆ,
ಸತ್ ಪ್ಲಸ್ ಚಿತ್ರ ಸಚಿತ್ರ ಈ ರೀತಿ ಪದಗಳು ಬಂದವಂದ್ರೆ ನೀವೇನು ಹಾಕ್ರಿ ಚುಸ್ತು ಸಂಧಿ ಹಾಕ್ರಿ. ಇನ್ನು ಇಲ್ಲಿ ರಿವಿಷನ್ ಮಾಡ್ತಾ ಇದ್ದೀನಿ, ಅತಿ ಹೆಚ್ಚಾಗಿ ಟೈಮ್ ತೊಗೊಳ್ಳಾರ್ದಂಗೆ ರಿವಿಷನ್ ಮಾಡ್ತಾ ಹೋಗೋಣ ನಾವಿಲ್ಲಿ. ಅನುನಾಸಿಕ ಸಂಧಿ ಅಂದ್ರೆ ಇಲ್ಲಿ ಅನುನಾಸಿಕ ಅಕ್ಷರಗಳು ಎಷ್ಟು? 5 ಅಕ್ಷರಗಳು. ಸಿಂಪಲ್ ಆಗಿ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನ ಯ ನ ನ ಮ ಅಂತಕ್ಕಂಥವೆಲ್ಲ ಅನುನಾಸಿಕ ಅಕ್ಷರಗಳು. ಹಾಗಾದರೆ ಇಲ್ಲಿ ಗಮನಿಸ್ತಾ ಹೋಗ್ಬಿಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅನುನಾಸಿಕ ಅಕ್ಷರಗಳೇ ಬಂದಿರ್ತವೆ. ಉದಾಹರಣೆಗೆ ವಾಕ್ ಪ್ಲಸ್ ಮಯ ವಾಂಗ್ಮಯ. ಒಂದು ಸಿಂಪಲ್ ಆಗಿ ನೆನ್ಪಿಟ್ಕೋರಿ, ಮೊದಲ ಸಾಲ ಏನೈತಿ ಇಲ್ಲಿ ಕಚಟ ತಪ್ಪಗಳು ಏನಿರ್ತಾವಲ್ಲ ಅಲ್ಲೇ ಇರ್ತಕ್ಕಂಥ 5ನೇ ಅಕ್ಷರ ಯಾವುದಾವಿಲ್ಲಿ ಇವೇ ಅಕ್ಷರಗಳು ಬರ್ಬೇಕಿಲ್ಲಿ. ಕಂಪಲ್ಸರಿ ಏನು ಬರ್ಬೇಕಿಲ್ಲಿ? ಮೊದಲ ಅಕ್ಷರ ಕ ಬಂದೈತೆ ಅಂದ್ರೆ ಅಲ್ಲಿ ಜ್ಞಾನ ಬರಬೇಕು. ಇಲ್ಲಿ ಟ ಬಂದೈತೆ ಅಂದ್ರೆ ಏನು ಬರ್ಬೇಕಿಲ್ಲಿ? ನ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತವೆ ಆದೇಶವಾಗಿ ಬರ್ತವೆ. ಇಲ್ಲಿ ಸಿಂಪಲ್ ಆಗಿ ಇಷ್ಟು ಗುರುತಿಸೋಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ಮತ್ತೆ ಏನು ಮಾಡ್ಬೋದು ನೀವು ಇಲ್ಲಿ ಆ ಪದದಲ್ಲಿ ಇರ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು ಬಂದಿರ್ತವೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ವಾಂಗ್ಮಯ, ಷಣ್ಮುಖ, ಅದೇ ರೀತಿ ಸನ್ಮಾನ, ಈ ರೀತಿ ಪದಗಳಲ್ಲಿ ಗುರುತಿಸ್ಬೋದು. ಹಿಂಗೆ ಗೊತ್ತಾಗಿಲ್ಲ ಅಂದರೂ ಇನ್ನೊಂದು ಏನು ಹೇಳ್ಬೋದು ನೀವು ಇಲ್ಲಿ ಮೊದಲಲ್ಲಿ ಕ ವರ್ಗಕ್ಕೆ ಏನು ಬರ್ತೈತಿ? ಇಲ್ಲಿ ನ ವರ್ಗ ಬರಬೇಕು. ಚ ವರ್ಗಕ್ಕೆ ಏನು ಬರಬೇಕು? ನ ವರ್ಗ. ನೋಡಿಲಿ ಚ ಚ ಜೆ ಜೆ ಞ ವರ್ಗ ಬರಬೇಕು. ನೆಕ್ಸ್ಟ್ ಟ ವರ್ಗಕ್ಕೆ ಇಲ್ಲಿ ಏನು ಬರ್ತೈತಿ? ನ ವರ್ಗ. ಈ ರೀತಿ ಆ ಪದಗಳಲ್ಲಿರ್ತಕ್ಕಂಥ ಕೊನೆಯ ಅನುನಾಸಿಕ ಅಕ್ಷರಗಳು ಬಂದಿದ್ದು ಅಂದ್ರೆ ಅದಕ್ಕೆ ನೀವೇನು ಹಾಕಬೇಕು? ಅನುನಾಸಿಕ ಸಂಧಿ ಅಂತ ಹಾಕ್ತಾ ಬರಬೇಕು. ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿಲಿ ನ ಯ ನ ನ ಮ ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು. ಈ ಅಕ್ಷರಗಳು ಆದೇಶವಾಗಿ ಬಂದರೆ ಅನುನಾಸಿಕ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಕಚಟ ತಪ್ಪುಗಳಿಗೆ ಉತ್ತರ ಪದದ ಅನುನಾಸಿಕ ಅಕ್ಷರಗಳಿಂದ ಆರಂಭವಾಗುತ್ತವೆ. ಕಚಟ ತಪ್ಪ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಇಲ್ಲಿ ಕೊಟ್ಟಿದ್ದಾರೆ. ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದಕ್ಕೆ ಅನುನಾಸಿಕ ಸಂಧಿ ಅಂತ ಕರಿತಾ ಬರ್ತಾರೆ. ನೆಕ್ಸ್ಟ್ ಮುಂದೆ ಬೇರೆ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ಬೇರೆ ಪದಗಳನ್ನು ಕೊಟ್ಟಿದ್ದಾರೆ. ಸೊ ಇವನು ಕೂಡ ಗಮನಿಸಿರಿ, ಯಾಕಂದ್ರೆ ಪ್ರತಿ ಒಂದು ಎಕ್ಸಾಮ್ಗೆ ಇವನ್ನ ಕೇಳ್ತಿರ್ತಾರೆ. ಸೊ ಆಲ್ರೆಡಿ ಹಿಂದೆ ನೋಡಿದ್ದೀವಿ ನಾವು ಇದನ್ನು. ಸೊ ಅಲಮಾರು, ಸಾಬೂನು, ಪಾದ್ರಿ, ಇಸ್ತ್ರಿ, ಮೇಜು ಅಂತಕ್ಕಂಥವು ಇವೆಲ್ಲ ಯಾವ ಭಾಷೆಯಿಂದ ಬಂದವು? ಪೋರ್ಚುಗೀಸ್ ಭಾಷೆಯಿಂದ. ನಿಮ್ಗೆ ಆಲ್ರೆಡಿ ಇವು ಗುರುತಿಸ್ಬೋದು, ನೀವು ಗುರ್ತಾಗ್ತವೆ ಇವೆಲ್ಲ. ಸೊ ನೆಕ್ಸ್ಟ್ ಮುಂದುವರೆದು ಪರ್ಸು ಅರಾಬಿಕ್ ಪದಗಳಿಂದ ಬಂದಿರುವಂಥವು ಜಮೀನು, ಸರ್ಕಾರ, ರೈತ, ಸಲಾಮು, ಕಾನೂನು, ಕಾಗದ, ಬಂದೂಕು, ಚುನಾವಣೆ, ಮಂಜೂರು, ದರ್ಬಾರು, ಅಸಲು, ನಕಲು, ಇವೆಲ್ಲ ರಸ್ತೆ, ಇವೆಲ್ಲ ಪದಗಳು ಪರ್ಸು ಅರೇಬಿಕ್ನಿಂದ ಬಂದಿರುವಂಥವು. ಇಂಗ್ಲೀಷ್ನಿಂದ ಬಂದಿರತಕ್ಕಂಥದ್ದು ಲಾಯರ್, ಬ್ಯಾಂಕ್, ಎಕರೆ, ಪ್ಲೇಗು, ನಂಬರು, ಮೈಲಿ, ಕಾರ್ಡು, ಫೀಸು, ಕಾಲೇಜು, ಜೈಲು, ಇವೆಲ್ಲ ಪದಗಳು ಇಂಗ್ಲೀಷ್ ಭಾಷೆಯಿಂದ ಬಂದಿರುವಂಥದ್ದು. ಕ್ವಾರಂಟೈನ್ ಅಂತ ಬಂದಿತ್ತು ಲಾಸ್ಟ್ ಟೈಮ್, ಆ ಪದಗಳು ನೀವು ಹಾಕಿದ್ರಂತ ಅನ್ಕೊತೀನಿ, ಇಂಗ್ಲೀಷ್ನಿಂದ ಬಂದಿರುವಂಥದ್ದು. ಈ ರೀತಿ ದೇಶೀಯ ಭಾಷೆಗಳು, ಅನ್ಯ ದೇಶೀಯ ಭಾಷೆಗಳನ್ನು ಕೂಡ ನೋಡ್ತಾ ಬನ್ನಿ. ಇವೆಲ್ಲ ಪದಗಳು ದೇಶೀಯ ಭಾಷೆಗೆ ಉದಾಹರಣೆ ಆಗ್ತವೆ ಇವು. ಸೊ ಮುಂದುವರೆದ ಬೇರೆವುಗಳನ್ನ ನೋಡ್ತಾ ಹೋಗೋಣ ನಾವಿಲ್ಲಿ. ನೆಕ್ಸ್ಟ್ ಇಲ್ಲಿ ಸಮಾಸಗಳ ಬಗ್ಗೆ ಕೊಟ್ಟಿದ್ದಾರೆ. ಸಮಾಸಗಳ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದ್ಸಲ ರಿವಿಷನ್ ಕೂಡ ಮಾಡ್ತಾ ಹೋಗ್ತೀನಿ. ಸಮಾಸದಲ್ಲಿ ಇಲ್ಲಿ ಸಮಾಸ ಅಂದ್ರೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪ ಆಗೋದಕ್ಕೆ ಏನಂತಾರೆ? ಇಲ್ಲಿ ಸಮಾಸ ಅಂತ ಕರಿತಾ ಬರ್ತಾರೆ. ಹಾಗಾದ್ರೆ ಇಲ್ಲಿ ತತ್ಪುರುಷ ಸಮಾಸ ನೋಡ್ತಾ ಹೋಗೋಣ. ತತ್ಪುರುಷ ಸಮಾಸ ಅಂದ್ರೆ 2 ಕಡೆ ನಾಮಪದಗಳು ಬರಬೇಕು. ಸೊ ಅಂದಾಗ ಅದಕ್ಕೆ ಉತ್ತರ ಪದ 2 ಕಡೆ ನಾಮಪದಗಳು ಬಂದು ಇಲ್ಲಿ ಮಳೆಯ ಪ್ಲಸ್ ಕಾಲ, ಮಳೆಗಾಲ ಅಂತ ಇದೆಯಲ್ಲ, ಇವೆರಡೂ ಕೂಡ ನಾಮಪದಗಳು. ಹಾಗಾದ್ರೆ ಉತ್ತರ ಪದ ಪ್ರಧಾನವಾಗಿದ್ರೆ ಅದಕ್ಕೆ ಏನಂತ ಕರೀತಾರೆ? ಸೊ ತತ್ಪುರುಷ ಸಮಾಸ ಅಂತ ಕರೀತಾರೆ. ಹಾಗಾದ್ರೆ ಮಳೆಯ ಪ್ಲಸ್ ಕಾಲ, ಮಳೆಗಾಲ, ತಲೆಯಲ್ಲಿ ನೋವು, ತಲೆನೋವು, ಮಲ್ಲಿಗೆಯ ಪ್ಲಸ್ ಹೂವು, ಮಲ್ಲಿಗೆ ಹೂವು, ಮನೆಯ ಪ್ಲಸ್ ಕೆಲಸ, ಮನೆ ಕೆಲಸ, ಅರಸನ ಪ್ಲಸ್ ಮನೆ, ಅರಮನೆ. ಈ ರೀತಿ ಪದಗಳೆಲ್ಲವೂ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 2 ನಾಮಪದಗಳು ಸೇರಿ ಸಮಾಸವಾಗುವಾಗ, ಇಲ್ಲಿ 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅಂತ ಸಮಾಸವನ್ನೇ ನಂತರ ತತ್ಪುರುಷ ಸಮಾಸ ಅಂತ ಕರಿತಾ ಬರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ಮಧಾರಯ ಸಮಾಸ. ಎಕ್ಸಾಮಲ್ಲಿ 2024ರಲ್ಲಿ ಕೇಳಿದ್ದಾರೆ. ಸೊ ಅದೇ ರೀತಿ 2023ರಲ್ಲಿ ಕೂಡ ಕೇಳಿದ್ದಾರೆ. ಇವೆಲ್ಲವೂ ಕೂಡ ಎಕ್ಸಾಂಪಲ್ ಇಂಪಾರ್ಟೆಂಟ್. ಅದೇ ರೀತಿ ನಿಮಗೆ ಡೆಫಿನಿಷನ್ ಕೂಡ ಗೊತ್ತಿರಬೇಕು. ಲಾಸ್ಟ್ ಟೈಮಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ವಿಶೇಷ ಪದಗಳಿಂದ ಕೂಡಿದ್ರದು ಯಾವ ಸಮಾಸ ಅಂತ ಕೇಳಿದ್ದಾರೆ. ಸೊ ಅದು ವಿಶೇಷದಿಂದ ಕೂಡಿದ್ರದು ಕರ್ಮಧಾರಯ ಸಮಾಸ.
ಇಲ್ಲಿ ನೋಡಿ ಹಿರಿದು ಪ್ಲಸ್ ಮರ ಹೆಮ್ಮರ ಪೂರ್ವ ಪದದಲ್ಲಿ ಇರ್ತಕ್ಕಂಥದ್ದು ವಿಶೇಷಣ ಇದು. ನೆಕ್ಸ್ಟ್ ಬರ್ತಕ್ಕಂಥ ಉತ್ತರ ಪದದಲ್ಲಿ ವಿಶೇಷ ಪದ. ಈ ರೀತಿ ಪದ ಇದ್ರೆ ಅದಕ್ಕೆ ಕರ್ಮಧಾರಯ ಸಮಾಸ ಅಂತ ಕರೀತಾರೆ. ಇನ್ನೊಂದು ಯಾವ ರೀತಿ ಕೊಡ್ಬೋದು ಇದನ್ನ, ಪೂರ್ವ ಪದ ವಿಶೇಷಣ ಪದಗಳಿಂದ ಉತ್ತರ ಪದ. ಸೊ ಇಲ್ಲಿ ಏನಾಗ್ತೈತಿ, ನಾಮಪದದಿಂದ ಕೂಡಿದ್ರ ಸೊ ಅದಕ್ಕೆ ಏನಂತ ಕರೀತಾರೆ, ಇದನ್ನ ಕರ್ಮಧಾರಯ ಸಮಾಸ. ಇನ್ನೊಂದು ರೀತಿಯಲ್ಲಿ ಪೂರ್ವ ಪದ ಇದು ಕೂಡ ಉತ್ತರ ಪದ ಪ್ರಧಾನವಾಗಿರುವಂಥ ಉತ್ತರ ಪದ ಪ್ರಧಾನವಾಗುವ ಸಮಾಸ. ಇದು ಕೂಡ ಕರ್ಮಧಾರಯ ಸಮಾಸ ಆಗಿರ್ತದೆ. ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ, ಮೆಲ್ಲಿತು ಪ್ಲಸ್ ನುಡಿ ಮೇಲ್ನುಡಿ. ಈ ರೀತಿ ಪದಗಳು ಎದಕ್ಕೆ ಉದಾಹರಣೆ, ಇವು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ಸೊ ನಿಮಗೆ ಹೇಳಿದ್ದೀನಿ, ಅಂಶ ಭಾವದಿಂದ ಕೂಡಿದ್ರೆ ಅದು ಯಾವ ಸಮಾಸ, ಅಂಶಿ ಸಮಾಸ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೂರ್ವೋತ್ತರ ಪದಗಳು ಅಂಶ ಭಾವದಿಂದ ಸೇರಿ ಅಂತಹ ಸಮಾಸಗಳಿಗೆ ಅಂಶಿ ಸಮಾಸ ಅಂತ ಕರೀತಾರೆ. ಹಾಗಾದರೆ ಕೈಯ ಪ್ಲಸ್ ಅಡಿ ಅಂಗೈ, ತಲೆಯ ಪ್ಲಸ್ ಮುಂದೆಲೆ. ಇಲ್ಲೇನಾಗುತ್ತೆ, ಪೂರ್ವ ಪದ ಉತ್ತರ ಪದ ಆಗುತ್ತೆ, ಉತ್ತರ ಪದ ಪೂರ್ವ ಪದ ಆಗುತ್ತೆ ಅಂತ ಹೇಳಿದ್ದೀನಿ ನಿಮ್ಗೆ. ಅಂಶ ಭಾವದಿಂದ ಅತಿ ಹೆಚ್ಚಾಗಿ ಗಮನಿಸ್ರಿ, ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟಂಗೆ ಇರ್ತವೆ. ಕಾಲಿನ ಮುಂಗಾಲು, ಹಿಂಗಾಲು, ಅಂಗೈ, ಮುಂಗೈ, ಈ ರೀತಿ ಪದಗಳು ಬರ್ತವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ದ್ವಂದ್ವ ಸಮಾಸ. ದ್ವಂದ್ವ ಅಂದ್ರೆ ಇಲ್ಲಿ ಗೊತ್ತಿರಲಿ, 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಬರಬೇಕಿಲ್ಲ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಸೊ ಅಲ್ಲಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರ್ತೈತಿ. ಇಲ್ಲಿ ಕೇವಲ ಉತ್ತರ ಪದ ಪೂರ್ವ ಪದ ಅಲ್ಲ, ಇಲ್ಲಿ ಎಲ್ಲ ಪದಗಳ ಅರ್ಥ ನೋಡಿದ್ರೆ ರಾಮನು ಲಕ್ಷ್ಮಣನು ಎರಡೂ ಅರ್ಥಗಳು ಪ್ರಧಾನವಾಗಿರ್ತವೆ. ಇಂಥದಕ್ಕೆ ದ್ವಂದ್ವ ಸಮಾಸ ಅಂತ ಕರೀತಾರೆ ಇಲ್ಲಿ. ನೆಕ್ಸ್ಟ್ ಮುಂದುವರಿದು ಕೃಷ್ಣನು ಅರ್ಜುನ, ಕೃಷ್ಣಾರ್ಜುನರು, ಗಿಡಗಳು ಮರಗಳು ಬಳ್ಳಿಗಳು, ಗಿಡ ಮರ ಬಳ್ಳಿಗಳು. ಈ ರೀತಿ ಪದಗಳು ಬಂದವು ಅಂದ್ರೆ ನೀವು ಆರಾಮಾಗಿ ಯಾವುದನ್ನ ಹಾಕ್ರಿ, ದ್ವಂದ್ವ ಸಮಾಸ ಹಾಕ್ತಾ ಬನ್ನಿ. ನೆಕ್ಸ್ಟ್ ಮುಂದುವರಿದು ಬಹುರ್ವಿಹಿ ಸಮಾಸ. ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ಲಾರ್ದ ಹಂಗೆ ನೀವು ಡೆಫಿನಿಷನ್ ಹೇಳಿದ್ದೆ, ಇಲ್ಲಿ ಎಕ್ಸಾಂಪಲ್ ನೋಡ್ಕೊರಿ. ಮುಕ್ಕನ್ನ ಬಂತಂದ್ರೆ ಅದು ಬಹುರ್ವಿಹಿ ಸಮಾಸ ಆಗುತ್ತೆ. ಹಾಗಾದರೆ ಮುಕ್ಕನ್ನು ಬಂದ್ರೆ ಏನಾಗುತ್ತೆ, ಯಾವ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಅನ್ನೋದನ್ನು ನೀವೇನು ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಚಕ್ರವನ್ನು ಹಿಡಿದವನು ಚಕ್ರಪಾಣಿ, ಚಂದ್ರನಂತೆ ಮುಖ ಉಳ್ಳವನು ಚಂದ್ರಮುಖಿ. ಇಲ್ಲಿ ಬೇರೊಂದು ಅದದ ಅರ್ಥ ಪ್ರಧಾನವಾಗಿದ್ದರೆ ಅದಕ್ಕೆ ಏನಂತ ಕರೀತಾರೆ, ಇಲ್ಲಿ ಈ ಸಮಾಸವಾದಾಗ ಪೂರ್ವೋತ್ತರ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಪ್ರಧಾನವಾಗಿರ್ತೈತಿ. 2 ಪದ ಪ್ರಧಾನವಾಗಿರಲ್ಲ, ಆದರೆ ಬೇರೊಂದು ಪದ ಪ್ರಧಾನವಾಗಿದ್ದರೂ ಅದಕ್ಕೆ ಏನಂತಾರೆ, ಇಲ್ಲಿ ಬಹುರ್ವಿಹಿ ಸಮಾಸ ಅಂತ ಕರಿತಾ ಬರ್ತಾರೆ. ನೋಡಿಲೆ ಮುಕ್ಕನ್ನ, ಹನೆಗನ್ನ, ಚಕ್ರಪಾಣಿ, ಚಂದ್ರಮುಖಿ ಇವೆರಡೂ ಪದಗಳನ್ನ ಬಿಟ್ಟು ಬೇರೊಂದು ಪದ ಬಂದೈತಿ. ಇಲ್ಲಿ ನೋಡಿ, 2 ಪದಗಳನ್ನ ಬಿಟ್ಟು ಬೇರೊಂದು ಪದ ಪ್ರಧಾನವಾಗಿದ್ರು ಅದಕ್ಕೆ ಸೊ ಬೇರೊಂದು ಪದ ಪ್ರಧಾನವಾಗಿದ್ರು ಅದು ಬಹುರ್ವಿಹಿ ಸಮಾಸ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಿಯಾ ಸಮಾಸ. ನಿಮಗೆ ಸಿಂಪಲ್ ಆಗಿ ನೆನ್ಪಿಟ್ಟುಕೊಳಕ್ಕೆ ಹೇಳಿದ್ದೀನಿ. ಸೊ ಇಲ್ಲಿ ಪೂರ್ವ ಪದ ಯಾವಾಗಲೂ ದ್ವಿತೀಯ ವಿಭಕ್ತಿ ಬರಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಿಯೆಯನ್ನು ಸೂಚಿಸುವ ಪದ ಬಂದಿದ್ರು ಅದಕ್ಕೆ ಕ್ರಿಯಾ ಸಮಾಸ ಅಂತ ಹಾಕ್ರಿ. ಇಲ್ಲಿ ಕನ್ನಡದ ವಿಶಿಷ್ಟವಾದ ಸಮಾಸ ಅಂತಲೂ ಕೂಡ ಕರೀತಾರೆ ಇದನ್ನು. ನೋಡಿಲ್ಲಿ ಕೈಯನ್ನು ಪ್ಲಸ್ ತೊಳೆ ಕೈ ತೊಳೆ, ಮರವನ್ನು ಪ್ಲಸ್ 10 ಮರ 10. ಇಲ್ಲಿ ಹಣ್ಣು ಅಂತ ಬಂದಿದೆ, ಇದು ಯಾವುದು ದ್ವಿತೀಯ ವಿಭಕ್ತಿ. ಇಲ್ಲಿ ತೊಳೆ 10, ಅದೇ ರೀತಿ ಕೀಳು, ಮಾಡು, ಬಾಚು, ಎಳೆ ಇವೆಲ್ಲ ಪದಗಳು ಕ್ರಿಯೆಯನ್ನು ಸೂಚಿಸ್ತವೆ. ಹಾಗಾದರೆ ದ್ವಿತೀಯ ವಿಭಕ್ತಿ ಅದೇ ರೀತಿ ಕ್ರಿಯೆಯನ್ನು ಸೂಚಿಸುವ ಪದಗಳು ಬಂದರೆ ಅದಕ್ಕೆ ಏನು ಹಾಕ್ರಿ, ಕ್ರಿಯಾ ಸಮಾಸ ಹಾಕ್ತಾ ಬನ್ನಿ. ನೆಕ್ಸ್ಟ್ ಗಮಕ ಸಮಾಸ. ನಿಮ್ಗೆ ಆಲ್ರೆಡಿ ಗೊತ್ತು, ಪೂರ್ವ ಪದಗಳು ಯಾವಾಗಲೂ ಏನಾಗಿರ್ತಾವೆ ಅಂತ ಹೇಳಿದ್ವಿ, ಇಲ್ಲಿ ಸರ್ವನಾಮಗಳಿಂದ ಕೂಡಿರಬೇಕು. ಸೊ ಅದೇ ರೀತಿ ಉತ್ತರ ಪದ ನಿಮಗೆ ಅಂದರೆ ಪೂರ್ವ ಪದ ಸರ್ವನಾಮದಿಂದ ಕೂಡಿದ್ರೆ ನಿಮಗೆ ಈಜಿಯಾಗಿ ನೆನಪಿರುತ್ತೆ. ಅವನು ಹುಡುಗ, ಆ ಹುಡುಗ, ಇದು ಕಲ್ಲು ಏನಾಗುತ್ತೆ ಇಲ್ಲಿ ಈ ಕಲ್ಲು, ಕಡೆಯುವುದು ಕೋಲು ಕಡೆಗೋಲು, ಮಾಡಿದುದು ಅಡಿಗೆ ಮಾಡಿದ ಅಡಿಗೆ. ಈ ರೀತಿ ಪದಗಳು ಬಂದವು ಅಂದ್ರೆ ನೀವೇನು ಹಾಕಿರೋದನ್ನ ಸೊ ಸಿಂಪಲ್ ಆಗಿ ಗಮಕ ಸಮಾಸ ಆಗ್ತಾ ಬನ್ನಿ. ಪೂರ್ವ ಪದ ಸರ್ವನಾಮ, ಉತ್ತರ ಪದ ಬರ್ತಕ್ಕಂಥದ್ದು ಇಲ್ಲಿ ನಾಮಪದದಿಂದ ಕೂಡಿರ್ತೈತಿ. ಇವೆಲ್ಲವೂ ಗಮಕ ಸಮಾಸಕ್ಕೆ ಉದಾಹರಣೆ ಆಗ್ತಾ ಬರ್ತವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವಿಲ್ಲಿ ಬೇರೆ ಎಕ್ಸಾಂಪಲ್ಸನ್ನು ಕೂಡ. ಇವೆಲ್ಲ ಆಲ್ರೆಡಿ ಗುಣಿತಾಕ್ಷರಗಳನ್ನ, ಅದೇ ರೀತಿ ನಾಮಪದಗಳನ್ನು ಇವೆಲ್ಲವನ್ನು ಕೂಡ ಏನು ಮಾಡಿದ್ವಿ ನಾವು ಸೊ ಡಿಟೇಲ್ ಆಗಿ ನೋಡ್ತಾ ಹೋಗಿದ್ದೀವಿ. ಸೊ ಮುಂದುವರೆದು ಬೇರೆಗಳನ್ನ ನೋಡ್ತಾ ಹೋಗೋಣ. ಸೊ ಈ ಕೆಲವೊಂದು ಸಂದರ್ಭದಲ್ಲಿ ಇವನು ಕೇಳುವ ಸಾಧ್ಯತೆ ಇರ್ತೈತಿ. ನುಡಿಗಟ್ಟುಗಳು, ಕಿಡಿಕಾರು ಅಂದ್ರೆ ಏನಾಗ್ತೈತಿ ಇಲ್ಲಿ ಸಿಟ್ಟಿಗೇಳು, ತಲೆದೂಗು ಅಂದ್ರೆ ಒಪ್ಪು, ಮುಕ್ಕಾರಳು ಅಂದ್ರೆ ಸಂತೋಷವಾಗು,
ಮೈಗೆ ಮೇಲುಗೈ ಅಂದರೆ ಗೆಲುವನ್ನು ಸಾಧಿಸುವುದು, ಈ ರೀತಿ ಪದಗಳನ್ನು ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಇಲ್ಲಿ ಇದನ್ನು ಕೇಳಿದ್ದಾರೆ. ಅತಿ ಹೆಚ್ಚಾಗಿ ಕೇಳಿದ್ದು ತಲೆದೂಗು ಅಂದರೆ ಒಪ್ಪು ಅಂತಕ್ಕಂಥದ್ದು. ಇದನ್ನು ಲಾಸ್ಟ್ ಟೈಮ್ 2021ರಲ್ಲಿ SDFDದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು. ನೆಕ್ಸ್ಟ್ ಅಡ್ಡ ದಾರಿ ಹಿಡಿ ಅಂದ್ರೆ ತಪ್ಪು ಕೆಲಸ ಮಾಡುವಂಥ. ಅದೇ ರೀತಿ ಎತ್ತಿದ ಕೈ ಅಂದರೆ ಪ್ರವೀಣ, ಇದು ಕೂಡ ಕೇಳುವಂಥ ಪ್ರಶ್ನೆ. ನೀವು ಕ್ವಶನ್ ಪೇಪರ್ ಬಿಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ನೀರಿಗೆ ಹಾಕಂದ್ರೆ ವ್ಯರ್ಥ ಮಾಡು, ಬೇರೂರು ಅಂದ್ರೆ ಸ್ಥಿರವಾಗು, ಮೈ ಬಗ್ಗಿಸು ಅಂದ್ರೆ ಇಲ್ಲಿ ಶ್ರಮ ಪಡು. ಈ ರೀತಿ ಪದಗಳನ್ನು ಕೂಡ ಕೇಳ್ತಾ ಬಂದಿದ್ದಾರೆ. ಸೊ ಇದನ್ನು ಕೂಡ ಗಮನಿಸ್ತಾ ಹೋಗ್ಬೇಕು ನೀವು. ಇಲ್ಲಿ ಛಂದಸ್ಸಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವೇನು ಮಾಡಿದ್ವಿ, ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ವಿ. ಸೊ ಛಂದಸ್ಸು ಅಷ್ಟೇ ಅಲ್ಲದೆ ಅಂತ ಕೃದಂತ, ಅವ್ಯಯ ಇವೆಲ್ಲವುಗಳನ್ನು ಒಟ್ಟಾರೆ ಒಂದು 15 ಚಾಪ್ಟರ್ಗಳನ್ನ TET ಸಂಬಂಧಪಟ್ಟಂಗೆ ನಿಮ್ಗೆ ಏನು ಮಾಡೈತಿ ಅಪ್ಲೋಡ್ ಮಾಡೈತಿ. ಸೊ ಇಲ್ಲಿ 2022, 23, 24 ಪ್ರಶ್ನೆ ಪತ್ರಿಕೆಯನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡೈತಿ. ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಬಂದಿದ್ವಿ. ಸೊ ಮುಂದುವರೆದು ಯಾರಾದರೂ ಅದನ್ನು ಏನಾದರೂ ನೋಡಿಲ್ಲ ಅಂದ್ರೆ ಅದನ್ನ ಏನು ಮಾಡಿ ನೋಡ್ತಾ ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಇಲ್ಲ ಸರ್ ಇದನ್ನೇ ಮುಂದುವರಿಸಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡಿ ಕಮೆಂಟ್ ಮಾಡ್ತಾ ಬನ್ನಿ. ಆನಂತರ ನಾವು ಮುಂದಿನ ವಿಡಿಯೋ ಅಪ್ಲೋಡ್ ಮಾಡುವ ಪ್ರಯತ್ನ ಮಾಡ್ತಾ ಬರ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.